ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಸಮಸ್ತ ಎಲ್ಲ ಸ್ಪರ್ಧಾ ಯುವಲೋಕಕ್ಕೆ ಮತ್ತೊಂದು ಹೊಸ ಸಂದೇಶವನ್ನು ತೆಗೆದುಕೊಂಡು ಬಂದಿರ್ತೀವಿ. ಸೊ ನಮ್ಮೊಂದಿಗೆ ಇವತ್ತಿನ ಭಾನುವಾರ ದಿನ, ರವಿವಾರ ದಿನ ದಿಢೀರನೇ ಭೇಟಿ ನೀಡಿದಂತಹ ನಮ್ಮ ಹೆಮ್ಮೆಯ ಶಿಕ್ಷಕರು ಮತ್ತು ಆತ್ಮೀಯ ಸಹೋದರರಾದಂತಹ ಹರೀಶ್ ಸರ್ ಅವರಿಗೆ ನಮಗೆ ಮೊದಲನೇದಾಗಿ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಒಂದು ಚಾನಲ್ಗೆ ಸ್ವಾಗತವನ್ನು ತಿಳಿಸೋನು. ಸರ್ ಸ್ವಾಗತಿ, ಧನ್ಯವಾದಗಳು. ನಮಸ್ಕಾರ ಸರ್. ಭಾಳ ದಿನದಿಂದ ನಿಮ್ಮ ಭೇಟಿ ಸುಮಾರು ಒಂದು 3 ತಿಂಗಳ ಹಿಂದೆ ಆಗಿತ್ತು ಅನ್ಸುತ್ತೆ. 3 ತಿಂಗಳಾಗಿದೆ. ಸುಮಾರು ಅಚಾನಕವಾಗಿ ನಿಮ್ಮ ಭೇಟಿ ಅಂದ್ರೆ ಯಾವುದೋ 3ನೇ ವ್ಯಕ್ತಿಯಿಂದ ಪರಿಚಯ ಆದರೂ ಕೂಡ ಎಲ್ಲಿ ತನಕ ಬೆಳ್ಕೊಂಡು ಬಂದ್ರೆ ಆಲ್ಮೋಸ್ಟ್ ಅಲ್ಲ ಬಾಂಧವ್ಯ ಭಾಳ ಸಹೋದರಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಬಂದಂತಹ ಸಂಬಂಧ ನಿಮ್ಮ ನಡೆಯೋದೆ. ಸೊ ಆಕ್ಚುಲಿ ಈ ಸಂಬಂಧ ಗಟ್ಟಿ ಆಗಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಪುಸ್ತಕ. ಸೊ ನಮ್ದು ಪುಸ್ತಕ, ನಿಮ್ಮದು ಮಸ್ತಕ, ಎರಡೂ ಕೂಡಿ ಏನಾಗ್ಯಾವಪ್ಪ ಅಂದ್ರೆ ಇಲ್ಲಿ ಬಂದ ಜಾಯಿಂಟ್ ಆಗಿಬಿಟ್ಟಿದೆ, ಸಮಾಗಮ ಆಗಿದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ನೋಡ್ರಿ ಹೇಳ್ಬೇಕು. ಹರೀಶ್ ಸರ್ ಅವರು ತ್ರಿವಿಧಿ ದಾಸೋಹ ತುಮಕೂರು ಅಜ್ಜಾರ್ ಊರನವರ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅರಳಾಪುರ ಒಂದು ಗ್ರಾಮದಲ್ಲಿ ಜನಿಸಿದಂತಹ ಅವರು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂತಹ ಒಂದು ಶಾಲಾ ಶಿಕ್ಷಕರಾಗಿ ಅವರು ನೇಮಕಗೊಳ್ತಾರೆ. ಕೇವಲ ಶಾಲಾ ಶಿಕ್ಷಕರಾಗಿ ನೇಮಕಗೊಳ್ಳುವುದಷ್ಟೇ ಅಲ್ಲದೆ ವಿವಿಧ ರೀತಿಯ ಒಂದು ರಂಗದಲ್ಲಿ ಅವರು ಏನಪ್ಪಾ ಅಂದ್ರೆ ಪರಿಚಿತರಿದ್ದಾರೆ. ಆಲ್ಮೋಸ್ಟ್ ಅಲ್ಲ ನಮಗೆ ನಮಗೆ ಸಿಗೋರಂತೆ ಆಲ್ಮೋಸ್ಟ್ ಅಲ್ಲ ವಜ್ರದವರ ಸಿಗ್ತಾರೆ. ಸೊ ಸಮಾಜದಲ್ಲಿ ಬಹಳ ಜನ ನಮಗೆ ಪರಿಚಯ ಇರ್ತಾರೆ, ಆದ್ರೆ ಬಹಳ ಆತ್ಮೀಯರು ಕೂಡ ಇರ್ತಾರೆ. ಆದ್ರೆ ಆತ್ಮೀಯರೊಳಗೆ ಆತ್ಮೀಯರು, ಆತ್ಮದಲ್ಲಿ ಮತ್ತೊಂದು ಆತ್ಮ ಅಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಬೆರಳಿಕೆಯ ಜನರಲ್ಲಿ ಹರೀಶ್ ಸರ್ ಕೂಡ ಒಬ್ಬರಾಗಿರ್ತಾರೆ. ಅವರ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ನೋಡ್ರಿ, ಬೆಳಿಗ್ಗೆ ಸೋಮವಾರದಿಂದ ಹಿಡ್ಕೊಂಡು ಶನಿವಾರ ತನಕ ಸ್ಕೂಲ್ ಟೈಮನ್ನ ಸ್ಕೂಲಲ್ಲಿ ಕರೆದ್ರು ಕೂಡ ಒಂದು ಶನಿವಾರ ಸಂಡೇ ಆರಾಮ ಮಲ್ಕೋಬಹುದು, ನಿದ್ದೆ ಮಾಡ್ಬೋದು, ಆರಾಮ ತಿರುಗಾಡ್ಬೋದು, ಆರಾಮ ರೆಸ್ಟ್ ಮಾಡ್ಬೋದು ಅಂತ ಇರ್ಬೋದು ಎಷ್ಟೋ ಜನ. ಆದ್ರೆ ನೀವು ಏನೋ ಒಂದು ನಿಮ್ಮ ಒಂದು ಫ್ರೆಂಡ್ಶಿಪ್ಗೆ, ಸ್ನೇಹಿತಿಗೆ ಬೆಲೆ ಕೊಟ್ಟು ನಾರ್ಮಲ್ ಆಗಿ ನಾವು ಎದ್ದಿರಲಿಲ್ಲ. ಇವತ್ತು ನಾವು ಇಲ್ಲಂದ್ರೂ ಕೂಡ ನಮಗೋಸ್ಕರ 4 ಗಂಟೆಗಳ ಕಾಲ ಇಲ್ಲಿ ಬಂದು ಸುಮ್ಮನೆ ಏನಿರೋದು ಅಂತ ಹೇಳಿ ಒಂದು ಕ್ಲಾಸನ್ನು ತೊಗೊಂಡ್ರಿ. ಓಕೆ, ನಿಮಗೆ ಒಂದು ಶ್ರಮಜೀವವನ್ನು ನಾವು ನೆನೆದು ಭಾಳ ತುಂಬ ಆಭಾರಿ ಆಗಿರ್ತೀವಿ ಸರ್. ಮತ್ತೊಂದು ಸಲವಾಗಿ ನಮಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಪರವಾಗಿ ನಿಮ್ಮನ್ನು ನಾನು ವೆಲ್ಕಮ್ ಮಾಡ್ಕೋಕೆ ಇಷ್ಟಪಡ್ತೀನಿ. ಓಕೆ ಸರ್, ಹೇಳ್ತಾ ಹೋಗ್ರಿ ಈಗ. ನಾರ್ಮಲ್ ಆಗಿ ಸರ್ ಎಲ್ಲ ಕಡೆನೂ ಯಾವ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ನಮ್ಮ ಒಂದು ಆಫ್ಲೈನ್ ತರಗತಿಗಳಾಗಿರ್ಬೋದು, ನೀವು ತುಂಬಾ ಹಲವಾರು ಒಂದು ಯಾವ್ದು ಕೋಚಿಂಗ್ ಸೆಂಟರ್ಗಳಲ್ಲಿ ಕೂಡ ಪಾಠ ಮಾಡಿರ್ತೀರ. ನಿಮ್ಗೆ ಅನುಭವ ಇರ್ತದೆ. ಹುಡುಗರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನೆಗೆಟಿವ್ ಥಾಟ್ಸ್ ಗಳನ್ನ ತೆಗೆಯುವಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡೋಣ. ಹೌದಾ? ಮೋಟಿವೇಶನ್ ಅಂತಿ ಬೇಡ, ಯಾಕಂದ್ರೆ ಅವ್ರಿಗೆ ಇರ್ತೈತಿ ಸರ್, ಓದ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇರುತ್ತೆ, ಅವ್ರಿಗೆ ಆ ಸಾಮರ್ಥ್ಯ ಇರ್ತದ್ರಿ. ಅದ್ರಿ. ಓಕೆ ಸರ್, ಒಂದೇ ಮಾತನಾಗ ಸರ್, ನಿಮ್ಮ ಒಂದು ಹಿಂದಿನ ಹಿಂದ ಪಿಕ್ಚರ್ ಮುಂದೆ ಅಷ್ಟೇ ಇರ್ತದೆ ಸರ್, ಕ್ಲೈಮ್ಯಾಕ್ಸ್ ಇರ್ತೈತಲ್ರಿ ಹಿಂದಿಂದ. ಇಲ್ಲಿ ನಿಮ್ಮ ಬೆಳೆದು ಬಂದಂತಹ ದಾರಿ, ನೀವು ಹಿಂದೆ ಅನುಭವಿಸಿದಂತಹ ಒಂದು ಕಷ್ಟಗಳು, ಇವಾಗೇನೋ ಗೌರ್ಮೆಂಟ್ ಜಾಬ್ ಸಿಕ್ಕದ. ಒಂದು ಬಿಳಿ ಅಂಗಿ ಹಾಕೊಂಡ್ ಬಂದಿರಿ, ಎಲ್ಲರಿಗೂ ಏನಪ್ಪಾ ಅಂದ್ರೆ ಅಗದಿ ಚಂದ ಕಾಣತ್ತೀರಿ ಅಂದ್ರೆ ಗೌರ್ಮೆಂಟ್ ಜಾಕೆಟ್ ಬಿತ್ತಂದ್ರೆ ಸಾಕ್ರಿ, ಅಂಗಿ ಬಿತ್ತಂದ್ರೆ ಗೌರ್ಮೆಂಟ್ ಅಂಗಿ ಬಿತ್ತಂದ್ರೆ ಸಾಕ, ಮನುಷ್ಯನ ಚೇರಾನೇ ಚೇಂಜ್ ಆಗಿಬಿಡ್ತೈತಿ ಕೆಲವೊಂದಿಷ್ಟು ವಿಷಯದಾಗ. ಅದ್ರ ಹಿಂದಿರ್ತೈತಲ್ರಿ ಪಿಕ್ಚರ್, ಕ್ಲೈಮ್ಯಾಕ್ಸ್ ಹಿಂದಿರ್ತದಲ್ಲ. ಅದು ದಿನನಿತ್ಯವಾದಂತಹ ನಿಮ್ಮ ಪ್ರಯತ್ನ ಆಗಿರ್ಬೋದು, ವಿದ್ಯಾಭ್ಯಾಸಗಳಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಮನೆಗಳಲ್ಲಿ ಆಗಿರ್ಬೋದು. ಓಕೆ, ನೀವು ಓದಬೇಕಾದ್ರೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಏನೇನೋ ಕಷ್ಟಗಳಾಗಿರ್ತಾವೆ. ಅದರ ಕುರಿತು ಮೊದಲನೇದಾಗಿ ನಿಮ್ಮ ಪರಿಚಯದೊಂದಿಗೆ ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು. ನಮ್ಮದು ಜಿಲ್ಲೆ ಬಂದ್ಬಿಟ್ಟು ತುಮಕೂರು ಜಿಲ್ಲೆ. ತಾಲೂಕು ಮಧುಗಿರಿ ತಾಲೂಕು. ನಮ್ಮ ಗ್ರಾಮ ಬಂದ್ಬಿಟ್ಟು ಅರಳಾಪುರ ಗ್ರಾಮ ಆಗಿರುತ್ತೆ. ನಾವೊಂದು ಎಲ್ಲರಂತೆ ಓದಿದ್ವಿ ಚೆನ್ನಾಗಿ. ಅದ್ರ ಜೊತೆಗೆ ನಮ್ಮಪ್ಪ ನಮ್ಮಮ್ಮ ಅವ್ರ ಕನಸು ಏನು ಅಂತಂದರೆ ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ಳಿ. ಯಾಕೆ ಅಂತಂದರೆ ಇತ್ತೀಚಿನ ದಿನದಲ್ಲಿ ನಾವು ಒಂದು ನಮ್ಮ ಲೈಫನ್ನ ಕಟ್ಕೋಬೇಕು ಅಂತಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಚಿಕ್ಕವರ ಇದ್ದಾಗ್ಲೂ ಸಹ ನನಗೂ ಮತ್ತು ನಮ್ಮ ಅಕ್ಕವ್ರಿಗೆ ಹೇಳ್ತಾಯಿದ್ರು. ನಾವು ಟೋಟಲ್ ಆಗಿ ಎಷ್ಟು ಜನಪ್ಪ ಅಂದರೆ 4 ಜನ ಇರೋದು. ನಾನು ಮತ್ತು ನಮ್ಮ ಅಣ್ಣ ಒಬ್ಬರು, ಅಕ್ಕವ್ರು ಇಬ್ಬರಿದ್ದಾರೆ. ಅದರಲ್ಲಿ ನಮ್ಮ ತಂದೆ ತಾಯಿಯವರು ನಮಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಅವರು ಕೊಟ್ಟಿರುವಂತಹ ಒಂದು ಭಿಕ್ಷೆ ಅಂತ ನಾವು ಇದನ್ನು ಹೇಳ್ಬೋದು. ಯಾಕೆ ಅಂತಂತಂದರೆ ಓದು ಅನ್ನೋದು ಅದು ಎಲ್ಲರಿಗೂ ಈಸಿಯಾಗಿ ಬರಲ್ಲ. ಯಾಕೆ ಅಂದರೆ ನಾವು ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ನಮಗೆ ನಿಜವಾಗ್ಲೂ ಗೊತ್ತು ಗ್ರಾಮೀಣ ಭಾಗದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಅದನ್ನು ಯಾವುದೇ ಕಾರಣಕ್ಕೂ ಆ ಒಂದು ಸಮಸ್ಯೆ ಅಂತ ನಾವು ಅನ್ಕೋಬಾರ್ದು. ತಂದೆ ತಾಯಿಯವರು ನಮಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಅಂತಂತಂದರೆ ಅವ್ರಿಗೆ ನಾವೇನಾದರೂ ಕಾಣಿಕೆಯಾಗಿ ಕೊಡಬೇಕು.
ಸೊ ಕಾಣಿಕೆಯಾಗಿ ಕೊಟ್ಟಾಗ ಮಾತ್ರ ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸರ್ ಅವ್ರು ಫಸ್ಟೇ ಹೇಳಿದ್ರು, ಸೊ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಅಂತೇಳಿ. ಸೊ ನಮ್ಮ ಅಕ್ಕ, ನಾವು 4 ಜನ ಅಂತ ಫಸ್ಟ್ಗೆ ಹೇಳಿದೆ. ಅದರಲ್ಲಿ ಚೆನ್ನಾಗಿ ಓದಿತ್ತು ಯಾರಪ್ಪ ಅಂದರೆ ನಾನು ಮತ್ತು ನಮ್ಮ ಅಕ್ಕ. ಸೊ ನಾನು ಆ್ಯಸ್ ಇಟ್ ಈಸ್ SSLC ಇಬ್ಬರು ಓದಿದ್ವಿ. ಹಾಗೆಯೇ ಓದಿದ್ಮೇಲೆ ನಮ್ಮ ಅಕ್ಕ ಅವರು D.Ed ಮಾಡೋದಕ್ಕೆ ಅಂತ ತುಮಕೂರಿಗೆ ಹೋದರು. ಆಮೇಲೆ ನಂದು PUC ಕಂಪ್ಲೀಟ್ ಆಯಿತು. ನಾನು D.Ed ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಕೊರಟಗೆರೆಗೆ ಹೋದೆ. ಸೊ ಇದಾದಮೇಲೆ ನಮ್ಮ ಅಕ್ಕವರು ನನಗಿಂತ ತುಂಬಾ ಇಂಟೆಲ್ ಇದ್ರು ಅವರು. ಸೊ ನಮ್ಮ ಅಕ್ಕವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇಂಟೆಲ್. ಇವತ್ತು ನಾನು ಈ ರೇಂಜ್ ಅಂತಂದ್ರೆ ನಮ್ಮ ಸಿಸ್ಟರ್ ಅವರೇ ಕಾರಣ. ಸೊ ಹೌದು, ಎಲ್ಲರಿಗೂ ಅವ್ರು ಇರ್ತಾರ, ಹಂಗೆ ನಿಮ್ಮ ಅಕ್ಕವರು. ಹೌದು ಸರ್, ನಾನು ಯಾವುದೇ ಟೈಮಲ್ಲಿ ಏನೇ ಕೇಳಿದ್ರು ನಮ್ಮ ಅಕ್ಕವ್ರು ಇಲ್ಲಿವರೆಗೂ ಇಲ್ಲ ಅಂತ ಮಾತೇ ಇಲ್ಲ. ಅದು ಓದೋದ್ರಿಂದ ಹಿಡಿದು ಅದು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಆಗಿರ್ಬೋದು ಎಲ್ಲದೂ. ಬಿಕಾಸ್ ಯಾಕೆ ಅಂತಾರೆ, ನಾವು ಚಿಕ್ಕ ಹುಡುಗನಾಗಿದ್ದಾಗಲೇ ನಾವು ನಮ್ಮ ತಾಯಿಯವ್ರನ್ನ ಕಳ್ಕೊಂಡ್ವಿ. ನಾವು ಎಷ್ಟು ಒಂದು 5ನೇ ಕ್ಲಾಸು, ನಮ್ಮ ಅಕ್ಕ 6ನೇ ಕ್ಲಾಸು, ಆ ಒಂದು ಇದರಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದಿನ ಇಲ್ಲಿವರೆಗೂ ನಮ್ಮ ಬಾಂಡಿಂಗ್ ಹೆಂಗಿದೆ ಅಂತಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಿಕಾಸ್ ಆ ಟೈಮಲ್ಲಿ ನಮ್ಗೆ ಅನಿಸಿದ್ದು ಏನು ಅಂದರೆ ಓದಬೇಕಷ್ಟೇ. ಸೊ ಮನೇಲಿ ಎಷ್ಟು ಬಡತನ ಇತ್ತು ಅಂತಂತಂದ್ರೆ ಅದನ್ನ ನಾವು ಹೇಳೋದಕ್ಕೆ ಆಗಲ್ಲ. ಆ ಒಂದು ಡೇಸ್ನ ನಾವು ಇವತ್ತು ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾವು ಆ ಒಂದು ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿ ಬಂದಿರೋದು ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಆಗುತ್ತೆ. ಬಟ್ ಅಂತೂ ಇಂತೂ ಸೊ ನಮ್ಮದು D.Ed ಮುಗೀತು, ನಮ್ಮ ಸಿಸ್ಟರ್ದು ಮುಗೀತು, ಮತ್ತು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ನಮ್ಮ ಅಕ್ಕವರು ಡಿಗ್ರಿ ಓದಬೇಕಾದ್ರಿಂದನೇ ನಾನು ಹೇಳ್ತಾ ಇದ್ದೆ, ಇಲ್ಲ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದು, ನೀನು ಇಂಟೆಲ್ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರ್ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಅವರು ಇಂಟೆಲ್ ಇದ್ರಲ್ವಾ, ಸೊ ಹೇಳಿದ್ರು ಆಯಿತು ಓದ್ತೀನಿ ಅಂತ ಹೇಳ್ಬಿಟ್ಟು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅವ್ರು ಎಲ್ಲಿ ಹೋಗ್ತಾರೆ ಅಂತಂತಂದರೆ ನಾನು ಹೇಳಿದೆ, ನೀನು ಊರಲ್ಲಿ ಓದಿದ್ರೆ ಆಗಲ್ಲ, ಹಾಗಾಗಿ ನೀನು ತುಮಕೂರ್ಗೆ ಹೋಗು, ಊರು ಬಿಟ್ರೆ ಉದ್ಧಾರ ಆಗೋದು ಅಂತ ಹೇಳ್ಬಿಟ್ಟು ಹೇಳಿದೆ. ಒಂದು ಊರು ಬಿಡಬೇಕು, ಇಲ್ಲಾಂದ್ರೆ ಊರು ಉಸಾಬರಿ ಬಿಡಬೇಕು. ಊರು ಉಸಾಬರಿ ಬಿಡಬೇಕು. ಇಷ್ಟು ನನಗೆ ಗೊತ್ತಾಗ್ಬಿಡ್ತು ಆ ಮೂಮೆಂಟ್ ಅಲ್ಲಿ. ಬಿಕಾಸ್ ಆಲ್ರೆಡಿ ನಾನು ಆ ಟೈಮ್ ಅಷ್ಟೊತ್ತಿಗೆ ನಾನು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಏನ್ ಮಾಡ್ತಿದ್ದೀರಾ ಸರ್? ಪ್ರೈವೇಟ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಕೂಡ ರೊಟ್ಟಿ ಅಲ್ಲಿ ಕೂಡ ಹೌದು, ಅಲ್ಲಿಂದ ಚಾಲು ಆಯ್ತು. ಮನೆದೆಲ್ಲ ಪಾಪ ನಮ್ಮ ಅಣ್ಣನ ಮತ್ತಿಗೆ ಅವರೆಲ್ಲ ನೋಡ್ಕೊಂತಾ ಇದ್ರು. ಸೊ ಮನೆದೆಲ್ಲ ಹಾಗೆ ಮತ್ತೆ ನಮ್ಮ ಅಪ್ಪಾಜಿ ಅವ್ರು ಬಂದ್ಬಿಟ್ಟು ಶುಗರ್ ಪೇಷಂಟು. ಈ ಕಡೆ ನಮ್ಮ ಸಿಸ್ಟರ್ನ ಓದಿಸ್ಬೇಕು, ಆಮೇಲೆ ನಮ್ಮ ಅಪ್ಪಾಜಿ ಅವ್ರು ನೋಡ್ಕೋಬೇಕು, ಈ ತರ ಎಲ್ಲ ಆಯ್ತು. ಬಟ್ ನಾವ್ ಅದೇನೇ ಸಮಸ್ಯೆ ಇದ್ರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಓದ್ಕೊಂತಾ ಬಂದಿದೀವಿ. ಎಲ್ಲದರಲ್ಲೂ ಎಂಜಾಯ್ ಮಾಡಿದೀವಿ, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡಿದೀವಿ. ಆಮೇಲೆ ನಮ್ಮ ಸಿಸ್ಟರ್ ಅವ್ರು ಹೇಳಿದ್ರು, ಹೋದ್ರು ಬೆಂಗಳೂರಿಗೆ. ಬೆಂಗಳೂರಿಗೆ ಹೋದ್ರು. ಆಮೇಲೆ ನಾನು ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಪ್ರೈವೇಟಲ್ಲಿ ವರ್ಕ್ ಮಾಡ್ತಾನೆ ಅವ್ರಿಗೆಲ್ಲ ಚೆನ್ನಾಗಿ ಓದಿಸ್ದೆ. ಸೊ ಅವರು ಹಂಗೆ ಚೆನ್ನಾಗಿ ಓದಿದ್ರು. ಆ್ಯಕ್ಚುಲಿ ಅವ್ರದ್ದು 2 ಸಲ KS ಇಂಟರ್ವ್ಯೂಗೆ ಬಂತು. ಬಟ್ ನಮ್ಗೆ ಸಖತ್ ಖುಷಿ ಆಯಿತು. ಪ್ರಿಲಿಮ್ಸು ಒಂದೇ ಸಲ ಕ್ಲಿಯರ್ ಆಯಿತು, ಮೇನ್ಸ್ ಕ್ಲಿಯರ್ ಆಯಿತು. ಸೊ ಇಂಟರ್ವ್ಯೂನು ಚೆನ್ನಾಗಿ ಮಾಡಿದ್ರು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಜಾಬ್ ಸಿಗಲಿಲ್ಲ. ಸೊ 5 ಮಾರ್ಕ್ಸಲ್ಲಿ ಹೋಯ್ತು, ಅದು ಫಸ್ಟ್. ನೆಕ್ಸ್ಟ್ ಸೆಕೆಂಡ್ ಟೈಮಲ್ಲಿಂದೂ ಅಷ್ಟೇ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಯಿತು, ಮತ್ತೆ 31 ಮಾರ್ಕ್ಸಲ್ಲಿ 2ನೇ ಸಲ ಹೋಯ್ತು. ಸೊ ನಮ್ಗೆ ಅವಾಗೆಲ್ಲ ಏನು ಅಂದರೆ ಕೆಲವೊಂದು ಕಾರಣಗಳಿಂದ ಹೊರಟೋಗ್ಬಿಡ್ತದು. ಅವಾಗ ತುಂಬಾನೇ ಸಫರ್ ಪಟ್ವಿ ಆ ಮೂಮೆಂಟಲ್ಲಿ. ನಮ್ಮ ಅಕ್ಕವ್ರದ್ದು ಏನು ಡ್ರೀಮ್ ಜಾಬ್ ಆಗಿತ್ತು ಅಂತಂದ್ರೆ, ಡ್ರೀಮ್ ಜಾಬು ಅವರು AC ಆಗಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು, ಅಸಿಸ್ಟೆಂಟ್ ಕಮಿಷನರೇ ಆಗಬೇಕು ಅಂತ ಹೇಳ್ಬಿಟ್ಟು. ಅವ್ರು ಇದ್ರಲ್ಲಿ ಹೋಗ್ಬೇಕು, ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ನಮ್ಮ ಊರವರೆಲ್ಲ ಒಳ್ಳೆ ಸಪೋರ್ಟ್ ಇತ್ತು. ನಮ್ಮ ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ನಮ್ಮ ಭಾವವರಾಗಿರ್ಬೋದು, ಅವರೆಲ್ಲ ಚೆನ್ನಾಗೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಇಲ್ಲ ನೀವು ಓದಿ, ನೀವಿಬ್ರು ಇಂಟೆಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರಲ್ಲ. ಹಂಗಾಗಿ ಅವ್ರು ಮಾಡಬೇಕು ಅಂತ ನಾನು ಕಳಿಸ್ದೆ. ಆಮೇಲೆ ಮಾಮೂಲಿ ರಿಸಲ್ಟ್ ಎಲ್ಲ ಬಂತು. ಇದು KS ಎಲ್ಲದೂ 5 ಮಾರ್ಕ್ಸಲ್ಲಿ ಹೋಗ್ಬಿಟ್ಟಿದೆ. 2 ಸಲ ಫಸ್ಟ್ನೇ ಸಲದಂತೂ ಅದು ಹೇಳತ್ತೀರೋದು. ಬಿಕಾಸ್ ನಾನು ಊರಲ್ಲಿದ್ದೆ. ಸೊ ಊರಲ್ಲಿ ಇರ್ಬೇಕಾದ್ರೆ ರಿಸಲ್ಟ್ ಬಂತು. ನಮ್ಮ ಮನೆಯಲ್ಲೆಲ್ಲ ಕ್ಯೂರಿಯಾಸಿಟಿ, ನಮ್ಮ ಅಣ್ಣ ಅತ್ತಿಗೆ, ನಮ್ಮ ಭಾವವ್ರಿಗೆಲ್ಲ, ನಮ್ಮ ಅಕ್ಕ ಅವ್ರಿಗೆಲ್ಲದೂ ಏನಾಯ್ತು ಅಂತ ಹೇಳ್ಬಿಟ್ಟು ಒಂದು 3:30-4 ಗಂಟೆಗೆ ಬಂತು ರಿಸಲ್ಟು. ನಮ್ಮ ಸಿಸ್ಟರ್ ಅವ್ರಿಗೂ ಅವ್ರ ಸಿಸ್ಟರ್ ಫ್ರೆಂಡು ಫೋನ್ ಮಾಡಿದ್ರು, ಅನಿತಾ ಈ ಥರ ನಿಂದಾಗಿದೆ ಅಂತೇಳಿ. ಅವರು ಇನ್ಶಿಯಲ್ ಮಿಸ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಆ ಒಂದು ಮೂಮೆಂಟಲ್ಲಿ ಏನಾಯ್ತು ಅಂದರೆ, ನಾವು ಬಿಡು ಆಗುತ್ತೆ ಅಂತ ಹೇಳ್ಕೊಂಡು ಇದ್ವಿ. ಬಟ್ ನಮ್ಮ ಸಿಸ್ಟರ್ ಅವರು ಆಮೇಲೆ ಹೋಗ್ಬಿಟ್ಟು ನೋಡಿದ್ದಾರೆ, ಚೆಕ್ ಮಾಡಿದ್ದಾರೆ, ಅದಾಗಿಲ್ಲ. ಅದು ಅನಿತಾ ಲಕ್ಷ್ಮಿ, ಅದು ಬೇರೆಯವ್ರದ್ದಾಗಿದೆ. ಅವಾಗ ಸರ್ ಹತ್ರು ಹತ್ರು ಅಂದರೆ ನಿಜವಾಗ್ಲೂ ನನ್ಗೆ ಇವಾಗಲೂ ಕಣ್ಮುಂದೆ ಬರುತ್ತದು. ಅರೀ ನಾನು AC ಆಗಲಿಲ್ಲ ಅಂತ ನಾನು ಎಷ್ಟು ಸಮಾಧಾನ ಮಾಡ್ತಾ ಇದ್ದೀನಿ ಗೊತ್ತಾ. ನಾನು ಊರಲ್ಲಿದ್ದೀನಿ ನಿಜ. ಅಲ್ಲಿ ಎಲ್ಲರೂ ಹೇಳ್ತಿದ್ರು, ಅನಿತಾ ಬಿಡು, ಹೋದ್ರೆ ಹೋಗ್ಲಿ ಅಂತ ಹೇಳಿದ್ರು. ನಮ್ಮ ಅಕ್ಕ ಕೇಳ್ತಲೇ ಇಲ್ಲ, ನನ್ನ ತಮ್ಮನನ್ನು ಈ ಥರ AC ಆಗಬೇಕು ಅಂತಲೇ ಓದಿಸ್ತಾನೆ. ನನ್ನ ತಮ್ಮಗೆ ಏನು ಹೇಳಿ, 2-3 ವರ್ಷ 4 ವರ್ಷ ಪ್ರೈವೇಟಲ್ಲಿ ವರ್ಕ್ ಮಾಡ್ಕೊಂಡು ನನಗೆ ಓದಿಸಿದ್ದಾನೆ. ನಮ್ಮ ತಮ್ಮಗೆ ನಾನು ಏನಂತ ಹೇಳಿ ಅಂತ ಹೇಳ್ಬಿಟ್ಟು ಎಷ್ಟು ಹತ್ರ ಗೊತ್ತಾ ಸರ್. ಇದರಲ್ಲಿ ನೀವು ಮೊದಲೇದಾಗಿ ಹೇಳಿದ ನನಗೊಂದು ಟಾಪಿಕ್ ಇಷ್ಟ ಆಯ್ತು ಸರ್.
ಸರ್ ತಾಯಿ ಇಲ್ಲ ಅಂತಂದ್ರಿ. ಸರ್ ತಾಯಿ ಇಲ್ಲ ಅಂದ್ರೆ ತಾಯಿ ಜಾಗದಲ್ಲಿ ಅಕ್ಕನನ್ನ ಕನ್ಕೋತ ನೀವು ಓದಿದ್ರಿ. ಹೌದು ಓಕೆ, ಸೊ ಓದ್ತಾ ಅಗೇನ್ ವಾಪಸ್ ಆ ತಾಯಿಯ ಸ್ಥಾನನ ಅಕ್ಕನಿಗೆ ಮತ್ ನೀವೇ ತುಂಬಿದ್ರಿ. ಪ್ರೈವೇಟ್ ಅಲ್ಲಿ ಜಾಬ್ ಮಾಡಿ ಅವ್ರ AC ಆಗ್ಬೇಕಂತ ಕಳಿಸಿದ್ರಿ. ಇವನ್ ಯಾವ್ದೋ ಒಂದು ಇದ್ರದಿಂದ ಅವ್ರು ಆಗಿಲ್ಲ ಸೆಕೆಂಡರಿ. ಆದ್ರೆ ಸರ್ ನೀವು ಇಲ್ಲಿ ಈ ಸರ್ಕಲ್ ಅಲ್ಲಿ ಪಟ್ಟಂತಹ ಕೆಲವೊಂದಿಷ್ಟು ಶ್ರಮಗಳು ಮತ್ತು ಅಲ್ಲಿ ವಿಶ್ವಾಸಗಳು ಏನಿದಾವಲ್ಲ, ಸೊ ನಿಜಕ್ಕೂ ಅದಕ್ಕೆ ನೀವು ಏನಪ್ಪಾ ಧನ್ಯವಾದಗಳನ್ನು ತಿಳಿಸ್ಬೇಕು ಸರ್. ಯಾಕೆಂದ್ರೆ ಸೊ ಅಷ್ಟು ಈಸಿಯಾಗಿ ಯಾರು ಕೂಡ ಒಂದ್ಸಲ ಸೋತ್ರೆ ಮ್ಯಾಗ ಹೇಳಕ್ ಆಗಲ್ರಿ. ನಾನು ನಮ್ಮ ದಾರ್ಶನಿಕರು ಕೆಲವೊಂದು ಮಂದಿ ಜನ ಹೇಳ್ತಿರ್ತಾರೆ, ಸೊ ಇವಾಗ ಗೆಲುವಿಗೆ ತಂದೆ ತಾಯಿಗಳು, ಅಪ್ಪ ಅಮ್ಮಂದಿರುಗಳು ಮತ್ತು ಸಂಬಂಧಿಕರು ಜಾಸ್ತಿ, ಸೋಲು ಯಾವಾಗ ಅನಾಥ ಆಗಿರ್ತದೆ ಸರ್. ಹೌದು ಸರ್, ಅದನ್ನ ಅನುಭವಿಸಿದ್ರೆ ಅನುಭವಿಸಿದೀವಿ ಸರ್, ಇಬ್ರು ಅನುಭವಿಸಿದೀವಿ. ಈಗ ನೋಡ್ರಿ, ಸಮಾಜದಲ್ಲಿ ಮತ್ತೊಂದು ಇನ್ನೊಂದು ಕೇಳ್ತಾರೆ ಸರ್, ನಾವು ಸೋಲಿಗೆ ಕಾರಣವನ್ನ ಯಾರು ಕೇಳಂಗಿಲ್ಲ, ಯಾರು ಕೇಳಲ್ಲ ಸರ್. ಅನುಭವ ಆಗಿದೆ ಸರ್, ಅದಂತೂ ಅನುಭವ ಆಗಿದೆ. ನೀನ್ ಗೆದ್ದಿಯೋ ಇಲ್ಲೋ, ಹೌದು, ಇದನ್ನಷ್ಟೇ ಕೇಳ್ತಾರೆ. ಲಿಸ್ಟ್ ಅಲ್ಲಿ ಹೆಸರು ಅಷ್ಟೇ, ಇದೆಲ್ಲ ನಾವು ಶ್ರಮ ಪಟ್ಟಿದೀವಲ್ಲ, ಅದೆಲ್ಲ ಸರ್ ಯಾರಿಗೂ ಬೇಕಾಗಿಲ್ಲ ಸರ್. ಇದೆಲ್ಲ ಸೊ ಒಂದು ಯಾವ್ದೋ ಒಂದು ಕಾರಣಾಂತರಗಳಿಂದ ಏನೋ ಒಂದು ಮಿಸ್ ಆಗಿರ್ತದೆ, ಸೊ ಏನೋ ಒಂದು ಹೋಗಿರ್ತದೆ, ಅದನ್ನೆಲ್ಲ ನಾವು ಹೇಳಕ್ ಹೋದ್ರೆ ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ, ಅದು ಅರ್ಥ ಮಾಡ್ಕೊಳ್ಳುವಂತ ಸಿಚುವೇಶನ್ ಯಾರು ಇರಂಗಿಲ್ಲ. ಸೊ ಬದಲಿಗೆ ಮತ್ತೆ ವಾಪಸ್ ವಾಪಸ್ ಬೌನ್ಸ್ ಬ್ಯಾಕ್ ಆಗ್ಬೇಕು ಸರ್ ನಾವೇ. ಹೌದು ಸರ್, ನಾನು ಆಮೇಲೆ ಹೇಳ್ದೆ ಅವ್ರಿಗೆ, ಇಲ್ಲಕ್ಕಂದ್ರೆ ನೀನ್ ಇಂಟೆಲ್ ಇದೆಯಾ, ಸರಿ ಆಯ್ತು ಬಿಡು, ಒಂದ್ಸಲ ಇಲ್ಲ ಇನ್ನೊಂದ್ಸಲ ಟ್ರೈ ಮಾಡು ಅಂತದ್ವಿ. ಅವಾಗೆಲ್ಲ ನೋಟಿಫಿಕೇಶನ್ ತುಂಬಾ ಆಗ್ತಾ ಇದ್ವಿ ಸರ್, 2016, 17 ಆ ಟೈಮಲ್ಲೆಲ್ಲ. ಬಟ್ ಇವಾಗ ಅಷ್ಟೊಂದು ಆಗ್ತಿಲ್ಲ ಆ ಮೂಮೆಂಟ್ ಅಲ್ಲಿ. ಆಮೇಲೆ ಅವ್ರೆಲ್ಲದನ್ನು ಮತ್ತೆ ಬರೋದ್ರು ಎಕ್ಸಾಮ್ ಎಲ್ಲದನ್ನು, ಮತ್ತೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು. ಬಟ್ KS 2ನೇ ಸಲ ಆಗ್ಲಿಲ್ಲ. ಬಟ್ ಅವಾಗ್ಲೂ ಡಿಪ್ರೆಷನ್ಗೆ ಹೋಗ್ಬಿಟ್ರು ಒಂದು 2-3 ತಿಂಗಳು. ಬಟ್ ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ನಮ್ಗೆ ಗೊತ್ತಾಯ್ತು ನಾವು ಬಡತನದಲ್ಲಿ ಹುಟ್ಟಿರೋದೇ ಎಲ್ಲೋ ಒಂದ್ ಕಡೆ ಇದು ಅಂತ ಹೇಳ್ಬಿಟ್ಟು ನಮ್ಗೆ ಸಖತ್ ಫೀಲ್ ಆಯ್ತು ಸರ್ ಆ ಮೂಮೆಂಟ್ ಅಲ್ಲಿ. ಸೊ ಆಮೇಲೆ ಅವ್ರು ಬೇರೆ ಬೇರೆ ಎಕ್ಸಾಮ್ ಎಲ್ಲ ಬರ್ದಿದ್ವಲ್ಲ, ಅವೆಲ್ಲ ಸರ್ ಒಂದು 6-7 ಜಾಬ್ ಆಯ್ತು ಸರ್ ಅವ್ರಿಗೆಲ್ಲ. ಮತ್ತೆ 2019 ಅಲ್ಲಿ KEB ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಆಯ್ತು ರಾಜಾಜಿನಗರ್. ಸೊ ಆಮೇಲೆ ಸಖತ್ ಖುಷಿ ಆಯ್ತು ಸರ್, ಒಂದ್ 7-8 ಜಾಬ್ ಆಯ್ತಲ್ಲ. ಆಮೇಲೆ ನನಗೂ ಹೇಳ್ತಾ ಇದ್ರು, ಇಲ್ಲ ರೀ ನೀನು ಇಂಟೆಲ್ ಇದೆಯಾ, ಪ್ರೈವೇಟ್ ಸ್ಕೂಲ್ ಬಿಟ್ಬಿಟ್ಟು ಬಂದ್ಬಿಡು ಬೆಂಗಳೂರಿಗೆನೆ, ಇನ್ನೇ ನನ್ ಜಾಬ್ ಆಯ್ತಲ್ಲ. ಮತ್ತೆ ನಾನು ಹೇಳ್ದೆ ಇಲ್ಲಕ್ಕ ಬರಲ್ಲ, ಯಾಕೆಂದ್ರೆ ಬಿಕಾಸ್ ಕಾಂಪಿಟೇಟಿವ್ ಫೀಲ್ಡ್ ಹೆಂಗೈತೆ ಅಂತ ಗೊತ್ತಿದೆ. ನಾನು ನಿಮ್ಮನ್ನ ನೋಡಿದೀನಿ ಕೂಡ, ನೀನು ನೋಡಿದೀನಿ. ನಾನಂತೂ ದಯವಿಟ್ಟು ಬರಲ್ಲ, ನಾನು ಬೆಂಗಳೂರು ಕರೀಲೇಬೇಡ ನನಗೆ ಅಂತ ಹೇಳಿದೆ. ಅವಾಗ ನಮ್ಮ ಅಕ್ಕ ಪಾಸಿಟಿವ್ ಹೇಳ್ತಾರೆ, ಹಂಗೆ ನೀನು ಅನ್ಕೊಂಡಿದ್ದೀವಿ ಅಷ್ಟೇ ದಿನೇ. ಇವಾಗ ಒಂದು ಲೈಬ್ರರಿಯಲ್ಲಿ 300 ಜನ ಓದ್ತಾ ಇದ್ದಾರೆ ಅಂದ್ರೆ 300 ಜನದಲ್ಲಿ ಕರೆಕ್ಟ್ ಆಗಿ 15ರಿಂದ 20 ಜನರೇ ಅಷ್ಟೇ ಓದೋದು, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಆಮೇಲೆ ನನ್ಗೂ ಎಲ್ಲ ಒಂದ್ ಕಡೆ ಹೌದಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ಅಂತಂದ್ರೆ 2019 ಅಲ್ಲಿ ಜಾಬ್ ಆಯ್ತು. 20 ಕರೋನಾ ಟೈಮಲ್ಲಿ, ಆ ಟೈಮಲ್ಲಿ ಹೊರಟೋಗ್ಬಿಟ್ಟೆ ನಾನು ಬೆಂಗಳೂರಿಗೆ. ಏನಾದ್ರು ಅಲ್ಲಿ ಜಾಬ್ ಅನ್ನೋದು ಬೇಕಷ್ಟೇ ಅಂತ ಹೇಳ್ಬಿಟ್ಟು ಸರ್ ಸಿಚುವೇಶನ್ ಹೆಂಗ್ ಕ್ರಿಯೇಟ್ ಆಗ್ಬಿಟ್ವು ಅಂತಂದ್ರೆ ಸರ್ ಅವ್ ತೀರೋದು ಸರ್. ಅದು ಕರೋನಾ ಒಂದ್ ಕಡೆ ಸಂಕಷ್ಟ, ಒಂದ್ ಕಡೆ ಜಾಬು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸ್ ಇಂದ ಇದು ಎಕ್ಸಾಮ್ ಕಾಲ ಆಯ್ತು ಸರ್. ಫ್ರೀ ಕೋಚಿಂಗ್ ನಿಜವಾಗ್ಲೂ ಸರ್ ನೆನೆಸ್ಕೋಬೇಕು ಸರ್. ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಐತಲ್ಲ ಬೆಂಗಳೂರಲ್ಲಿ ತಿಗುಪ್ಪೆ, ಎಕ್ಸಾಮ್ ಬರ್ದೆ ಸರ್. ಹೋಗೋದು ಎಷ್ಟೊಂದು 2-3 ತಿಂಗಳಾಗಿತ್ತು ಅಷ್ಟೇ. ನಮ್ಮ ಸಿಸ್ಟರ್ ಅವರೇ ಅಪ್ಲೈ ಮಾಡಿದ್ರು ಅದೆಲ್ಲನೂ. ಎಕ್ಸಾಮ್ ಹೋಗಿ ಬರ್ದು ಬಂದೆ, ಸೆಲೆಕ್ಟ್ ಆಯ್ತು. ಅಂಬೇಡ್ಕರ್ ಭವನ್ ಅಲ್ಲೆಲ್ಲ ವೆರಿಫಿಕೇಶನ್ ಎಲ್ಲ ಆಯ್ತು. ನಮ್ಮ ಅಕ್ಕ ಹೇಳ್ತು ಇಲ್ಲ ರೀ UCC ತಗೋ, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಅದೆಲ್ಲ ತಗೊಂಡೆ ಸರ್. ಅದು ಪಾರ್ಟ್ 2 ಸರ್. ಇಲ್ಲಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಇಲ್ಲಿ ತನಕ ಜರ್ನಿ ಬತ್ತಲ್ಲ, ಇದು ರಿಯಲ್ ಲೈಫ್ ಸರ್. ಈಗ ಮುಂದಿಂದ ಇವಾಗ ನೀವು ಜಾಬ್ ಹಿಡಿದಿರಾ, ಇವಾಗ ಹೆಂಗಿರ್ತೀರಾ ಅದು ಇಲ್ಲ. ಸೊ ಇವಾಗ ಏನು ಹೇಳಿದ್ರಲ್ಲ, ಸುಮಾರು ಒಂದು 15 ನಿಮಿಷಗಳ ಕಾಲ ಏನು ಹೇಳಿದ್ರಲ್ಲ, ರಿಯಲ್ ಲೈಫ್ ಇದು ಸರ್. ಸೊ ಈ ವಿಷಯದಾಗ ನೀವು ಏನೋ ನಿಮ್ಮ ಅಕ್ಕಂದ ಆಯ್ತಲ್ಲ ಸರ್, ಅಕ್ಕಂದ್ರೆ ಒಂದು ಆಯ್ತು, ಒಂದು 7 ಜಾಬ್ ಆದ್ರೆ ಅಂದ್ರೆ ನೀವು. ಸೊ ಆ 7 ಜಾಬ್ ಆಗಿ ಅವ್ರು ಏನೋ ಒಂದು ಸ್ಯಾಟಿಸ್ಫೈಡ್ ಆಗಿ ಓಕೆ ಒಂದ್ ಕಡೆ ಹೋಗಿ ಸುಮ್ ಕೂತ್ರಪ್ಪ ಅಂತ ನೀವು ಅಲ್ಲೇ ಅದನ್ನೇ ಕಂಟಿನ್ಯೂ ಮಾಡೋದಾಗಿತ್ತು. ನಮ್ಮ ಅಕ್ಕಂದ್ ಬರ್ತದಪ್ಪ, ಸೊ ಆರಾಮಾಗಿ ನಮಗೆ ಅವ್ರು ದುಡ್ಡು ಹಾಕ್ತಾರೆ, ನಾವು ಇಲ್ಲಿ ಕೆಲವೊಂದಿಷ್ಟು ದುಡಿತಿರ್ತೀವಿ ಅಂತ ಆರಾಮಾಗಿ ಇರ್ಬೋದಾಗಿತ್ತು. ಆದ್ರೂ ವಾಪಸ್ ನೀವು ಮೊದಲು ಏನ್ ಮಾಡಿದ್ರಿ, ನೀವು ಪ್ರೈವೇಟ್ದಲ್ಲಿ ಹೋಗಿ ಅಕ್ಕನ ಓದಿಸಿದ್ರಿ. ಸೊ ನೆಕ್ಸ್ಟ್ ಅಕ್ಕ ಜಾಬ್ ಹಿಡಿದು ವಾಪಸ್ ನಿಮ್ಮನ್ನ ಓದಿಸಿದ್ರು. ತುಂಬಾ ಜನ ಹೇಳಿದಾರೆ ಸರ್, ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಇಲ್ಲ ಬಿಡೋರಿ ನಾವು ನೋಡಿದೀವಿ, ಅಕ್ಕ ಬಂದ್ರೆ ಈ ತರ ಇರ್ಬೇಕು. ಆಕ್ಚುಲಿ ಸರ್, ಅಕ್ಕ ತಂಗಮನ ಸಂಬಂಧ ಅನ್ನೋದು ನಿಮ್ಮ ರಿಯಲ್ ಆಗಿ ಇಲ್ಲಿ ನೀವು ಇದನ್ನ ವ್ಯಕ್ತಪಡಿಸಿದ್ರಿ. ಸೊ ಯಾಕಂದ್ರೆ ಸೊ ನಾರ್ಮಲ್ ಆಗಿ ನಾವು ಯಾರೋ ಒಬ್ಬರನ್ನ ನಾವು ಮಾಡೆಲ್ ಆಗಿ ಇಟ್ಕೊಂಡು, ಮತ್ತೆ ಯಾವುದೋ ಒಂದು ಪಿಕ್ಚರ್ ಹೀರೋನ್ ಮಾಡೆಲ್ ಆಗಿ ಇಟ್ಕೊಂಡು, ಯಾರೋ ನಮ್ಮ ಕಣ್ಣು ಮುಂದೆ ಇಲ್ಲದೆ ಇರ್ತಕ್ಕಂತಹ ಒಂದು ಚಿತ್ರಣವನ್ನ ಮಾಡೆಲ್ ಆಗಿ ಇಟ್ಕೊಂಡು ಓದ್ತೀವಿ, ಬರಿತೀವಿ, ಮತ್ತೊಂದು ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯೊಳಗೆ, ನಮ್ಮ ಮನದೊಳಗೆ ಇರ್ತಕ್ಕಂಥವ್ರನ್ನ ನಾವು ಮಾಡೆಲ್ ಅನ್ನು ಅಡಿಯಾಗಿ ಇಟ್ಕೊಂಡು ಈ ತರ ಒಂದು ಸಾಧನೆಯನ್ನು ಮಾಡಿದಾಗ ನಿಜಕ್ಕೂ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಖುಷಿ ಆಗ್ತದೆ. ಅವ್ರಿಗಿಂತ 10 ಪಟ್ಟು ನಮಗೂ ಕೂಡ ಏನಪ್ಪಾ ಅಂದ್ರೆ ಖುಷಿ ಆಗ್ತದೆ ಸರ್. ಇವತ್ತು ನಾನು ಏನಿಲ್ಲಿ ಕೂತ್ಕೊಂಡಿದ್ದೀನಿ, ಇದೆಲ್ಲ ಕ್ರೆಡಿಟ್ ನಮ್ಮ ಅಕ್ಕಗೆ ಹೋಗ್ಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಅಕ್ಕವ್ರಿಗೆ ಫಸ್ಟ್ ಹೋಗ್ಬೇಕು. ನಿಮ್ಮ ಅಕ್ಕ ತಮ್ಮನ ಸಂಬಂಧ 100 ವರ್ಷಗಳ ಕಾಲ ಇದೇ ರೀತಿ ಇರಲಿ ಅಂತ ಈ ನಮ್ಮ ಸಮ್ಮುಖದಲ್ಲಿ ಈ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಪರವಾಗಿ ಹಾಗೂ ವ್ಯಕ್ತಿಗಳು ನನ್ನ ಪರವಾಗಿ ಕೇಳ್ಕೊಳ್ತೀನಿ ಸರ್. ಸೊ ನಿಜಕ್ಕೂ ಖುಷಿ ಆಯ್ತು ಸರ್ ನಿಮ್ಮ ನಡೆದು ಬಂದಂತಹ ದಾರಿ ಮತ್ತು ನಿಮಗೆ ಸಪೋರ್ಟ್ ಮಾಡಿದಂತಹ ಆ ಸಹೋದರಿಯರು. ಸೊ ಅವರು ನಿಜವಾಗ್ಲೂ ಇಷ್ಟೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅವರು ನಿಮಗಿಂತ ಜಾಸ್ತಿ ಅವರು ಸಂಕಟ ಪಟ್ಟಿರ್ತಾರೆ, ನಿಮಗಿಂತ ಜಾಸ್ತಿ ನೋವು ಪಟ್ಟಿರ್ತಾರೆ. ಇಡೀ ಊರಿಗೆ ಗೊತ್ತು. ಹೌದು ಸರ್, ಆಕ್ಚುಲಿ ನಿಮ್ಗಿಂತ ಇಲ್ಲಿ ನೋಡ್ರಿ, ಇದೊಂದು ಪಾರ್ಟ್ A ಆದ್ರ ಪಾರ್ಟ್ B ಅವ್ರಿದಾರೆ ಇಲ್ಲಿ.
ಸೊ ಅವರು ನಿಜಕ್ಕೂ ನಿಮ್ಮನ್ನ ಈ ಬೀದಿಂದ ಇದ್ದವ್ರನ್ನ ನಿಮ್ಗೆ ಏತಂದು ಒಗಿಬೇಕಲ್ಲ, ಸೊ ಅವ್ರದ್ದು ಕೂಡ ನಿಮ್ದು ಎಷ್ಟು ಇದೆಲ್ಲ ಶ್ರಮ ಇದಕ್ಕಿಂತ ಡಬಲ್ ಎಫರ್ಟ್ ಅವ್ರದ್ದು ಇರ್ತದ ಅಂತಕ್ಕಂಥ ನಾವು ಭಾವಿಸ್ತೀವಿ. ಯಾಕಂದ್ರೆ ಆ ಜಾಗದಾಗ ನಿಂತ್ರೆ ಮಾತ್ರ ಗೊತ್ತಾಗಿರ್ತದ ರೀ. ಸೊ ಸುಮಾರು ಸರಿ ಆ ಜಾಗವನ್ನ ನಾವು ಸುತ್ತಾಡ್ಕೊಂಡು ಬಂದು ಉಂಟು. ತುಂಬಾನೇ ಕಷ್ಟ ಸರ್, ಅದು ಹ್ಯಾಂಡಲ್ ಮಾಡೋದೈತಲ್ಲ ಸರ್, ತುಂಬಾನೇ ಕಷ್ಟ. ಸೊ ಗೊತ್ತಿರೋರು ಮಾತಾಡ್ಸಂಗಿಲ್ಲ, ಗೊತ್ತಿದ್ದವ್ರು ನೋಡಲ್ಲ, ಹೇಳೋದಕ್ಕೆ ಆಗಿಲ್ಲ ಸರ್. ಹೌದು ಸರ್, ಅದು ಹಂಗೆ ಮಾತಾಡ್ಸಲ್ಲ ಸರ್. ಈ ಸಮಾಜದಲ್ಲಿ ಗೊತ್ತೈತೆ ಸರ್, ನಾವ್ ಏನಾದ್ರೂ ಒಂದು ಇದ್ವಿ, ನಾವ್ ಏನಾದ್ರು ಮಾಡಾಕತ್ತಿದ್ವಿ, ನಾವ್ ಏನಾದ್ರು ಒಂದು ಅದೀವಿ ಅಂದ್ರೆ ಮಾತ್ರ ಇಲ್ಲಿ ಸಮಾಜ ಸರ್ ಹೇಳ್ತಾರಲ್ಲ ಸರ್, ಬೆಲ್ಲ ಇರೋದ್ರಿಂದನೇ ಇರುವೆಗಳೆಲ್ಲ ಬರೋದಷ್ಟೇ ಸರ್. ಅಷ್ಟೇ ನಾನು ಅದೇ ಫಸ್ಟ್ ಹೇಳಿದೆ ಸರ್, ಗೆಲುವಿಗೆ ಸಂಬಂಧಗಳೇ ಜಾಸ್ತಿ, ಸೋಲು ಯಾವಾಗಲೂ ಅನಾಥ ಆಗಿರ್ತದೆ. ಸೊ ಆ ಸೋಲು ಅನಾಥ ಇದ್ದಾಗ ಬಂದು ಯಾರು ನಮ್ಗೆ ಜಾಯಿಂಟ್ ಆಗ್ತಾರಲ್ಲ, ನಿಜವಾಗೂ ದೇವರು ಕಳಿಸಿದಂತಹ ವರದಾನ ಆಗಿರ್ತಾರೆ. ಸೊ ನಿಮ್ ಲೈಫ್ ದಲ್ಲಿ ಕಳಿಸಿದ್ದು ನಿಮ್ಮ ಸಹೋದರಿಯರನ್ನ. ಹೌದು ಸರ್, ಅಷ್ಟೇ. ಮತ್ತೆ ಅವ್ರಿಗೂ ಕೂಡ ನೀವು ಸಪೋರ್ಟು ಇದೆ ಸರ್. ಮತ್ತೆ ಸರ್ ನಾನು ಕೋಚಿಂಗ್ ಹೋದೆ, ಯೂನಿವರ್ಸಲ್ ಕೋಚಿಂಗ್ ಸೆಂಟರ್, ಅಲ್ಲಿಂದ ಟೀಚರ್ಸ್ ಎಲ್ಲ ಪರಿಚಯ ಆದ್ರು, ಮತ್ತೆ ಚೆನ್ನಾಗೆಲ್ಲ ಪಾಠ ಮಾಡ್ಕೊಂಡು ಕೊಟ್ರು. ಆಮೇಲೆ ನಾನು ಮಾಮೂಲಿ ಅಲ್ಲಿ ನನಗೆ ಫ್ರೆಂಡ್ ಸರ್ಕಲ್ ಆಯ್ತು ಸರ್. ನನಗೆ ಅಂತಂದ್ರೆ ಅಲ್ಲಿ ಈಕ್ವಲ್ ಮೈಂಡೆಡ್ ಆಫ್ ಫ್ರೆಂಡ್ಸ್ ಸಿಕ್ಕಿದ್ರು. ಆಕ್ಚುಲಿ ನನ್ನ KS ನಮ್ಮ ಅಕ್ಕವರು ಆಂಬಿಷನ್ ಇದ್ರಿಂದ ಸರ್ ನನಗೂ ಅದೇ ಬಂತು ಎಲ್ಲೊಂದ್ ಕಡೆ, ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇದ್ ಮಾಡಿದೆ ಸರ್. ಕಾಂಪಿಟೇಟಿವ್ ಫೀಲ್ಡ್ ದಾಗ ನಾವು ಯಾರನ್ನ ಚಾಯ್ಸ್ ಮಾಡ್ತಿಲ್ಲ, ದಟ್ಸ್ ಮ್ಯಾಟರ್ ಸರ್. ಹೌದು ಸರ್, ಇದು ಕೂಡ ಬಹಳ ಮ್ಯಾಟರ್. ನಾವು ಓದೋದು ಒಂದು 50% ಇಡಿ, ಬಟ್ ನಾವು ಯಾರೊಂದಿಗೆ ಇದೀವಲ್ಲ ಸರ್, ಅದಂತೂ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಫ್ರೆಂಡ್ ಸರ್ಕಲ್ ಐತಲ್ಲ, ನಮ್ ಜಾಬ್ ಆಗೋದು ಬಿಡೋದು ಸರ್ ಫ್ರೆಂಡ್ ಸರ್ಕಲ್ ನ ಡಿಪೆಂಡ್ ಆಗಿರುತ್ತೆ ಸರ್. ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ರು ಸರ್. ನನ್ನ ಕ್ಲೋಸ್ ಫ್ರೆಂಡ್ ಷಣ್ಮುಖ ಅಂತ ಹೇಳ್ಬಿಟ್ಟು, ಅವರು ಧಾರವಾಡದವರು. ನಾನು ಅವ್ನು ಎಷ್ಟು ಓದಿದ್ವಿ ಅಂತಂದ್ರೆ ಸರ್, ತುಂಬಾ ಓದ್ತಾ ಇದ್ವಿ ಸರ್. ಬರೀ ಡಿಸ್ಕಷನ್ ಮಾಡೋದಿಂದನೇ ಓದೋದು, ಡಿಸ್ಕಷನ್ ಮಾಡೋದು. ಪಾಪ ಇವತ್ತು ನನಗೇನು ಅಂತಂದ್ರೆ, ನಂದು ಜಾಬ್ ಆಯ್ತು ಸರ್, ಅವಂದು ಜಾಬ್ ಆಗಿಲ್ಲ. ನನ್ಗೆ ಎಷ್ಟು ನನಗೆ ಫೀಲ್ ಆಗುತ್ತೆ ಅಂತಂದ್ರೆ, ನಾನು ದೇವ್ರನ್ನ ಕೋರ್ಕೊಂತೀನಿ ಸರ್. ಇನ್ನೊಂದು ಹೆಂಗ್ ಗೊತ್ತಾ ಸರ್, ಯಾರು ಜಾಸ್ತಿ ಓದ್ತಾ ಇರ್ತಾರಲ್ಲ ಸರ್, ಅವ್ರದ್ದು ಜಾಬ್ ಆಗಲ್ಲ ಸರ್ ಕೆಲವೊಂದ್ಸಲ. ಆವರೇಜ್ ಆಗಿ ಓದ್ತಾ ಇರ್ತಾರೆ ಸರ್, ಅವ್ರದ್ದು ಆಗೋಗ್ಬಿಡುತ್ತೆ ಸರ್ ಕೆಲವೊಂದ್ಸಲ. ಹಂಗಾದಾಗ ಬಿಕಾಸ್ ನನ್ನ ಫ್ರೆಂಡ್ ನನಗೆ ಗೊತ್ತಿರುತ್ತೆ, ನನ್ನ ಫ್ರೆಂಡ್ ಏನು ಅಂತ ಹೇಳಿ, ಅವನು ತುಂಬಾನೇ ಎಫರ್ಟ್ ಎಲ್ಲ ಹಾಕಿದ್ದ. ಬಟ್ ಇನ್ನ ಏನು ಯಾವ ಜಾಬ್ ಆಗಿಲ್ಲ ಸರ್. ಸೊ ಮುಂದಿನ ದಿನದಾಗ ಅವ್ರಿಗೆ ಇರ್ತದೆ ಸರ್. ಬಟ್ ಆಗುತ್ತೆ ಸರ್, 100% ನನಗಂತೂ ಹೋಪ್ ಇದೆ ಸರ್, ಆಗುತ್ತೆ ಸರ್. ಹೆಂಗಂದ್ರೆ ಸರ್, ಇವಾಗ ನಾವು ಈ ಫೀಲ್ಡ್ ಅಲ್ಲಿ ಬಂದ ತಕ್ಷಣ ನಾವನ್ನ ಯಾರನ್ನ ಚಾಯ್ಸ್ ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ನ, ಅದ್ರ ಮೇಲೆ ನಮ್ದು 50% ನಿಂತಿರುತ್ತೆ ಸರ್. ಆಕ್ಚುಲಿ ನಾನು ಯಾವ್ದು ಬುಕ್ಸ್ ತಗೋತೀನಿ ಅನ್ನೋದಲ್ಲ, ಯಾವುದು ಯಾರ ಜೊತೆ ನಾನು ಯಾವ ಕ್ಲಾಸ್ ಕೇಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ನಾನು ಯಾರ ಜೊತೆ ದಿನ ಇರ್ತೀನಿ. ಸೊ ನೋಡ್ತಾ ಹೋಗ್ರಿ, ನಮ್ಮ ಗೆಳೆಯರೊಂದಿಗೆ, ನಮ್ಮ ದೋಸ್ತಿ ಸರ್ಕಲ್ ಒಂದಿಗೆ ಹಂಚಿಕೊಳ್ಳದೇ ಇರತಕ್ಕಂತಹ ವಿಷಯಗಳೆಲ್ಲ ಆಡು ತಿನ್ನದೇ ಇರತಕ್ಕಂತಹ ಸೊಪ್ಪಿಲ್ಲ. ಸೊ ನಿಜ ಸರ್, ಸೊಪ್ಪಿಲ್ಲ ಹಂಗೆ ಅರಿಸ್ಟಾಟಲ್ ಹೇಳ್ತಾರ, ಆಡು ಊಟದ ಸೊಪ್ಪಿಲ್ಲ, ನಾವು ಓದದ ಯಾವ್ದು ಪುಸ್ತಕವಿಲ್ಲ, ಕವಿಯಿಲ್ಲ. ಹಂಗೆ ಸೊ ದೋಸ್ತಿಯವರ ಮುಂದೆ ಹೇಳ್ತಕ್ಕಂತಹ ಮಾತುಗಳು ಯಾವ್ದು ಇರಂಗಿಲ್ಲ. ಸೊ ಹಾಗೆ ನಾವು ಏನ್ ಹೇಳ್ತೇವಲ್ಲ ಅದನ್ನೇ ಅವ್ರು ಹೇಳಿ ಒಂದು ಅಲ್ಲಿ ಬಾಂಡಿಂಗ್ ಬೆಳೆದು, ಸೊ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ 2 ಜನ ಏನಾದ್ರು ಚಲೋ ಗೆಳೆಯರು, ಒಂದು 4 ಜನ ಕೆಲವು ಟೀಮ್ ಆಯ್ತಂದ್ರೆ ಸರ್, ಸೊ ಯೂಶಲಿ ಆಗಿ ಹೇಳ್ತೀವಿ, ನಾರ್ಮಲ್ ಆಗಿ ನಾವು ಮಾತಾಡೋದಾದ್ರೆ, ಸೊ ಒಂದು ಯಾವ್ದೋ ನೋಟಿಫಿಕೇಶನ್ ಆಗೈತೆ ಅಂದ್ರೆ ಅಷ್ಟು ನೋಟಿಫಿಕೇಶನ್ 4 ಜನ ಇರ್ತಾರೆ ಸರ್. ಯಾಕಂತಂದ್ರೆ ಹಂಗೆ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಸರ್. ಅದು ನಮ್ಮ ಕೈಲಿ ಇರುತ್ತೆ ಸರ್, ಯಾಕಂದ್ರೆ ನಮ್ಮ ಜೀವನ ಇರುತ್ತೆ ಸರ್. ಅದನ್ನ ಬೇರೆಯವ್ರ ಜೀವನ ಬಿಲ್ಟ್ ಮಾಡ್ತಾ ಇಲ್ಲ ಇಲ್ಲಿ, ನಮ್ದೇ ಅಲ್ಲ. ನಾವು ನಮ್ಮ ಜೀವನ ಬಿಲ್ಟ್ ಮಾಡೋದ್ರಿಂದ ನಾವು ಶ್ರಮ ಹಾಕ್ಬೇಕು ಸರ್. ನಾವು ನಮ್ಮ ಮೆಂಟಾಲಿಟಿ ಫ್ರೆಂಡ್ ನಾವು ಹುಡುಕೋಬೇಕು. ಫ್ರೆಂಡ್ಸ್ ಅಂದ್ರೆ ಸರ್, ನಾನು ಬೆಂಗಳೂರಲ್ಲಿ ನೋಡಿದ್ದೀನಿ, ಎಲ್ಲಾ ತರದ ಫ್ರೆಂಡ್ಸ್ ಸಿಗ್ತಾರೆ ಸರ್. ಚೆನ್ನಾಗಿ ಓದೋರು ಸಿಗ್ತಾರೆ, ಹಾಯ್ ಬಾಯ್ ಅನ್ನೋರು ಸಿಗ್ತಾರೆ, ನಮ್ಮ ಮೈಂಡ್ ಡೈವರ್ಷನ್ ಮಾಡ್ಬೇಕು ಅಂತವ್ರು ಸಿಗ್ತಾರೆ ಸರ್. 100%. ಬರೀ ಪಿಕ್ಚರ್ ನೋಡಕ್ ಹೋಗೋಣ ಅಯ್ಯೋ ಸರ್, ಕರೀತಾರೆ ಸರ್, ಬನ್ನಿ ಸರ್. ಏನ್ ಯಾವಾಗಲೂ ಬರೀ ಬುಕ್ಕಿಶ್ ಆಗಿರ್ತಿಲ್ಲ, ಬಿಟ್ಬಿಡು ಬುಕ್ ಬಾ ಬಾ. ಒಂದೊಂದ್ಸಲ ನಮ್ಮ ಸ್ಟೂಡೆಂಟ್ಗಳು ಮಾತಾಡ್ತಾರೆ, ಸರ್ ಎಷ್ಟು ಓದೋದು ಬಿಡ್ರಿ ಸರ್, ಓದಿ ಏನ್ ಮಾಡೋದು ಸರ್, ಮೈಂಡ್ ಫ್ರೆಶ್ ಆಗತ್ತೆ ಸರ್, ಪಿಕ್ಚರ್ಗೆ ಹೋಗೋಣ್ರಿ ಅಂತಾರೆ ಸರ್. ಒಂದೊಂದು ಅವರು ಮೆಂಟಾಲಿಟಿ ಹೆಂಗಿರ್ತಾವ ನಡೀತದೆ ಸರ್. ನೋಡ್ಬೇಕು ಎಂತ ಸಾಹಿತ್ಯ ಸಂಬಂಧಪಟ್ಟಂತಹ ಪುಸ್ತಕ ಏನಾಗಿರ್ಬೋದು, ಪಿಕ್ಚರ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಕೆಲವೊಂದಿಷ್ಟು ವಿಶೇಷವಾಗಿ ಐತಿಹಾಸಿಕ ಘಟನೆಗಳು ನಡೆದಂತಹ ಸಿನಿಮಾಗಳನ್ನ ನೋಡಿದ್ರೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಟೈಮ್ ವೇಸ್ಟ್ ಮಾಡಾಕ, ಸೊ ನಾನು ಓದಿದ್ದೇನಪ್ಪ ಸಿಕ್ಕಾಪಟ್ಟಿ ಅಂತ ಹೇಳಿ ಹೋಗಿ ನಾವು ರಿಲ್ಯಾಕ್ಸ್ ಆಗಕ್ಕೆ ಹೋಗಿರ್ತಾರಲ್ಲ, 3 ತಾಸ 3 ಗಂಟೆ ಇರ್ತದೆ ಸರ್. ಸೊ ಆ 3 ಗಂಟೆ ವಾಪಸ್ 24 ಗಂಟೆನೂ ನಮ್ಮ ಸರೌಂಡಿಂಗ್ ನಮ್ಮ ಯಾಕೆ ಸರ್, ನಾವು ಯಾವಾಗ ನೀವು ನಾರ್ಮಲ್ ಆಗಿ ಮಾತಾಡ್ತೀವಿ ಸರ್. ಇವಾಗ ನೀವು ಅಂತೀರ ನನಗೆ, ನಾಗರಾಜ್ ಸರ್ ಮತ್ತೆ ನೆಕ್ಸ್ಟ್ ಸಂಡೇ ನಾನು ಪಿಕ್ಚರ್ ನೋಡಕ್ ಹೋಗೋಣ್ರಿ ಅಂತಂತೀವಿ. ಆದ್ರೆ ನೀವು ನೆಕ್ಸ್ಟ್ ಸಂಡೇ ಅಂತಂದಿರ್ತೀರಿ, ನೆಕ್ಸ್ಟ್ ಸಂಡೇ ಬರ್ತಕ್ಕಂತ 7 ದಿನಾನು ಕೂಡ ಅದೇ ಓಡ್ತಾ ಇರುತ್ತೆ ಸರ್. ಕ್ಯಾಲ್ಕುಲೇಷನ್ ಆಗ್ತಾ ಹೋಗುತ್ತೆ ಸರ್. ಮೈಂಡ್ ಹೆಂಗೆ ಅಂದ್ರೆ ಅಂತ ಬೇಗ ಅಡಿಕ್ಷನ್ ಆಗ್ಬಿಡುತ್ತೆ ಸರ್ ಮೈಂಡ್. ನೀವು ಓದು ಅಂದ್ರೆ ಮೈಂಡ್ ಬೇಗ ಸಪೋರ್ಟ್. ಇವಾಗ ನೋಡ್ರಿ, ನೀವೇ ನಮ್ ಭೇಟಿ ಆಗಕ್ಕಂತ ಇವಾಗ ಒಂದು ಇಲ್ಲಂದ್ರೆ ಸುಮಾರು ಅಂದ್ರೆ 20 ಕಾಲ್ ಮಾಡಿದ್ರಿ ನೀವು. ಓಕೆ, ಸೊ ಸಿಂಪಲ್ ಆಗಿ ಇದು ಚಲೋ ಇರ್ತಕ್ಕಂತಹ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ, ಸೊ ಚೆನ್ನಾಗಿರ್ತಕ್ಕಂತಹ ಒಂದು ಯಾವುದೋ ವಿಷಯವನ್ನ ಕೊಡಾಕ ಸಲುವಾಗಿ ಇಷ್ಟೆಲ್ಲ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರಿ. ಆದ್ರೆ ಇವಾಗಲೇ ನೀವು ಫೋನ್ ಹಚ್ಚಿಬಿಟ್ಟು ಅವಾಗನೇ ಒಂದು ಪಿಕ್ಚರ್ ಹೋಗೋಣ, ಒಂದು ಟ್ರಿಪ್ ಹೋಗೋಣ ಇದ್ರೆ ಅದು ತಿಳಿಯಾಗ ರೌಂಡ್ ಆಗಿರೋದು ಸರ್. ನಾವ್ ಹೆಂಗೆ ನಮ್ಮ ಮೈಂಡ್ ಶಾರ್ಪ್ ಮಾಡ್ತಾ ಹೋಗ್ತೀವಿ ಆ ತರ ಸರ್, ಅಷ್ಟೇ ಹಂಗಿರ್ತದೆ ಆಕ್ಚುಲಿ ಸರ್. ಸೊ ಯಾವ್ದನ್ನ ನಾವು ನಮ್ಮ ಲೈಫ್ಗೆ ಓಕೆ ಅನಿಸ್ತದ, ಯಾವ್ದು ನಮ್ಮ ಲೈಫ್ ಅನ್ನ ನಿರ್ಧಾರ ಮಾಡದಲ್ಲ, ಆ ವಿಷಯ ಕುರಿತು ನಾವು ಬಹಳ ದೂರ ಹೋಗ್ತೀವಿ.
ಹೌದು ಸರ್ ಗೊತ್ತಿಲ್ಲ ನಮ್ಗೆ ಗೊತ್ತದ ಸರ್ ಇದು ನಾನಂತಲ್ಲ ನಮ್ಮ ಜಾಗದಲ್ಲಿ ನಿಮ್ ಜಾಗದಲ್ಲಿ ಮತ್ತೆ ಅವ್ರ ಜಾಗದಲ್ಲಿ ವಿಚಾರ ಮಾಡ್ತೀವಿ ನಾವು. ಸೊ ಈಗ ನೋಡ್ರಿ ನಾರ್ಮಲ್ ಆಗಿ ನಾವು ಹೇಳ್ತೀವಿ ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸು ಶಾಂತಿ ಆಗ್ತದ, ಸೊ ಎಲ್ಲರೂ ಚೆನ್ನಾಗಿರ್ಬೇಕು ಮತ್ತೆ ವಾಪಸ್ ಬೆಳೀತದ, ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗ್ತದ, ವಾಪಸ್ ಬಂದು ಚೆನ್ನಾಗಿ ಓದ್ಬೋದು, ಓದಿದಂಥದ್ದೆಲ್ಲ ಮನನ ಆಗ್ತದ. ಅಂದಿದ್ದಕ್ಕೆ ನಾವು ಹೋಗಲ್ಲ. ಪಿಕ್ಚರ್ಗೆ ಹೋಗಿ ನೋಡಿರೋ ಅಂತಂದ್ರೆ ಸರ್ ಅದು ಹಂಗೆ ಸರ್, ಅದು ಬೇಗ ಅದು ಅಟ್ರಾಕ್ಷನ್ ಆಗ್ಬಿಡುತ್ತೆ ಸರ್. ನಾವು ಇಲ್ಲೇ ಕೂತು ವಿಚಾರ ಮಾಡ್ತೀವಿ ಸರ್, ಪಿಕ್ಚರ್ ಅಂತ ಯಾವ ಪಿಕ್ಚರ್ ಅದು, ಯಾವ ಹೀರೋ ಅದಾನು, ಯಾವ ಹೀರೋಯಿನ್ ಇದಾರು, ಫೈಟ್ ಹೆಂಗಿರ್ತೈತಿ, ಆಕ್ಷನ್ ಫಿಲ್ಮ್ ಇರ್ತದೋ, ಹೋಗ್ಬೇಕಾರ ಬಾಜುಕ್ ಸೀಟ್ ಯಾರು ಬಂದಿರ್ತೈತೋ, ಇಲ್ಲಿಂದನೇ ಚಾಲೋ ಕ್ಯಾಲ್ಕುಲೇಷನ್ ಅದ ಸರ್. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ದೇವ್ರು ಯಾವುದೋ ಒಂದು ಕಲ್ಪನೆನ ಬರಂಗಿಲ್ಲ, ಹಂಗೆ ಅದ ಸರ್ ಇದು ಮೈಂಡ್. ಸೊ ಹಾಗೆ ಓಕೆ. ಸೊ ಇದು ಸ್ಪರ್ಧಾತ್ಮಕ ಲೋಕದಾಗ ಒಂದು ಇರಬೇಕು, ಆದ್ರೆ ಸೀಮಿತವಾಗಿರ್ಬೇಕ್ರಿ. ಅಂದ್ರೆ ಸರ್ ಇನ್ನೊಂದೇನು ಅಂದ್ರೆ ನಾವ್ ಎಲ್ಲೇ ಹೋದ್ರು ಏನೇ ಎಂಜಾಯ್ ಮಾಡಿದ್ರು ನಾವು ಬೆಳೆದು ಬಂದ್ರೆ ರೀತಿನ ಮರಿಬಾರ್ದು ಅಷ್ಟೇ. ಯಾಕೆ ಅಂತಂದ್ರೆ ನನ್ ಮನೆ ಫ್ಯಾಮಿಲಿ ನನಗ್ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ ಮನೆ ಫ್ಯಾಮಿಲಿ ನಿಮಗ್ ಗೊತ್ತಿರುತ್ತೆ ಸರ್ ಏನು ಅಂತ. ಇವಾಗ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳ್ಬಿಟ್ಟು ಬನ್ರಿ ಅಲ್ಲೋಗನ್ರಿ ಇಲ್ಲೋಗನ್ರಿ ಅಂತ ಹೇಳಿ ನಾವು ವಿಚಾರ ಮಾಡ್ಬೇಕಲ್ಲ. ಅಂದ್ರೆ ನಾವು ನಮ್ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ಯಾಕೆಂದ್ರೆ ನಾವಿಲ್ಲಿ ಏನ್ 2-3 ವರ್ಷ ಎಫರ್ಟ್ ಆಗಿ ಕಷ್ಟ ಪಡ್ತೀವಲ್ಲ, 60 ವರ್ಷದವರೆಗೂ ಚೆನ್ನಾಗಿರ್ಬೋದಲ್ಲ ಸರ್. ನಮ್ಮನ್ನ ಯಾರು ಟಚ್ ಮಾಡಾಗೋದಕ್ಕಾಗಲ್ವಲ್ಲ. 3 ಗಂಟೆ ಸಿನಿಮಾದ ಬಗ್ಗೆ ಒಂದು ಹೇಳ್ತೀನಿ ಸರ್. ಈಗ 3 ಗಂಟೆ ಸಿನಿಮಾ ನೋಡಕ್ ಹೋಗಿದ್ವಿ ಅಂತ ಇಟ್ಕೋರಿ ಸರ್. ಸೊ ಈ 3 ಗಂಟೆಗೆ ನಮ್ಮಂತ ಇರೋನ್ ಯಾವನಾರ ಒಬ್ಬ 3 ಗಂಟೆ ಜಾಸ್ತಿ ಓದಿದ್ದಂದ್ರೆ ಅದನ್ನ ತಗೋಕ್ ಯಾವ ಹರಿಬ್ರಹ್ಮ ಬಂದ್ರು ಆಗಲ್ಲ ಸರ್. ಅವ್ರು ಸೆಲೆಕ್ಟ್ ಆಗ್ತಾರೆ ಸರ್. ಅವರು ಇಲ್ಲ ಸರ್, ಅವ್ನು ಮಲಗ್ತಾನೆ. ನಾನು ಏನಾದ್ರು ಕೇಳಕ್ ಹೋದ್ರೆ ಏನಂತಾರೆ ಸರ್, ಅವ್ನು ಮಲಗಿದಾಗ ನಾನು ಓದ್ತೀನಿ ಸರ್. ಇಂಪಾಸಿಬಲ್ ಆಗಲ್ಲ ಸರ್. 100 ಅದು ಹೇಳ್ಬೋದು ಅಷ್ಟೇ ಸರ್, ಬಟ್ ಓದೋದೈತಲ್ಲ ಸರ್. ನಮ್ಮ ಮೈಂಡ್ ರೋಬೋಟ್ ಅಲ್ಲ ಸರ್. ಸ್ಕ್ಯಾನ್ ಅದು ಐಶ್ವರ್ಯ ಮೂವಿ ಅಲ್ಲಿ ಐತಲ್ಲ, ಈಗ ಸುಮ್ನೆ ಸ್ಕ್ಯಾನ್ ಮಾಡ್ತಾರೆ ಎಲ್ಲ ಮೈಂಡ್ ಅಲ್ಲಿ ಹೋಗ್ಬಿಡುತ್ತಲ್ಲ ರೋಬೋಟ್. ಬಟ್ ಆ ತರ ಆಗಕ್ ಸಾಧ್ಯನೇ ಇಲ್ಲ. ಗ್ರೌಂಡ್ ಒಳಗೆ ಓಡ್ತಾ ಇರ್ಬೇಕಾದ ಒಂದು ಅಷ್ಟೇ ಆ ಓಟಿನಲ್ಲಿ ಇರ್ತಕ್ಕಂತಹ ಕದರ್ ಇರ್ಬೇಕು, ಅಲ್ಲಿ ಒಳಗಾಗ್ತಕ್ಕಂತಹ ನಿಂತು ನೋಡೋಂಗ್ ಏನು ಅನ್ಸಲ್ಲ ಸರ್. ಅವ್ರಿಗೆ ಏನು ಅನ್ಸಲ್ಲ ಸರ್. ಕಾಮನ್ ಆಗಿ ನೋಡ್ತಾನ್ರಿ ಅವ, ಓಡಾತಾನ ಬಿಡಪ್ಪ ಅಂತ ಹೇಳಿ. ಹೌದು. ಆದ್ರೆ ಓಡ್ಬೇಕಾದ್ರೆ ಅಲ್ಲಿ ಬೆಂಕಿ ಹತ್ತಲ್ರಿ ಒಳಗ, ಬೆಂಕಿ ಕಿಚ್ಚು ಅನ್ನೋದಿರುತ್ತಲ್ಲ ಹೇಳ್ತಾರೆ ಈ ಕಡೆ ಎಲ್ಲ, ಕಿಚ್ಚು ಅನ್ನೋದಿರ್ಬೇಕು ಸರ್. ಅವ್ನಿಗಷ್ಟ ಅದ ಅರಿವಾಗ್ತದ, ಅವ್ನಿಗಷ್ಟ ಅದು ಬೆಳೀತದ. ಸೊ ಅಂತರ್ದ ನಮ್ ಕಡೆ ಅಂತ ಆಲ್ಮೋಸ್ಟ್ ಆಲ್ ಸರ್ ಇಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಸಮಾಗಮ ನನಗೂ ಸರ್ ಸಖತ್ ಖುಷಿ ಆಯ್ತು ಸರ್. ಅಲ್ಲಿ ಇದಾರೆ ಸರ್. ಆಕ್ಚುಲಿ ಇನ್ನೊಂದೇನ್ ಗೊತ್ತಾ ಸರ್, ಆಕ್ಚುಲಿ ನಂದು KS ಅಂತ ಅನ್ಕೊಂಡೆ, ಆಮೇಲೆ FD ಗೆ ಫೋಕಸ್ ಮಾಡಿದೆ ಸರ್ ಜಾಸ್ತಿ. ಯಾಕೆಂದ್ರೆ ಅಲ್ಲಿ ಕೋಚಿಂಗ್ ತಗೊಂಡಿದ್ರಿಂದ ಅದು FD ಏನಾಯ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂತು, ನನ್ಗೆ 100% ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಅದೇನ್ ಮಾಡ್ಬಿಡ್ತು, ಅದು ಒಂದು ಮನಸ್ಸಲ್ಲಿ ಹೊರಟೋಗ್ಬಿಡ್ತು ಸರ್ ನನಗೆ ಸರ್. ಅದರಿಂದ ನನಗೆ ಆ ಡಿಪ್ರೆಷನ್ ಬರೋದಕ್ಕೆ ನನಗೆ 1.5 ತಿಂಗಳು 2 ತಿಂಗಳು ತಗೊಂಡಿದ್ದೆ ಸರ್ ನನಗೆ. ಯಾಕೆಂದ್ರೆ ನನ್ಗೆ ಏನ್ ನೆಕ್ಸ್ಟ್ ಅಂತ ನನಗೆ ಗೊತ್ತಿಲ್ಲ ಸರ್. FD ಏನಪ್ಪ, ನಾನು ಅದಕ್ಕೆ ಫೋಕಸ್ ಮಾಡಿದ್ದೆ, ಅದೇ ಆಗ್ಲಿಲ್ವಲ್ಲ ಅಂತ ಹೇಳಿ ಸಖತ್ ಬೇಜಾರಾಯ್ತು ಸರ್. ಆ ಮೂಮೆಂಟ್ ಅಲ್ಲಿ ನಾನು ಊರಲ್ಲಿ ಬೇರೆ ಇದ್ದೆ ಸರ್. ನಮ್ಮ ಅಕ್ಕ ಅವ್ರದ್ದು ಇನ್ನೊಂದೆರಡು ಜಾಬ್ ಆಗಿತ್ತಲ್ಲ, ಅದ್ರದ್ದು ಇದು ಮಾಡಿಸ್ತಾ ಇದ್ದೀನಿ, ಸಿಂಧುತ್ವದಾಗೆಲ್ಲ ನಾನೇ ಮಾಡಿಸ್ತಾ ಇದ್ದೆ. ಆ ಮೂಮೆಂಟ್ ಅಲ್ಲಿ ಸರ್ ಹೆಂಗ್ ಅನ್ನಿಸ್ಬಿಡ್ತು ಅಂದ್ರೆ, ಬೆಂಗಳೂರಲ್ಲಿ 2-3 ವರ್ಷ ಓದಿದ್ದೀನಿ, ಏನಪ್ಪ ಮಾಡುದು, ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ತಾ ಇದ್ರು ಹರೀಶ್ ಬಿಡು ನಿಂದ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು, ಏನಪ್ಪ ಜೀವನ ಹಿಂಗಾಗೋಗ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ನಂಗೆ ತುಂಬಾನೇ ಬೇಜಾರಾಗೋಗ್ಬಿಡ್ತು ಸರ್ ಎಲ್ಲದನ್ನು. ಆಮೇಲೆ ಸರ್ ನಾನು ಹೆಂಗಿದ್ರು ಅದಕ್ಕೆ ಓದಿದ್ದೆ ಸರ್. ಏನ್ ಗೊತ್ತಾ, ನನ್ಗೆ ಅವಾಗ ನಾನು ಓದ್ಬೇಕಾದ್ರೆ ನನಗೆ ಅನ್ನಿಸ್ತು ಸರ್, ಅಂದ್ರೆ ಟ್ರಿಕ್ಸ್ ಜಾಸ್ತಿ ಮಾಡಿದೆ ಸರ್. ಟ್ರಿಕ್ಸ್ ಮಾಡಿದೆ, ಮತ್ತೆ ರಿವಿಷನ್ ಸರ್ ತುಂಬಾ ಸಲ ರಿವಿಷನ್ ಕೊಟ್ಟೆ. ನಮ್ಮ ಸಿಸ್ಟರ್ ತುಂಬಾ ಸಲ ಹೇಳ್ತಾ ಇದ್ರು ನನಗೆ, ಅರಿ ಏನಿಲ್ಲ ಇಲ್ಲಿ ಕೀ ಟು ಸಕ್ಸಸ್ ಏನಂದ್ರೆ ರಿವಿಷನ್ ಮಾಡೋದಷ್ಟೇ. ನಾನು ಅದನ್ನ ನೆನಪಿಸ್ಕೊಬಿಟ್ಟೆ ಸರ್. ಬರೀ ಓದು, ರಿವಿಷನ್ ಮಾಡು, ರೀಡ್ ಅಷ್ಟೇ ಸರ್. ಯಾಕಂದ್ರೆ ಸರ್ ನಾವು ಮನುಷ್ಯರ ತಲೆ ಹೆಂಗಂತಂದ್ರೆ ಒಂದ್ಸಲ ತಿಳಿಯಲ್ಲ ಅದು. ಹೌದು ಸರ್, ಹೋಗಲ್ಲ ಸರ್ ಮೈಂಡ್. ಮಿಷನ್ ಅಲ್ಲ ನಮ್ದು, ಮನುಷ್ಯರ ಜೀವನ ಒಂದ್ಸಲ ಹೇಳಿದ್ದೇನೆ ಮತ್ತೆ ಹೋಗಲ್ಲ. ಮತ್ತೆ ರಿವಿಷನ್ ಮಾಡಿ ನಾನು ನೋಡಿದೆ ನಿಮ್ಗೆ ಈಗಲೇ ಒಂದು 4-5 ಏನೋ ಟಿಪ್ಸ್ ಮಾಡಿದಿರಿ ಅವನ್ನೆಲ್ಲ. ಸೊ ಅವೆಲ್ಲ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ದಾಗ. ಇವಾಗ ನಾರ್ಮಲ್ ಆಗಿ ಸರ್ ಇವು ಯಾವ್ದು ಉತ್ತರ ಭಾರತದಿಂದ ಇಟ್ಕೊಂಡು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ನದಿಗಳನ್ನ ಜೋಡಿಸಿ ಬರೀರೋದು ಕೊಟ್ಟಾಗ ಸರ್, ನಾವು ನಮ್ದು ಉತ್ತರ ಬೇರೆ ಇರ್ತೈತಿ, ದಕ್ಷಿಣ ಬೇರೆ ಇರ್ತೈತಿ. ಇಲ್ಲಿ ಸರ್ ಇದು ಕಾವೇರಿ ಹೋಗಿ ಗಂಗಾ ನದಿ ಹಿಂಗಾಗಿರ್ತದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಸರ್, ಫೋಟೋ ಕಾಪಿ ಮೈಂಡ್ ಅಂತ ನಾವು ಮಾಡ್ಕೊತೀವಿ. ಅಂದ್ರೆ ಓದ್ಬೇಕಾದ್ರೆ ಅಂದ್ರೆ ವಿಜುವಲೈಸೇಷನ್ ಮಾಡ್ಕೋಬೇಕು, ಮ್ಯಾಪ್ ರೀಡಿಂಗ್ ಮಾಡ್ಬೇಕು ಸರ್. ಮ್ಯಾಪ್ ರೀಡಿಂಗ್ ಮಾಡ್ಬೇಕು, ಮತ್ತೆ ಆ ಮ್ಯಾಪ್ ದಲ್ಲಿ ನಾವೇ ಅಡ್ಡಾಡ್ಬೇಕು ಸರ್ ಮನಸ್ಸಿನಲ್ಲಿ. ಹೌದು, ಅಂದ್ರೆ ಎಷ್ಟು ವಿಜುವಲೈಸ್ ಮಾಡ್ಕೊಂತೀವಲ್ಲ ಸರ್. ಗಂಗಾ ನದಿ ಅಂತಂದ್ರೆ ಹೌದು ಗಂಗಾ ನದಿ ಅದು ಉತ್ತರ ಭಾರತದ ಪ್ರಮುಖ ನದಿ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡ್ ಬರ್ಬೇಕು ಸರ್. ಈ ತರ ನಾವ್ ಎಷ್ಟು ವಿಜುವಲೈಸ್ ಮಾಡ್ಕೊಂತೀವಲ್ಲ ಅಷ್ಟು ನಮ್ಮ ಮೈಂಡ್ ಅಲ್ಲಿ ಬ್ಲೂ ಪ್ರಿಂಟ್ ಆಗ್ತಾ ಹೋಗುತ್ತೆ ಸರ್. ಅದೇ ಹೇಳ್ತಾರಲ್ಲ, ಹಿಮಾಲಯ ಪರ್ವತ ಬಗ್ಗೆ ಓದ್ಬೇಕಾದ್ರೆ ಹಿಮ ನಮ್ಮ ನಾವ್ ಅಲ್ಲೇ ಇದೀವಿ, ಅಲ್ಲಿ ನಾವು ತಪಸ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಮಾತ್ರ ನಮ್ಗೆ ಈ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಸಿಗೋದು 100%. ಅಲ್ಲಿ ಹಿಮಾಲಯ ಒಂದು ಬೆಟ್ಟಗಳಿನ ಹಿಮಪಾತ ನಮ್ಮ ಚರ್ಮಕ್ಕೆ ಸ್ಪರ್ಶ. ಹೌದು ಸರ್, 100%. ಸೊ ಅಲ್ಲಿ ಇರ್ತಕ್ಕಂತಹ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂತಹ ಆಪಲ್ ಆಗಿರ್ಬೋದು, ಕೇಸರಿಗಳ ಘಮಘಮ ನಮ್ಮ ನಾವ್ ಅಲ್ಲೇ ಇದೀವಿ ಅಂತ ಅನ್ಕೊಂಡು ಆತರ ನಾವು ಅನುಭವದ ಮುಖಾಂತರ ನಾವ್ ಏನ್ ಕಲಿಕೆಯನ್ನ ಕಲಿತೀವಲ್ಲ ಸರ್, ಅದು ಶಾಶ್ವತ ಕಲಿಕೆ.
ಗಂಗಾ ನದಿ ನೀರು ಹರಿಯಾಕತ್ತೈತೆ ಅಂತಂದ್ರ ಗಂಗಾ ನದಿಯ ನೀರು ನಾವು ಹೊರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡೆ ನಾವ್ ಏನ್ ಮಾಡ್ಬೇಕು ಹಂಗ್ ಮಾಡಿದ್ರೆ ಆಗುತ್ತೆ ಸರ್. ಹಂಗ್ ಮಾಡಿದ್ರೆ ಆಗುತ್ತೆ ನೀವು ಅಂದ್ರಿ ಸರ್ ಈಗ FDA ಸರ್ ಒಂದು ಮಾಸದಲ್ಲಿ ಹೋಗಿತ್ತು ಸರ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ದೆ, ನಮ್ಮ ಮಕ್ಕಳದು ಹಂಗಾಗಿತ್ತು ಅಂದ್ರಿ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನಮ್ಮ ಟಾರ್ಗೆಟ್ದವರು ನಾರ್ಮಲ್ ಆಗಿ ನಾವಾಗಲಿ ನಮ್ಮ ಟೀಮ್ ಆಗಲಿ ಈಗ ಒಮ್ಮೆ ಸರ್ತಿ ಗೆದ್ದವ್ರನ್ನ ನಾವು ಎತ್ತರಕ್ಕೆ ಹೇಳ್ತಕ್ಕಂಥ ಕೆಲಸ ಮಾಡಲ್ಲ. ಹಾ ಸರ್ ಹೌದು. ನೀವು 100 ಸಾರಿ ಸೋತು ಗೆದ್ದವರು. ಹೌದು ಸರ್, ಅದೇನೋ ತರ ನನಗೆ ಸರ್ ಇವಾಗ ನಾನು ಟು ಬಿ ಫ್ರಾಂಕ್ ಹೇಳ್ತೀನಿ ನೋಡಿ, ನನ್ಗೆ ಏನೋ ತರ ಸ್ವಯಂ ತೃಪ್ತಿ ಅನ್ನೋದಿದೆ ಸರ್ ನನಗೆ. ಅಂದ್ರೆ ಸರ್ ನೀವು ಒಮ್ಮೆ ಗೆದ್ದಿದ್ರಂದ್ರೆ ಸರ್ ಹಂಗ ಪ್ರಾಂಪ್ಟಾಗಿ ಏನು ಓದಿ ಮಾಡಿ ಆಗಿದವರು ಓಕೆ ಸರ್ ಗುಡ್. ಬಟ್ ಅದರ ಎಕ್ಸ್ಪೀರಿಯನ್ಸ್ ನೋಡಿದಾಗ ಇಲ್ಲಿ ಹಿಂದಿನ ವಿಚಾರಕತೆನೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದಿರಲ್ಲ ಅದನ್ನೆಲ್ಲ ಇಲ್ಲಿ ಕೂಡೀಕರಿಸಿದಾಗ ಸರ್ ನೀವು 1000 ಸರ ಒಮ್ಮೆ ಸರ್ತೆ ಗೆದ್ದವರಲ್ಲ 1000 ಬಾರಿ ಸೋತು ಗೆದ್ದವರಂತ ಆ ಲಿಸ್ಟ್ ಹೋಗಿರಿ ನೀವು. ಹೌದು ಸರ್ ನೋಡ್ರಿ, ಇತಿಹಾಸವನ್ನ ಗೀಚಿ ಅಥವಾ ಅಳಿದು ತೂಗಿ ನೋಡಿದಾಗ 1000 ಸರ್ತಿ ಸೋತ್ ಗೆದ್ದವ್ರದ ಇತಿಹಾಸ ಬಹಳ ನೆಂದಿ ಇರ್ತದ, ಬಹಳ ಅರ್ಥಗರ್ಭಿತವಾಗಿರ್ತದೆ. ಸೊ ಸಿಂಪಲ್ ಇರಂಗಿಲ್ರಿ, ಸುಮ್ಮ ಗೆದ್ದಪ್ಪ ಗೆದ್ದಪ್ಪ ಹಂಗ ಇರ್ತದ. ಸೊ ಹಂಗ ಗೆದ್ದಿದ್ರು ಕೂಡ ಆಮೇಲೆ ಗೆದ್ದ ನಂತರ ಫೀಲ್ಡ್ನ್ಯಾಗ ಬಂದು ಇತಿಹಾಸ ಸೃಷ್ಟಿ ಮಾಡೋರು ಕೆಲವೊಂದಿಷ್ಟು ಬಹಳ ಜನ ಇರ್ತಾರೆ. ದ.ರಾ ಬೇಂದ್ರೆ ಅವರು ಸರ್ ಒಂದು ಮಾತು ಹೇಳಿದ್ದಾರೆ, ನಾವು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಸೋಲೋದಕ್ಕೂ ರೆಡಿ ಇರ್ಬೇಕು ಸರ್. ಫಸ್ಟ್ ಕಾಲ್ ಹೊರಗಿಟ್ಟಾಗ ಅದನ್ನ ವಿಚಾರ ಮಾಡ್ಬೇಕ್ರಿ. ಬುಕ್ ನೀ ಏನಾರು ಇವತ್ತ ಓದಾಕೈತೆ ಹೇಳ್ಬಿಡ್ತೇನೆ ಸರ್. ನಮ್ಮ ಹುಡುಗರಿಗೆ ಪೊಲೀಸ್ ಕಾಲ್ ಫಾರ್ಮ್ ಆಗ್ತೈತ್ರಿ. ಈಗ ಒಳ ಮೀಸಲಾತಿ ಮುಗಿತಂದ್ರ ಪೊಲೀಸ್ದಾಗ ಚಕ್ಡಾಮ್ದಾಗ ನೀರ್ ನಿಂತಿರ್ತೈತಿಲ್ರಿ, ಇದೆ ತುಂಗಭದ್ರಾ ಡ್ಯಾಮಲ್ಲಿ ನೀರ್ ನಿಂತಿರ್ತೈತಲ್ಲ ಹಂಗ ಹಿಡ್ಕೊಂಡು ನಿಂತಿದ್ದಾರೆ. ಯಾವಾಗ ಓಪನ್ ಆಯ್ತಲ್ಲ ಹಂಗೆ ಕಾಲ್ ಫಾರ್ಮ್. ಸರ್ ಅದೇನ್ ಗೊತ್ತದು ಓದೋದ್ ಹೆಂಗಿದ್ರೆ ಕಂಟಿನ್ಯೂಟಿ ಇರ್ಬೇಕು ಸರ್. ನೋಟಿಫಿಕೇಶನ್ ಬಗ್ಗೆ ನಾವು ಒಟ್ಟು ಯೋಚನೆ ಮಾಡಬಾರ್ದು ಸರ್. ಮತ್ ಸರ್ ಅದ ದ.ರಾ ಬೇಂದ್ರೆ ಅವ್ರು ಹೇಳಿದ್ರಲ್ಲ, ನಾವು ಗೆಲ್ಲಕ್ ರೆಡಿ ಇದೀವಿ ಅಂದ್ರೆ ಸೋಲೋದಕ್ಕೂ ರೆಡಿ ಇರ್ಬೇಕು ಸರ್. ಇವತ್ತು ನೀ ಅಪ್ಲಿಕೇಶನ್ ಹಾಕಕ್ ರೆಡಿ ಇದಿ, ಇವತ್ತು ನೀ ಪೊಲೀಸ್ ಡಿಪಾರ್ಟ್ಮೆಂಟ್ ದಾಗ ಸೇರಕ್ ರೆಡಿ ಇದಿ, FDA ಹಾಕಕ್ ರೆಡಿ ಇದಿ, KS ಓದಾಕ್ ರೆಡಿ ಇದಿ, ಹಿಂಗಂದಾಗ ನೀ ಸೋಲಾಕೂ ರೆಡಿ ಇರ್ಬೇಕು. ರೆಡಿ ಇರ್ಬೇಕು ಸರ್. ಹೌದು ಸರ್, ಅಲ್ಲಿಗೆ ಒಂದು ಈಕ್ವಲ್ ಆಗುತ್ತೆ ಸರ್. ಯಾಕೆಂದ್ರೆ ಇಲ್ಲ ನಾವು ಬರೀ ಗೆಲ್ಬೇಕು ಅಂತ ಬಂದಿದ್ರೆ ನಮ್ಗೆ ಏನ್ ಕೇಸ್ ಏನ ಜಾಬ್ ಆಗ್ಲಿಲ್ಲ ಅಂತಂದ್ರೆ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ ಸರ್ ನಿಜ ಸರ್ ಅದ್ ಹೇಳ ತೀರೋದು ಸರ್. ಈ ಕಡೆ ಫ್ರೆಂಡ್ಸ್ಗೂ ಹೇಳ್ಕೊಳಕ್ ಆಗಲ್ಲ, ಮನೇಲಿ ಪೇರೆಂಟ್ಸ್ಗೂ ಹೇಳ್ಕೊಳಕ್ ಆಗಲ್ಲ ಸರ್. ಒಂಥರ ಮಾನಸಿಕ ತೊಳಲಾಟ ಹೆಂಗಿರುತ್ತೆ ಅಂದ್ರೆ ಅದು ಅನುಭವಿಸ್ತಿರೋರ್ಗೆ ಅಷ್ಟೇ ಸರ್ ಗೊತ್ತಾಗುತ್ತೆ ಸರ್. ಆ ಒಂದು ಮಾನಸಿಕ ಸ್ಥಿಮಿತತೆ ಅನ್ನೋದು ಕಳ್ಕೊಬಿಟ್ಟಿರ್ತೀವಿ ಸರ್ ಆ ಮೂಮೆಂಟ್ ಅಲ್ಲಿ. ಸರ್ ನೀವು ನಮ್ಗಿಂತ ವಯಸ್ಸಿಗಿಂತ ಜಾಸ್ತಿ ದೊಡ್ಡವರಿದ್ರಿ, ಅನುಭವನೂ ಜಾಸ್ತಿ ಇದೆ. ನೀವು ಅಲ್ಲಲ್ಲ ಸರ್ ನಾರ್ಮಲ್ ಆಗಿ ಹೇಳ್ತೀನಿ ಸರ್. ಇವಾಗ ನಾವು ನೀವೆಲ್ಲರೂ ಆಲ್ಮೋಸ್ಟ್ ಆಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ದಕ್ಷಿಣ ಭಾರತದವರು, ದಕ್ಷಿಣ ಕರ್ನಾಟಕದವರು, ನಾವು ಉತ್ತರ ಕರ್ನಾಟಕದವರು. ಕೇಳ್ತೀನಿ ಸರ್ ಶಾಂಪಲ್ ಆಗಿ ನಿಮ್ಗೆ. ಈಗ ಕಾಂಪಿಟೇಟಿವ್ ಫೀಲ್ಡ್ಗೆ ಒಂದು 100 ಜನ ಬರ್ತಾರೆ ಸರ್. 100 ಜನ ಬಂದಾಗ ಒಂದು 30 ಸೀಟ್ ಕಾಲ್ ಫಾರ್ಮ್ ಇರ್ತಾವೆ. ಒಂದು 100 ಜನ ಬಂದಿರ್ತಾರ, 30 ಸೀಟ್ ಕಾಲ್ ಇರುತ್ತೆ ಸರ್. ಈಗ 100 ಜನದಾಗ ನಾವು 100 ಜನ ತಗೋಕ್ಕಾಗಲ್ಲ, 30 ಜನ ತಗೋತೀವಿ ಸರ್. ಹೌದು ಓಕೆ. ಆದ್ರೆ ಈ 100 ಜನ ಏನಪ್ಪಾ ಅಂತಂದ್ರ ಭಾರಿ ಕರೆಕ್ಟ್ ಆಗಿ ಓದಿರ್ತಾರ, ಸೊ ಭಾರಿ ನೀಟ್ನೆಸ್ ಆಗಿ ಓದಿರ್ತಾರ, ಬಹಳ ಚೆನ್ನಾಗಿ ಸ್ಕೋರ್ನು ತೆಗೆಯುವಂತಹ ಒಂದು ಎಲಿಬಿಲಿಟಿ ಎಲ್ಲ ಸಾಮರ್ಥ್ಯಗಳು ಇರ್ತವೆ. ಆದ್ರೂ ಸರ್ 70 ಜನ ಹೊರಗೆ ಹೋಗ್ತಾರಲ್ಲ ಸರ್, ಈ 70 ಜನ ಹೊರಗೆ ಹೋಗಿ ಈ ಒಂದು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿ ಹೊರ ಹೋಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂಡು ಇತಿಹಾಸದಾಗ ಇಲ್ಲ ಸರ್. ಹೌದು ಸರ್, 100%. ಇದು ನಮ್ಮ ಸಿಸ್ಟರ್ ನನ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಇವಾಗ ನನಗೂ ತುಂಬಾ ಜನ ಕಾಲ್ ಮಾಡ್ತಾರೆ, ಯಾವ ರೀತಿ ಓದ್ಬೇಕು, ಹೇಗೆ ಓದ್ಬೇಕು, PC ಗೆ ಯಾವ ಬುಕ್ ಓದ್ಬೇಕು, PSI ಯಾವ ಬುಕ್ ಓದ್ಬೇಕು ಅಂತ ಹೇಳ್ಬಿಟ್ಟು. ಇವ್ರು ಏನ್ 70 ಜನ ಇರ್ತಾರಲ್ಲ ಸರ್, ಮಾದರಿ ಆಗ್ತಾರೆ ಸರ್ ಇವರು. 100% ಸರ್. ಅವ್ರು ಎಷ್ಟು ಮಾದರಿ ಆಗ್ತಿದ್ರೆ ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಸರ್. 70 ಜನ 700 ಆಫೀಸರ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಸ್ಕಿಲ್ ಇವರಲ್ಲಿ ಡೆವಲಪ್ ಆಗುತ್ತೆ ಸರ್. ಆಗುತ್ತೆ ಸರ್ 100%. ಹಂಗಂತ ಅವರು ಸುಮ್ಕೊಂಡ್ರಲ್ಲ ನೆಕ್ಸ್ಟ್ ನೋಟಿಫಿಕೇಶನ್ಗೆ ಅವರೇಜ್ಗೆ ಅವರು ಸರ್. ಅವ್ರದ್ದು ಸರ್ 100% ಇರ್ತಕ್ಕಂತಹ 30 ಜನ ಏನೆಲ್ಲ ಓದಿರ್ತಾರಲ್ಲ ಅವರೆಲ್ಲ ಹೋಗಿರ್ತಾರೆ. ಇರೋದು ಇವ್ರದೇ ಸರ್, ಇವ್ರದೇ. ಆದ್ರೆ ನೀವು ಹೆಂಗೆ ಹೆಕ್ಕಿ ತೆಗೆದ್ರಲ್ಲ, ಒಂದೇ ಸಲ 2 ಸಲ ಒಂದು 3 ಸಲ ಏನ್ ಫೇಲ್ ಆಗಿ ಹೆಕ್ಕಿ ತೆಗೆದ್ರಲ್ಲ, ಒಂದೇ ಕಡೆ ಹೆಕ್ಕಿದಾಗ ಏನಪ್ಪಾ ಅಂದ್ರ ನೀರ್ ಸಿಗ್ತದೆ. ಆದ್ರೆ ಸರ್ ತಾಳಿದವನು ಬಾಳಿಯಾನು ಸರ್, ಅಷ್ಟೇ ಸರ್. ತಾಳಿದವನು ಬಾಳಿಯಾನು. ಸೊ ನಿಜವಾಗಿ ಇದು ವೇದ್ಯ ಆಗುತ್ತೆ ಸರ್ ನಮ್ಗೆ. ಇನ್ನೊಂದು ಒಂದೇ ಕಡೆ ಜಗ್ಬೇಕು ಸರ್, ಒಂದೇ ಕಡೆ ಹಾಡ್ಬೇಕು, ಒಂದೇ ಕಡೆ ಫೋಕಸ್ ಮಾಡ್ಬೇಕು ಸರ್. ಕುದುರೆಗೆ ಲಗಮ್ ಕಟ್ಟಿರ್ತಾರಲ್ಲ ಮುಂದೆ ಒಂದ್ ಕಡೆನೇ ಫೋಕಸ್. ಇವಾಗ ನಾವು ಎಕ್ಸಾಮ್ ಮುಗೀತು, ಸೊ ನೆಕ್ಸ್ಟ್ ಅಗೇನ್ ಏನ್ ಮಾಡೋಣ, ಈಗ ಒಂದ್ ಯಾವ್ದೋ ಕೆಲ್ಸಕ್ಕೂ ನಡಿ ಕೆಲ್ಸಕ್ಕೂ ಆ ತರ ಹೋಗ್ಬಾರ್ದು ಸರ್. ಅಂತ ಹೋಗೋ ಕೆಲ್ಸಕ್ಕೆ ಬೇಡ ಅನ್ನಂಗಿಲ್ಲ, ಹೋಗೋ ಕೆಲ್ಸಕ್ಕೆ. ಬಟ್ ಇದನ್ನ ಬಿಡಬಾರ್ದು ಸರ್. ಇದನ್ನೇನೈತಲ್ಲ ಕ್ವಿಟ್ ಮಾಡೋದು ಈಸಿ, ಬಟ್ ಮತ್ ಬಂದ್ ನಾವ್ ಇದಕ್ಕೆ ಜಾಯಿನ್ ಆಗೋದೈತಲ್ಲ ಸರ್, ಆಗಲ್ಲ ಸರ್. ನೀವು ನೋಡ್ತಿರ್ಬೋದು ಸರ್, ಪ್ರತಿದಿನ ಪ್ರಜಾವಾಣಿ ನ್ಯೂಸ್ ಪೇಪರ್ ಸರ್ ನಾನು ನೋಡ್ತಾ ಇರ್ತೀನಿ, ತುಂಬಾ ನೋಡ್ತಾ ಇರ್ತೀನಿ. ಆಕ್ಚುಲಿ ಹೇಳ್ತೀನಿ ಸರ್, ನಾನು ಇದು ಪ್ರಜಾವಾಣಿಯನ್ನ ನಾನು 1-2 ದಿನ ಏನಾದ್ರೂ ಬಿಟ್ಟಂಗ ಆದ್ರೆ ಸೊ ಓದೋದನ್ನ ಗ್ರಿಪ್ಪೇ ಹೊರಟೋಗ್ಬಿಡುತ್ತೆ ಸರ್. ಕಂಟಿನ್ಯೂಟಿ ಹೊರಟೋದ್ರೆ ನೀವು ಈ ಫೀಲ್ಡ್ ಇಂದ ದೂರ ಇದ್ದೀರಾ ಅಂತ ಸರ್. 2 ದಿನ, ಕೇವಲ 2 ದಿನ. ಇವಾಗ ಸಂಡೇ ಸರ್, ಇವತ್ತು ಕ್ಲಾಸ್ ಮಾಡಲ್ಲ ಇದ್ದೇನೆ ಸಂಡೇ. ಸೋಮವಾರ ನಡಬೇಕಾದ್ರೆ ಸರ್
ನಾನು ಎವ್ರಿ ಡೇಸ್ ಹೆಂಗೆ ನಾನು ಮಾಡ್ತಿರ್ತೇನಲ್ಲ 12 ಗಂಟೆಗೆ ಪೇಪರ್ ಬರ್ತದೆ 1 ಗಂಟೆಗೆಲ್ಲ ಕೂತ್ಕೊಂಡು ನೋಟ್ಸ್ ಮಾಡಿಸ್ತೇನೆ ಸರ್, ನೋಟ್ ಮಾಡ್ಕೋತೀವಿ. ಓಕೆ, ಮತ್ತೆ ಅದನ್ನ ಎಲ್ಲೆಲ್ಲಿ ಹಾಕ್ಬೇಕು, ಏನೇನು ಕ್ವಶನ್ ಕ್ರಿಯೇಟ್ ಮಾಡ್ಕೋತೀವಿ, ಹಾಗೆಲ್ಲ ಅದು ಸರಾಗಾಗಿ 7 ದಿನ 5 ದಿನ ಹೋಗಿರ್ತದೆ. ಸಂಡೇ ಬಂದಾಗ ನಾನು ಕ್ಲಾಸ್ ಮಾಡಲ್ಲ. ಸೋಮವಾರ ದಿನ ಇದು ಪೇಪರ್ ಹಿಡ್ಕೊಂಡ್ರೆ 1.5 ತಾಸಿನಲ್ಲಿ ಮಾಡೋದು 3 ತಾಸು ಹೋಗುತ್ತೆ. ಹೌದು ಸರ್, ಹೌದು. ಆ ಒಂದು ಕ್ರೇಜ್ ಅನ್ನೋದು ಇರ್ಬೇಕು ಸರ್, ಉರ್ಪು ಅನ್ನೋದು ಇರ್ಬೇಕು, ಒಂದು ದಿನ ವಿಲ್ ಪವರ್ ಅನ್ನೋದು ಇರ್ಬೇಕು. ನಾನು ಮಾಡ್ಬೇಕು, ಕಲಿಸ್ಬೇಕು, ಕಲಿಬೇಕು, ನಾನು ಜಾಬ್ ಆಗ್ಬೇಕು. ಅದಕ್ಕೆ ಕಂಟಿನ್ಯೂಟಿ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಂಟಿನ್ಯೂಟಿ, ನಿರಂತರತೆ ಆ ವರ್ಡ್. ಮದುವೆ ಬಂದೈತೆ ಅಂದ್ರೆ ಮದುವೆ ಹೋಗುದು, ಜಾತ್ರೆಗೆ ಹೋಗುದು ಸರ್, ಅವೆಲ್ಲ ಮಾಡಿದ್ವಿ ಅಂತಂದ್ರೆ ಈ ಟ್ರ್ಯಾಕ್ ಅಲ್ಲಿ ಬರೋದೇ ವೇಸ್ಟ್ ಸರ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರದ್ದು ಮದುವೆ ಇರ್ತದ, ಸೊ ಆ ಮದುವೆಗೆ ಹೋಗ್ಬಿಡ್ತಾರ. ಸೊ ಮದುವೆಗೆ ಹೋಗಂದ್ರೆ ಮದುವೆ ಅಂದ್ರೆ 3 ದಿನ ಸರ್. ಯಾವಾಗ ಸರ್ ಮದುವೆಗೆ ಹೋದ್ರೆ ಯಾರ್ ಮದುವೆ ಹೋಗ್ಬೇಕು ಅಂದ್ರೆ ಯಾರ್ ಮದುವೆ, ಇವಾಗ ಜಸ್ಟ್ ನಿಮ್ದು ಮದುವೆ ಐತೆ ಅಂತ ಅನ್ಕೋಣ. ಸೊ ನಮ್ದು ಎಕ್ಸಾಮ್ ಅದ ಸರ್ 1 ವಾರದಲ್ಲಿ. ಸೊ ಅವಾಗ ಸರ್ ನಿಮ್ಮ ಮದುವೆಗೆ ನಾನು ಬರ್ಲಿಲ್ಲ ಅಂದ್ರ ನಿಲ್ಲಲ್ಲ ಆಗುತ್ತ. ಆದ್ರೆ ಯಾರು ನಿಲ್ಲ ಅಂದ್ರ ನಮ್ಮ ಮದುವೆಗೆ ನಾವು ಹೋಗ್ಲಿ ಅಂದ್ರೆ ಅಷ್ಟೇ ನಿಲ್ತದ್ರಿ ಮದುವೆ. ಹೇಳಿದ್ರಲ್ಲ ಸರ್, ಇದು ಇರ್ಬೇಕು, ಇದು ಇಂಪಾರ್ಟೆಂಟ್, ಇದು ಗೊತ್ತಿರ್ಬೇಕು. ನಾವು ನಮ್ಮ ಮದುವೆಗೆ ನಾವು ಹೋಗ್ಲಿ ಅಂದ್ರೆ ಮಾತ್ರ ನಿಲ್ತದ್ರಿ, ಮಂದಿ ಮದುವೆ ಹೋಗ್ಲಿ ಅಂದ್ರೆ ಮಂದಿ ಮದುವೆ ನಿಲ್ಲಂಗಿಲ್ಲ ಸರ್. 100% ಇದು ನಮ್ಗೆ ಗೊತ್ತಿತ್ತು ಅಂದ್ರೆ ನಾವು ಲೈಫ್ ಅಲ್ಲಿ ಕ್ಲಿಕ್ ಆಗ್ತೀವಿ ಸರ್. ಸಮಯದ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಐತಲ್ಲ ಸರ್, ನಿಜವಾಗ್ಲೂ ಅದು ಎಲ್ಲರಿಗೂ ಬರಲ್ಲ ಸರ್. ಬರಲ್ಲ. ಆ ಒಂದು ಸಾಮರ್ಥ್ಯಗಳು ಏನಿದಾವಲ್ಲ ಅವರು ಅಂದ್ರೆ ಸರ್, ಬುಕ್ ಓದ್ತಾ ಹೋಗ್ಬೇಕು ಸರ್. ಬುಕ್ಸ್ ನಮ್ಗೆ ಎನರ್ಮಸ್ ನಾಲೆಡ್ಜ್ ಕೊಡುತ್ತೆ ಸರ್. ನಾಲೆಡ್ಜ್ ಕೊಡ್ತದಲ್ಲ ಸರ್. ಅದ್ ಬಂತು ಅಂತಂದ್ರೆ ಸರ್ ಆಟೋಮೆಟಿಕಲಿ ನಮ್ಮ ವರ್ತನೆಯಲ್ಲಿ ಪರಿವರ್ತನೆ ಆಗುತ್ತೆ ಸರ್. ಮತ್ತೆ ಸರ್ ನಮ್ಮ ಸ್ಟೂಡೆಂಟ್ಸ್ಗಳು ನೋಡಿದಾಗ ಮತ್ತೆ ಕೆಲವೊಂದಿಷ್ಟು ಎಲ್ಲಾನು ಈಗ ನೋಡ್ತೀವಿ ಸರ್, ನಾವು ಯಾರೋ ಒಬ್ರು ಓದಿದಂಗೆ ಮಾಡೋದು, ನಾವು ಓದಾತೀವಪ್ಪ ಅಂತ ತೋರಿಸ್ಬೋದು. ಕೆಲವೊಂದಿಷ್ಟು ಹಿಂಗದು ಅವ್ರವ್ರ ಮಧ್ಯೆ ನಡೆದಿರ್ತಾವ ತಿಕ್ಕಾಟ ತುಳಿದಾಟ ಇರೋದೇನಿದೆ. ಸೊ ಕಾಮನ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರಿಗೆ ತೋರಿಸಿ ಓದುದು ಅಷ್ಟು ನೆಸಸರಿ ಏನಿಲ್ಲ, ಅವಶ್ಯಕತೆನೇ ಇಲ್ಲ ಸರ್. ತೋರ್ಪಡಿಕೆಗೋಸ್ಕರ ನಾನು ಓದ್ತಾ ಇಲ್ಲ ಸರ್. ನಮ್ಮ ಲೈಫ್ ಸಂಬಂಧ ನಾವು ಎಲ್ಲಿ ತೋರಿಸ್ಬೇಕಂದ್ರೆ ಲಿಸ್ಟ್ ಅಲ್ಲಿ ತೋರಿಸ್ಬೇಕು ಸರ್, ಅಷ್ಟೇ. ನಾನು ಅದೇ ಹೇಳ್ತೀನಿ, ಸುಮ್ಮನೆ ಅವ್ರು ಯಾರೋ ಕಳಿಸಿದ್ರು, ಸೊ ಯಾರೋ ಒಬ್ರು ಹೊಂಟಾರಂತ ಓದುದು, ಯಾರೋ ಒಬ್ರು ಓದಾತಾರ ಆ ಬುಕ್. ಈಗ ನೀವು ಈ ಬುಕ್ ಓದತ್ತೀರಿ, ಸೊ ಈ ಬುಕ್ ನಿಮ್ಗೆ ಚೆನ್ನಾಗಿ ಅನ್ಸೈತಿ, ನನಗೆ ಚೆನ್ನಾಗಿ ಅನ್ಸಿಲ್ಲ, ಬಟ್ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ನಾವು ಓದೋದು ತಪ್ಪದ. ತಪ್ಪು ಸರ್, ತಪ್ಪು. ನಾನು ಇದನ್ನ ಹೇಳ್ತೀನಿ, ನೀವು ಜಾಬ್ ಹಿಡಿದ್ರಿ, ನಾವು ಜಾಬ್ ಇಲ್ಲ ಅಂತ ಅನ್ಕೋರಿ. ಸೊ ಅವಾಗ ನೀವು ಇದನ್ನ ಓದಿದ್ರಿ, ಇದನ್ನ ಓದಿ ಜಾಬ್ ಹತ್ತಿರ, ನಾನು ಅದನ್ನ ಓದ್ರಿ ಜಾಬ್ ಈ ತರ ತುಂಬಾ ಜನಕ್ಕೆ ಮೈಂಡ್ ಸೆಟ್ ಇರುತ್ತೆ. ನೀವ್ ಹೇಳಿದ್ರಲ್ಲ, ಇವ್ರಿಗೆ ಬುಕ್ ಓದ್ಬಿಟ್ಟು ಆಗವ್ರಂತೆ ನಾನು ಓದ್ಬೇಕು. ಆಕ್ಚುಲಿ ಸರ್ ಆ ತರ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ದೇನ್ ಓನ್ ನೋಟ್ಸ್ ನೀವು ಮಾಡ್ಕೊಂತೀರಲ್ಲ ಅದೇ ಕೈ ಹಿಡಿಯುತ್ತೆ. ಅದೇ ಗಟ್ಸ್ ಸರ್. ಎಕ್ಸಾಮ್ ದಾಗ ನೆನಪಿಡ್ಬೇಕಾದ್ರೆ ಸರ್ ಬುಕ್ಸ್ ಓದಿದ್ದನು ಯಾವ್ದು ನೆನಪು ಯಾವ್ದು ಬರಲ್ಲ. ನೀವು ನೋಟ್ಸ್ ಅಲ್ಲಿ ನೀಟಾಗಿ ಬರ್ದಿರ್ತೀರಲ್ಲ, ಸಿಸ್ಟಮೆಟಿಕ್ ಆಗಿ ಕೀ ಪಾಯಿಂಟ್ಸ್ ಮಾಡಿ ಮತ್ ರಿವಿಷನ್ ಮಾಡಿ ಡಿಸ್ಕಷನ್ ಮಾಡಿ ಇವಷ್ಟೇ ನಮ್ಗೆ ಮೈಂಡ್ ಅಲ್ಲಿ ಉಳಿಯುತ್ತೆ. ಆಕ್ಚುಲಿ ಸರ್ ನಾವು ಬರದ ಅಕ್ಷರ ನಮಗ ಸರ್ ಇಲ್ಲಿ ಒಳಗೆ ಸಿಕ್ಕೊಂಡಿರ್ತದ್ರಿ ಸರ್. ಹೌದು, 100% ಅದು ಪರ್ಮನೆಂಟ್ ಮೆಮೊರಿಗೆ ಹೋಗಿರ್ತದ ಸರ್. ಒಟ್ಟು ಹೊಯ್ಕೆ ಆಗಂಗಿಲ್ಲ. ಅದ ಪುಸ್ತಕ ಇರ್ತಕ್ಕಂತಹ ಅಕ್ಷರ, ಅಲ್ಲಿ ಅಕ್ಷರ ಏನಾಗಿರ್ತದ ಭಾಳ ಓದಿರ್ತೀವಿ, ಮರ್ತು ಹೋಗಿರ್ತದ. ಆದ್ರೆ ನಾವೇನು ಹ್ಯಾಂಡ್ ರೈಟಿಂಗ್ ಇಂದ ಬರ್ದಿತ್ತಲ್ಲ, ಆ ವಂಕ ಚಲೋ ಹೆಂಗಾರ ಬರ್ಕೊಂಡು ಅವ್ ಏನಾಕಾವ್ ಸರ್, ಒಮ್ಮೆ ಒಳಗೆ ಸಿಕ್ಕೊಂಡ್ ಬಿಟ್ಟಿರ್ತಾವ್ರಿ, ಒಟ್ಟು ಹೋಗಂಗಿಲ್ಲ. ಇದ ನಾ ಬರ್ದದ್ದ, ಇದನ್ನ ಓದಿನ ನಾನು ಇದ ಆನ್ಸರ್ ಐತಿ ಅಂತ ಹಾಕ್ತಾರ. ಕಾನ್ಫಿಡೆಂಟ್ ಅನ್ನೋದು ಬಂದ್ಬಿಡುತ್ತೆ ಸರ್ ನಮ್ಮಲ್ಲಿ. ಅಂದ್ರೆ ಹೇಳ್ತಾರಲ್ಲ ಸರ್, ಯಾರೋ ಸಲ ಓದೋದಕ್ಕಿಂತನೂ ಒಂದ್ಸಲ ಬರೆಯೋದ್ ಮೇಲೆ ಅಂತ ಸುಮ್ನೆ ಹೇಳಿಲ್ಲ ಸರ್. ಇವೆಲ್ಲ ಸುಮ್ನೆ ಹೇಳಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಓದಿ ಬಿಟ್ಟು ಹೋಗಿಲ್ಲ, ಸೊ ಓದಿ ವಾಪಸ್ ಬರ್ದು ಇಟ್ಟು ಹೋಗ್ಯವ್ರೆ. ಹಾ ಸರ್, ಅವರೇ ಸರ್ ಹೇಳ್ತಾರಲ್ಲ ಸರ್, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಆ ಇತಿಹಾಸವನ್ನ ಮರಿಬಾರ್ದ ದೇಶದ ಬುಕ್ನ್ಯಾಗ ಬರ್ದಿಟ್ಟು ಹೋಗಿರ್ತಾರೆ. ಬುಕ್ ಅಲ್ಲಿ ಬರ್ದ ಅವೇ ದಾಖಲೆಗಳು ಸರ್. ಅದೇ ಇತಿಹಾಸ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ. ಇತಿಹಾಸ ನೆಹರು ಅವರು ಹೇಳಿದ್ದಾರೆ, 7 ಬೀಳಿನ ಆ ಕತೆ ಇತಿಹಾಸ ಅಂತ ಹೇಳಿದ್ದಾರೆ. ನಾವು ನಮ್ಮ ಇತಿಹಾಸ ನಾವೇನ್ ಮಾಡ್ಬೇಕು ಅಂದ್ರೆ ಕ್ರಿಯೇಟ್ ಮಾಡ್ಬಿಟ್ಟು ಹೋಗ್ಬೇಕು. ನಾಗರಿಕತೆಯಿಂದ ನಾಗರಿಕತೆಗೆ ತಂದು ಇಳಿಸಿದಂತದ ಇತಿಹಾಸ. ಹೌದ್ರಿ. ಆಕ್ಚುಲಿ ವಿಚಾರ ಮಾಡ್ಬೇಕ್ರಿ, ಇಂಥವೆಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಮಾಡಿದೀವಿ, ನೀವು ಹೌದು ಸರ್, ತಪ್ಪು ಅಂತ ಮಾಡಿರ್ತೀವಿ ಆಲ್ಮೋಸ್ಟ್ ಅಲ್ಲ. ಅವನ್ನೆಲ್ಲ ಒಂದ್ ಸ್ವಲ್ಪ ಬದಿವಂತಿ, ಸ್ವಲ್ಪ ಫೋಕಸ್ ಮಾಡ್ಬೇಕಾಗೈತಿ. ಸೊ ನೆಕ್ಸ್ಟ್ ಇನ್ನೊಂದು ಸರ್, ಇದು ನಮ್ಗೆ ನಾರ್ಮಲ್ ಆಗಿ ಓದೋದ್ರ ಬಗ್ಗೆ ಹೇಳ್ತಿದ್ವಿ, ಮತ್ತೆ ಇದ್ರ ಮುಂದೆ ನಿಮ್ದು ಎಲ್ಲಾನು ಹೇಳ್ಕೊಂಡು ಬಂದಿದ್ರಿ ಸರ್. ನನಗೂ ಆಕ್ಚುಲಿ ಸಖತ್ ಖುಷಿ ಆಯ್ತು ಸರ್. ಬ್ಯಾಕ್ ಗ್ರೌಂಡ್ ಎಲ್ಲ ನೆನೆಸ್ಕೊಂಡೆ, ನಮ್ಮ ಕುಟುಂಬ ನೆನೆಸ್ಕೊಂಡೆ, ಮತ್ತೆ ನಾನು ಬೆಂಗಳೂರಲ್ಲಿ ಇದ್ನಲ್ಲ ಆ ಡೇಸ್ ಎಲ್ಲ ನನ್ ಕಣ್ ಮುಂದೆ ಬಂತು. ಅಲ್ಲಿ PG ಅಲ್ಲಿ ಉಳ್ಕೊಂಡಿದ್ದ PG ಅಂಕಲ್ ನಂಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು. ಅವ್ರಿಗೆ ನಮ್ ಸಿಸ್ಟರ್ ನಾವೆಲ್ಲ ಗೊತ್ತಿತ್ತು ಸರ್, ಪಾಪ ಈ ತರ ಬರ್ತೇನಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೆನೆಸ್ಕೊಂತಾರೆ. ಸಮಾಜದಲ್ಲಿ ಯಾವ ತರ ಜನ ಇರ್ತಾರೆ ಸರ್, ನಿಮ್ಮನ್ನ ನೋಡಿ ನಗುವವರು ಇರ್ತಾರ, ನಿಮ್ಮನ್ನ ನೋಡಿ ಅಳುವವರು ಇರ್ತಾರ. ಇದಾರೆ ಸರ್, ನನ್ಗೆ ಅನುಭವನ ಆಗಿದೆ. ನಾವು ಬಹಳ ನೋವಲ್ಲಿದ್ದಾಗ ನಮ್ಮನ್ನ ನೋಡಿ ಅಳುವವರೇ ಸಹಾಯ ಮಾಡ್ತಾರ ಹೊರತಾಗಿ ನಮ್ಮನ್ನ ನೋಡಿ ನಗುವವರು ಯಾವಾಗ ಸಹಾಯ ಮಾಡಂಗಿಲ್ಲ. ಹೌದು ಸರ್, ಅದಂತೂ ನಿಜ ಸರ್. ನನಗೆ ಅನುಭವ. ನನ್ನವ್ರು ಯಾರನ್ನಾಕ ಸರ್ ನಾನು ಟ್ರೈ ಮಾಡೋದು ಇಷ್ಟ ರೀ, ಸುಮ್ಮನೆ ನಮಗ್ ಬೇಜಾರದಾಗ ಯಾರ ಅತ್ತಾಗ ಯಾವ ಬರ್ತಾನಲ್ರಿ ಅವ್ ನಮ್ಮ ಹೌದು ಸರ್, ಅಂದ್ರೆ ಅವ್ರು ನಮ್ಮ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಅರ್ಥ ಆಗಿಲ್ಲ. ನಾವ್ ಒಂದ್ ಯಾವ್ದಾರ ಪಾರ್ಟಿ ಮಾಡ್ತನೋ, ಯಾವ್ದಾರ ಬರ್ತ್ಡೇ ಮಾಡ್ತನೋ, ಏನಾರ ಒಂದು ಫಂಕ್ಷನ್ ಮಾಡ್ತನೋ, ಅವಾಗ 10 ಮಂದಿ ಅಲ್ರಿ 100 ಮಂದಿ ಸೇರ್ತಾರ. ಹೌದು ಸರ್. ಅವಾಗ ನಾನ್ ಏನಾದ್ರು ನೋವಿನಲ್ಲಿದ್ದಾಗ
ನಮಗೆ ಏನಾದ್ರೂ ಒಂದು ಗಾಯ ಆದಾಗ ಯಾರು ಬರ್ತಾರಲ್ಲ ಆತ ನಿಜವಾದ ಗೆಳೆಯ, ನಿಜವಾದ ಸ್ನೇಹಿತ, ನಿಜವಾದ ಗೆಳತಿ, ನಿಜವಾದ ಸ್ನೇಹಿತ. ಸರ್ ಒಂದ್ ಮಾತೇ ಐತಲ್ಲ ಸರ್, ಅಟ್ಟಕ್ಕೇರಿಸಿ ಅರ್ಧ ದಾರಿಯಲ್ಲಿ ಕೈ ಬಿಡುವ ಕುಬೇರನ ಸ್ನೇಹಕ್ಕಿಂತ ಕಷ್ಟದಲ್ಲಿರುವಾಗ ತಿಳಿ ಹೇಳಿ ನಮ್ಮ ತಪ್ಪುಗಳನ್ನು ತಿದ್ದುವ ನಿಜವಾದಂತಹ ಒಬ್ಬ ವ್ಯಕ್ತಿನೇ ಸರ್ ನಮ್ ನಿಜವಾದ ಗೆಳೆಯ ಆಗಿರ್ಬೋದು, ಗೆಳತಿ ಆಗಿರ್ಬೋದು ಸರ್. ಒಬ್ಬ ಚಲೋ ಗೆಳೆಯನ ಇಟ್ಕೋ, ಇಲ್ಲ ಒಂದು ಚಲೋ ಪುಸ್ತಕ ಇಟ್ಕೋ. ಹಾ ಸರ್, ಹೌದು ಸರ್, 100% ಸರ್. ಒಂದು ಗೆಳೆಯ ಇರ್ಲಿ, ಒಂದು ಪುಸ್ತಕ ಇರ್ಲಿ, ಎರಡೂ ಇರ್ಲಿ, ಪ್ರಾಬ್ಲಮ್ ಇಲ್ಲ. ಒಂದ್ ಇದ್ದದ್ದು 9 ಆಗ್ಬಾರ್ದು, ಸಂಖ್ಯೆ ಇರ್ಲ್ರಿ. ನೋಡ್ರಿ, ದೋಸ್ತಿ ಅಂತ ಇರ್ತದ. ಈ ಫೀಲ್ಡಿಗೆ ಬಂದಾಗ ಸ್ವಲ್ಪ ಇರೋ ದೋಸ್ತಿನೇ ಇಲ್ಲಿ ತಗೊಂಡ್ ಬರ್ಬೇಕು. ಚೆನ್ನಾಗಿ ಓದ್ತಕ್ಕಂತಹ ಒಂದು ಎಲ್ಲಾನು ಎನ್ವೈರನ್ಮೆಂಟ್ ಸೃಷ್ಟಿ ಮಾಡ್ಕೋಬೇಕು. ಅವ್ರ ಜೀವನನೂ ಒಳ್ಳೇದಾಕೈತಿ, ಇವ್ರ ಜೀವನನೂ ಒಳ್ಳೇದಾಕೈತಿ, ಎಲ್ಲರೂ ಜೀವನ ಒಳ್ಳೇದಾದ್ರೆ ಎಲ್ಲರೂ ಖುಷಿಯಾಗಿರ್ತಾರ. ಅದೇ ಸರ್, ಅಬ್ದುಲ್ ಕಲಾಂ ಅವ್ರು ಹೇಳಿದಾರಲ್ಲ ಸರ್, 100 ಬುಕ್ ಇಸ್ ಈಕ್ವಲ್ ಒಬ್ಬ ಉತ್ತಮ ಗೆಳೆಯ. ಅದ್ ಹೇಳಿದ್ರೆ ಸಾಕು, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. 100 ಬುಕ್ ಇಸ್ ಈಕ್ವಲ್ ಟು ಒಬ್ಬ ಉತ್ತಮವಾದಂತಹ ಗೆಳೆಯ ಅಂತೆ ಸರ್. ನಾವು 100 ಬುಕ್ ಓದೋದು ಒಂದೇ, ಒಬ್ಬ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರುವಂತ ಒಬ್ಬ ಗೆಳೆಯ ಜೊತೆ ಮಾತಾಡೋದು ಒಂದೇ ಸರ್. 100 ಬುಕ್ ಏನು ಒಂದು ಬುಕ್ ಓದ್ತೀವಲ್ಲ, ಆ ಬುಕ್ ಓದಿದ ನಂತರ ಏನ್ ಗೆಳೆಯರು ಸಿಗ್ತಾರಲ್ಲ, ಆ ಗೆಳೆಯರೆಲ್ಲರೂ ಕೂಡ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂತ ಗೆಳೆಯರಾಗಿರ್ತಾರ, ಮನಸ್ಸಿಗೆ ಸ್ಪಂದಿಸುವ ಗೆಳೆಯರಾಗಿರ್ತಾರ, ನಮ್ಮ ಜೀವನದ ಪ್ರತಿಯೊಂದು ಇಳಿತದಲ್ಲಿ ಇರ್ತಕ್ಕಂತಹ ಗೆಳೆಯರಾಗಿರ್ತಾರೆ. ಯಾಕಂದ್ರೆ ಅಷ್ಟು ತಲೆ ನಾಲೆಜ್ ಬಂದ್ಬಿಟ್ಟಿರ್ತದೆ ನಮ್ಮ ಪುಸ್ತಕ ಬಂದಿರುತ್ತೆ ಸರ್. ಹೌದು ಸರ್, ಹೌದ್ರಿ, ಪುಸ್ತಕದಾಗ ಓದಿದ ನಂತರ ಅಷ್ಟು ಬಂದಿರ್ತದೆ. ಮತ್ತೆ ನಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತೊಂದು ಬಾರಿ ಏನ್ ಮಾಡ್ತಾರಂದ್ರೆ ರೀ, ಕೆಲವೊಂದಿಷ್ಟು ಬಣ್ಣದ ಚಿತ್ರದ ಬುಕ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋದಾಗ ಚಾಲು ಮಾಡ್ತಾವ. ಫಸ್ಟಿಗೆ ಜಸ್ಟಿಗೆ ನಾ ಬಂದಿರ್ತೇನೆ, ನಾವು ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಯಾರಾದ್ರೂ ಒಬ್ಬ ಇವಾಗ ಡಿಗ್ರಿ ಮುಗಿದಿರ್ತದ, ಸೆಕೆಂಡ್ PU ಮುಗಿದಿರ್ತತಿ, ಸೆಕೆಂಡ್ PU ಮುಗಿದಂತೆ ನೋಡೋ ಒಂದು ಸ್ವಲ್ಪ ಗ್ಯಾಪ್ ಇರ್ತದೆ. ಹಿಂಗ್ ಇವಾಗದು ಇದ್ದಾಗ ನೀವು ಓದಬೇಕಾದ್ರೆ ನಾವು ಫಸ್ಟ್ ವಿಡಿಯೋ ಅದಕ್ಕೆ ನಾವು ಫಸ್ಟ್ ಈಗ ಹೇಳ್ಬಿಡ್ತೀನಿ ಕ್ಲಿಯರ್ ಸರ್. ನೀವು ಯಾರು KS ಆಗ್ತಿದ್ದೀನಿ, IAS ಆಗ್ತಿದ್ದೀನಿ ಅನ್ನಲ್ಲ, ಅವ್ರು ಯಾರು ನಮ್ಮ ವಿಡಿಯೋ ನೋಡ್ಬೇಡ್ರಿ. ಬಿಗಿನಿಂಗ್ ಯಾರು ಫಸ್ಟ್ ನಾವು ಇದು ನೌಕರಿ ಹೋಗ್ಬೇಕಂತ ರೆಡಿ ಮಾಡಾಕಿತ್ತೀವಲ್ಲ, ಅಷ್ಟು ಈ ಮೈಂಡ್ ಸೆಟ್ ಯಾರು PUC ಮುಗಿಸಿ ಯಾವ್ದೋ 10th ಮುಗಿಸಿ ಇನ್ನು ಮುಂದೆ ನಾ ಏನ್ ಮಾಡ್ಬೇಕಂತೀವಲ್ಲ, ಇವೇನು ನಮ್ಮ ಅದಾವಲ್ಲ, ಇವನು ಫಸ್ಟ್ ನೀನು ತಲೆ ಹಾಕು, ಆಮೇಲೆ ಏನಾಕೈತಿಲ್ಲ ನಿನ್ನ ಜೀವನ ನಿನಗೆ ಗೊತ್ತಾಗ್ಬಿಡ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ನೀವು ಈಗ ಓದಾತಿರಿ, ಇವತ್ತು ಸೆಕೆಂಡ್ PU ಮುಗದತಿ, 10th ಮುಗದತ್ತ, ಒಂದು ಸ್ವಲ್ಪ ಗ್ಯಾಪ್ ಅದ, ನಾವು ಏನು ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ಬೇಕನ್ನಾಕತ್ತೀವಿ. ಇವಾಗ ನೀ ಯಾವ್ಯಾವ ದೊಡ್ಡ ನಿಮ್ಮ ಅಣ್ಣ ಓದ್ಯಾನು, ನಮ್ಮ ಮಾಮ ಓದ್ಯಾನು, ನಮ್ಮ ಕಾಕಾರ ಓದ್ಯಾರು, ಅವ್ರು ಆಗ್ಯಾರು, ಕಾಕ ಆಗ್ಯಾನು, ಮಾಮ ಆಗ್ಯಾನು, ಅಷ್ಟು ಈಸಿಯಾಗಿ ಆಗಿಲ್ಲ, ಯಾವ್ದು ಈಸಿಯಾಗಿ ಆಗಿಲ್ಲ. ಸುಮ್ಮನೆ ನೋಡಿ ಹಂಗ ಕ್ಯಾಲ್ಕುಲೇಷನ್ ಮಾಡಿ ತಲೆಯಾಗ ವಿಚಾರ ಮಾಡಕ್ ಬೇಡ. ಫಸ್ಟ್ ಏನ್ ಮಾಡಂದ್ರ ಕನ್ನಡ ಸಾಲಿ ಹೋಗ. ಹೌದು ಸರ್, ಕನ್ನಡ ಸಾಲಿ ಮಾಸ್ತರ್ಗಳ ಕಡೆ ಹೋಗ. ಸೊ ಅಲ್ಲಿ ಹೋಗಿ ಏನ್ ಮಾಡುವ, 5ರಿಂದ 10 ಟೆಕ್ಸ್ಟ್ ಬುಕ್ ಕಲೆಕ್ಟ್ ನೀ ಅವ್ರ ಕೈ ಮುಗಿತು, ಕಾಲು ಬೀಳ್ತು, ಏನ್ ಮಾಡ್ತೀವೋ ಅಷ್ಟಿಲ್ಲ ತರ ಕೇಳಕ್ ಬಂದಿದ್ದಾರೆ. ಟೀಚರ್ಸ್ ಕೊಟ್ಟೆ ಯಾಕಂದ್ರೆ ಅವ್ರು ಬೆಳೆಸ್ತಿರ್ತದ್ರಿ ಹುಡುಗರು. ನಾವು ಕಷ್ಟ ಬಿದ್ದೇ ಬಂದಿರ್ತೀವಿ ಸರ್, ಯಾಕಂದ್ರೆ ನಾವು ಗ್ರಾಮೀಣ ಭಾಗದಿಂದನೇ ಬಂದಿದೀವಿ. ನಾವೇ ನುಡ್ತಲೇ ಏನು ರಿಚೆಸ್ಟ್ ಫ್ಯಾಮಿಲಿಯಿಂದ ಏನ್ ಬಂದಿಲ್ಲ. ಬುಕ್ ಅಂತ ಕೊಡ್ತಾರೆ ಬುಕ್ಸ್ ಗಂತಿ ಸಾವಿಲ್ಲ, ಎಲ್ಲರೂ ಕೊಡ್ತಾರೆ. ಸೊ 5ರಿಂದ 10ನೇ ತನಕ ಬುಕ್ಸ್ ಫಸ್ಟ್ ಹೋಗಿ ನೀ ತಗೊಂಡ ಫಸ್ಟ್ ಕ್ಲಾಸ್, ಅದಕ್ಕೊಂದು ದೊಡ್ಡ ಕೈ ಮುಗದ ಚಾಲೋ ಮಾಡ. ಗಾಡಿ ಚಾಲೋ ಮಾಡ್ಬೇಕ್ರಿ. ಚಾಲೋ ಮಾಡ್ಬೇಕಾದ್ರೆ 5ರಿಂದ 10ನೇ ತನ ನಿನ್ನ ಕೈ ಬುಕ್ ಇರ್ಬೇಕು. ನೀ ಅದನ್ನ ಬಿಟ್ಟು ಕೇಶಿಂದ ಬರಾಬರಿ ನೀ ದೊಡ್ಡ ಬುಕ್ ತಗೊಂಡಿ ಅಂದ್ರೆ ತಮ್ಮ ಈಗ ಆತನ ಕೇಳ ಅದಾಗಿಲ್ಲ. ಹೌದು ಸರ್. ಇನ್ನೊಂದು ಅಂದ್ರೆ ಜಗತ್ತಿನಲ್ಲಿ ಮರಣವಿಲ್ಲದ ಏಕೈಕ ವಸ್ತು ಏನಾದ್ರೂ ಐತ ಅಂದ್ರೆ ಅದು ಪುಸ್ತಕ ಸರ್. ಅದಕ್ಕೆ ಮರಣನೇ ಇಲ್ವಲ್ಲ ಸರ್. ನಮಗೆ ನಿಮಗೆ ಮರಣ ಇರ್ತದೆ, ನಮಗೆ ಮರಣ ಇದಾವೆ ಸರ್. ಇನ್ನೊಂದು 20-30 ವರ್ಷ ಅಷ್ಟೇ ಸರ್. ಅಷ್ಟಿದ್ರೆ ಜಾಸ್ತಿ ಸರ್. ಆದಾಗ ಲೈಫ್ ಟೆನ್ಷನ್ ಅಲ್ಲಿ ಡಿಪ್ರೆಷನ್ ಅಂತೆ, ಅದು ಇದು ಇವಾಗೆಲ್ಲ ನೋಡಿ ಸರ್ ಹೆಂಗೆಲ್ಲ ಆಗ್ಬಿಟ್ಟಿದೆ. ಅದೇ ಸರ್, ಈ ಪುಸ್ತಕಕ್ಕೆ ಮರಣ ಇಲ್ಲ ನಿಜವಾಗ್ಲು. ಹೊಸ ಇದು ಸರ್. ಆಕ್ಚುಲಿ ಅದನ್ನ ವಿಚಾರ ಮಾಡ್ಬೇಕಾಕೈತಿ. ವಿಚಾರ ಮಾಡಿದಾಗ ಮಾತ್ರ ತಲೆ ಬರ್ತಾವ ಅಂತೆಲ್ಲ ವಿಚಾರ. ಹೌದು, ಕಥೆಗಳನ್ನ ಓದ್ಬೇಕು, ಕಾದಂಬರಿ ಓದ್ಬೇಕು, ನಮ್ಮ ಹವ್ಯಾಸಗಳನ್ನ ನಾವು ಬೆಳೆಸ್ಕೋಬೇಕು ಸರ್. ಹೇಳ್ತಾರ ಸರ್, ಆಸಕ್ತಿ, ಅಭಿರುಚಿಗಳು ಇವು ನಮ್ಗೆ ಮತ್ತೆ ಹವ್ಯಾಸಗಳು ಇವು ನಮ್ಮ ವ್ಯಕ್ತಿತ್ವನ ನಿರ್ಧಾರ ಮಾಡ್ತಾರೆ ಸರ್. ನೀವು ಹೆಂಗಿದಿರಿ ಅನ್ನೋದು. ಹೌದು ಸರ್. ಇವಾಗ ನನ್ಗೆ ಸಂಗೀತ ಸಖತ್ ಇಷ್ಟ, ನಾನು ಹಾಡು ಹೇಳ್ತೀನಿ ಬೇಜಾರಾದಾಗ, ಇಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಕಾಲ್ ಮಾಡಿ ಮಾತಾಡ್ತೀನಿ ನಾನು, ಬಿಕಾಸ್ ನನ್ಗೆ ಸಖತ್ ಇಷ್ಟ ಸರ್. ಇಲ್ಲ ಅಂತಂದ್ರೆ ಇವಾಗ ಫ್ಯಾಮಿಲಿ ಬ್ಯಾರಿಯರ್ಸ್ ಸರ್ ಎಲ್ಲರಿಗೂ ಇರುತ್ತೆ ಸರ್, ಅದು ಯಾರಿಗೂ ಬಿಟ್ಟಿಲ್ಲ ಸರ್ ಅದು. ಹಂಗಾಗಿ ಆ ಒಂದ್ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹವ್ಯಾಸಗಳು ನಮ್ಗೆ ಗೊತ್ತಿರುತ್ತವೆ ಸರ್. ಇವಾಗ ನಿಮ್ಮ ಹವ್ಯಾಸ ಏನಂತ ನಿಮ್ಗೆ ಗೊತ್ತಿರುತ್ತೆ, ಪಾಠ ಮಾಡೋದು ಮಂತ್ರ ಬಿಟ್ರಿ ಅದ್ರ ಜೊತೆಗೆ ಇನ್ನೂ ಇರ್ತವೆ ಸರ್. ಅವನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವುಗಳನ್ನೆಲ್ಲಾನು ಬೆಳೆಸ್ಕೊಂತ ಹೋಗ್ಬೇಕು ಸರ್. ಅಷ್ಟೇ ಸರ್. ಹಾ ಸರ್, 100% ಸರ್. ಅದು ನಮ್ಮ ಕೈಯಲ್ಲೇ ಇರುತ್ತೆ ಸರ್. ಇನ್ನೊಂದು ಅಂತಂದ್ರೆ ನಮ್ಮ ಒಂದು ಏಳ್ಗೆ ಮತ್ತೆ ನಮ್ಮ ಒಂದು ಉನ್ನತಿ ಅವನತಿ ಸರ್ ನಮ್ಮನ್ನ ಅವಲಂಬಿಸಿರ್ತವೆ ಸರ್. ಇಷ್ಟೇ ಸರ್ ನಾನು ಫೈನಲ್ ಆಗಿ ಹೇಳ್ತೀನಿ. ನಾನು ಉನ್ನತಿ ಇವತ್ತು ಆಗಿದ್ದೀನಿ, ಇಲ್ಲಿ ಬಂದಿದ್ದೀನಿ ಸರ್ ಅಂತಂದ್ರೆ ಇದಕ್ಕೆ ಯಾರು ಕಾರಣಕರ್ತರಲ್ಲಾಗಲ್ಲ ಸರ್. ನಾನಾಗಿರ್ತೀನಿ, ನನ್ನ ಹಣೆ ಬರಹ ಮತ್ತೆ ನನಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿಸ್ಟರ್ ಸರ್. ಕರೆಕ್ಟ್ ಸರ್.
ಸರ್. ಇಷ್ಟೇ ಸರ್ ನಮ್ ಕೈ ಹಿಡಿಯೋದು. ಹಣೆ ಬರ ಈಗ ಸರ್ ಇದಂದ್ರೆ ಹಣೆ ಬರ ಅಂತಂದ್ರೆ ನಮ್ಮ ಆಫ್ಲೈನ್ದಾಗ ಕೆಲವೊಂದು ಸ್ಟೂಡೆಂಟ್ಸ್ ನಾನು ಮಾತಾಡ್ಬೇಕಾದ್ರೆ ನಿಮ್ಮ ಹಣೆ ಬರ ಬಾರಿ ಅದ ಓದಾಕತ್ತೀರಿ, ನಿಮ್ಮ ಹಣೆ ಬಾರ ಚಲೋ ಇತ್ತಂದ್ರೆ ನೌಕರಿ ಆಗ್ತದ, ಇಲ್ಲಾಂದ್ರೆ ಒಳ್ಳೆ ಜೀವನ ಆಗ್ತದ ಅಂತಂದಾಗ ಸರ್ ಹಣೆ ಬಾರ ಎಲ್ಲಿ ತೋರಿಸ್ರಿ ಅಂತ ಒಬ್ಬ ಸ್ಟೂಡೆಂಟ್ ಅಂತ. ಸೊ ನಾನು ಇಷ್ಟೇ ಹೇಳ್ತೀನಿ, ಹಣೆ ಬಾರ ಎಲ್ಲಿ ತೋರಿಸ್ತಂದಾಗ ಹಣೆ ಬಾರ ಬರ್ಯಾಕ ಪೆನ್ನು ನಿನ್ನ ಕೈಯಾಗೈತಿ, ಹೌದು ಸರ್, ನೀನ ಬರ್ಕೋ, ದೇವ್ರು ಹೇಳ್ಬಿಟ್ಟಾನ್ರಿ. ಹೌದು ಸರ್, ಹೌದೌದು, ಪೆನ್ನ ನಿನ್ನ ಕೈಯಾಗೈತಿ, ಎಲ್ಲ ನಮ್ ಕಡೆ ನೀನ ಬರ್ಕೋಬೇಕು. ನೀನ್ ಹಣೆ ಬಾರ ಸೊ ನೋಡ, ನಿಜ. ಅರ್ಧ ಗಿಡ ನೀ ಕಡ್ದಿರ್ತಿ, ಹಾ ಅರ್ಧ ಗಿಡ ನೀ ಕಡಿದಿರ್ತಿ, ಇನ್ನ ಅರ್ಧ ಗಾಯಿಗೆ ಬಂದ್ ಬಿತ್ತು, ಅದ ನಿನ್ನ ಹನಿವಾರ. ಹಾ ಸರ್, ಅದ ಹೌದು, ಅದ ನಿನ್ನ ಹನಿವಾರಿ. ಬೀಳಿಲ್ಲ ಮತ್ತೆ ಕಡಿ ಬೀಳ್ತೈತಿ, ಹೌದು ಸರ್, ಬೀಳ್ತೈತೆ 100%. ಮತ್ತ ಸುಮ್ ಗಾಯ ಏನೋ ಬತ್ತು, ಏನೋ ಆಯ್ತು, ಸೈಕ್ಲೋನ್ ಎಫೆಕ್ಟ್ ಆಗಿ ಏನೋ ಬಂದ್ ಗಾಯ ಬಿತ್ತದ, ಅದ ನಿನ್ನ ಹೈವಾರ ಚಲೋ ಐತಿ ಬಿತ್ತ ಅನ್ನೋದ. ಇಲ್ಲಂದ್ರೆ ಕಡಿಯಬೇಕು, ಏನ್ ಮಾಡಕ್ ಆಗಂಗಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಯಾವ್ದನ್ನು ಕೂಡ ಅಷ್ಟು ಅಳ್ಳುಗಳಾಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಸಮಯ ಬಹಳ ಇಂಪಾರ್ಟೆಂಟ್. ಮತ್ತೆ ಹೇಳ್ತೇನೆ, ಯಾರ ಸಮಯಕ್ಕೆ ಬೆಲೆ ಕೊಡ್ತಿರಲ್ಲ ನಿಮ್ಮನ್ನ ಗೌರವಿಸುವ ಸಮಯ ಬಂದೇ ಬರ್ತದ. ಸೊ ವಿಚಾರ ಹೇಳಿದ್ರಿ ಸರ್, ಯಾವ್ದಾರ ಒಂದು ಬೇಜಾರದಾಗ, ಈಗ ಎಕ್ಸಾಮ್ ಓದಿ ಬೇಜಾರಾಗಿ ಬಿಟ್ಟಾಗ ಏನಾಗೈತೆ ಅಂದ್ರೆ ಸಂಗೀತವನ್ನ ಕೇಳಬೇಕು, ಸಂಗೀತವನ್ನ ಆಲಿಸಬೇಕು ಅಂತಕ್ಕಂಥ ಮಾತು ಹೇಳಿದ್ರು ನಮ್ಮ ಸರ್. ನಮಗೆ ಪರಿಚಯ ಆದಾಗಿಂದ ನಾವು ಪರಿಚಯ ಆಗಿದ್ದನ ಅವರ ಸಂಗೀತದೊಂದಿಗೆ ಕೇಳಿ. ಸೊ ಹಂಗಾದಾಗ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಒಂದು ಸುಮಧುರವಾದಂತಹ ಕಂಠದಿಂದ ಒಂದು ಸಂಗೀತವನ್ನ ನೀವು ಹೇಳ್ಬೋದಾ ಸರ್? ಆಯ್ತು ಸರ್. ಆಕ್ಚುಲಿ ಸಂಗೀತ ಅಂತಂದ್ರೆ ಸಂಗೀತಕ್ಕೆ ತಲೆ ಬಾಗ್ದಿರೇ ಇಲ್ಲ ಸರ್, ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಸರ್. ಯಾಕೆ ಅಂತಂದ್ರೆ ಓದ್ ಕಾಲದಲ್ಲಿ ಎಲ್ಲಾನು ಸಂಗೀತಕ್ಕೆ ಎಷ್ಟು ಶಕ್ತಿ ಇತ್ತು ಅಂತಂದ್ರೆ ಅದಕ್ಕೆ ಮಳೆ ಬರ್ಸೋ ಶಕ್ತಿ ಇತ್ತಲ್ಲ ಸರ್, ಅಷ್ಟು ಶಕ್ತಿ ಇತ್ತಂತೆ ಅದಕ್ಕೆಲ್ಲ. ಮತ್ತೆ ದೀಪರಾಗ ಅದು ಬಿಡು, ದೀಪಗಳಿಗೆ ಹಚ್ಚೋ ಒಂದು ಶಕ್ತಿ ಇತ್ತಂತೆ ಅದೆಲ್ಲದನ್ನು. ಸೊ ಆ ಥರದ್ರಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು ಸರ್. ಫಸ್ಟು ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಹವ್ಯಾಸಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ ಸರ್. ಓಕೆ ಸರ್, ಹೇಳ್ತೀನಿ, ನೀವು ಕೇಳಿದ್ರಿ. ಸೊ ಹಾಡನ್ನ, ಸೊ ನಾನು ಒಂದು ಹಾಡು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಹೆಂಗೆ ಅಂತಾರೆ, ಹಾಡನ್ನ ನಾನು ಹೇಳ್ಕೊತಾ ಇದ್ದೆ, ಹೇಳ್ಕೊಬೇಕಾದ್ರೆ ಅದರಲ್ಲಿ ಏನು ಲಿರಿಕ್ಸ್ ಬರ್ತಾವಲ್ಲ ಸರ್, ನಾನು ಅವಳನ್ನ ಅನುಭವಿಸ್ತಾ ಇದ್ದೆ ಸರ್. ಆ ಒಂದು ಲಿರಿಕ್ಸನ್ನ, ಆ ಲಿರಿಕ್ಸ್ ಜೊತೆಗೇನೆ ನಾನು ನಮ್ಮ ಫ್ಯಾಮಿಲಿನ ಸಿಂಕ್ ಮಾಡ್ಕೊತಾ ಇದ್ದೆ ಸರ್. ಹೌದಲ್ವಾ? ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ಸರ್ ಎಕ್ಸಾಂಪಲ್ ಇದು, ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಗನಸೆ ಬೇಡ, ಮನೆ ತುಂಬಾ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ, ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸೋ. ಆ ಆ ವೆರಿ ಗುಡ್ ನಿಜಕ್ಕೂ ಹೇಳ್ಕೊಂಡಾಗ ಸರ್, ಸರ್ ಗುರುವೇ ನಮ್ಮ ಜೀವ, ಗುರುವೇ ನಮ್ಮ ಜೀವ ನೋಡಿ ಸರ್. ಬೆಳ್ಳಿ ಏನಂತ ಸರ್ ಅದೊಂದು ಲಿರಿಕ್ಸ್ ಇರಲ್ಲ, ಮನೆ ತುಂಬಾ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ ಸರ್. ಏನಕ್ಕೆ ಸರ್ ಅದೆಲ್ಲ? ನಾವು ಭೂಮಿಗೆ ಬಂದ ಅತಿಥಿಗಳು ಸರ್, ಅಷ್ಟೇನೇನೆ. ಅತಿಥಿಗಳಾಗಿ ಬಂದಿದೀವಿ, ಅತಿಥಿಗಳಾಗಿ ಹೋಗ್ತಾ ಇದೀವಿ ಸರ್, ಅಷ್ಟೇನೇನೆ. ಇದ್ರ ಮಧ್ಯೆ ಏನಕ್ಕೆ ಸರ್ ಒದ್ದಾಡ್ಬೇಕು? ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇದೆಲ್ಲ ಸರ್ ನನ್ನ ಪ್ರಕಾರ ವೇಸ್ಟ್ ಸರ್. ದೇಹದ ತುಂಬಾ ಬೆಳ್ಳಿ ಬಂಗಾರ ತಗೊಂಡು ಇಟ್ಕೊಂಡ್ರ ಮನೆಯೊಳಗೆ ಒಂದು ಖುಷಿ ಇರಲಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡ್ಬೇಕು ಸರ್? ಬರೀ ಆ ಕಡೆನೇ ಮೈಂಡ್ ಬರ್ತಾ ಇರುತ್ತೆ, ಯಾರು ಏನು ಯಾವ ಟೈಮ್ ಬಿಪಿ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ. ಸೊ ಹೌದು, ವಿಚಾರ ಮಾಡ್ಕೊಂಡ್ರೆ ಸತ್ತ ಹೋಗ್ಬಿಡ್ಬೇಕಾಗ್ತದೆ. ಹೌದು ಸರ್, ಹೌದು. ಗುರುವೇ ನಮ್ಮ ಏನು ಜೀವ ನೋಡ್ರಿ ಸರ್ ಹೆಂಗದ ಅದು. ಗುರು ಅಂತ ಕಲಿಸಿದಂತ ಒಂದ್ ಅಕ್ಷರ ಕಲಿಸಿದಾತ ಗುರು ಅಂತ. ಸೊ ಹಂಗದ್ದಾಗ ಸೊ ನಾವು ಹುಡ್ತಾ ಏನಪ್ಪಾ ಅಂತಂದ್ರ ನಮಗ್ ತಾಯಿ ಮೊದಲ ಗುರು, ಹೌದಲ್ರಿ? ಅವಾಗಿಂದ ಚಾಲೋ. ಸೊ ಅನ್ನೋ ಅಕ್ಷರನ ಕಲಿಸಿದಂತಕ್ಕೆ ತಾಯಿ ಆಗಿರ್ತಾವ್ರಿ, ಹೌದಲ್ಲ? ಸೊ ಆಮೇಲೆ ಬೆಳಿತಾ ಏನಪ್ಪಾ ಅಂದ್ರ ಭಾಷೆ ಕಲಿತೀವಿ, ಮಾತೃಭಾಷೆ ಕಲಿತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ನಮ್ಮ ಇದರಿಂದ ಸಾಲಿನ ಚಾಲೋ ರೀ, ಉಪ್ಪಿಟ್ಟು ಸಾಲಿ. ಒಬ್ಬೊಬ್ರು ಗುರುಗಳು ಇರಂಗಿಲ್ಲ, ಒಬ್ಬ ಗುರು ಎಲ್ಲಾ ಗುರುನು ಒಂದೇ ಇದ್ರೊಳಗೆ ನಿತ್ಯ ನುಡಿದಾಗ ಸರ್ ಗುರುವಿನ ಪಾತ್ರ ಬಹಳ ದೊಡ್ಡದಾಗ್ತದೆ. ನಮಗೂ ಹಲವಾರು ಗುರು, ಸುಮಾರು ಗುರುಗಳನ್ನ ಆದರ್ಶವಾಗಿಟ್ಟುಕೊಂಡು ಸುಮಾರು ಗುರುಗಳ ಕಾಲಿನ ಧೂಳವನ್ನ ನಮ್ಮ ಹಣಿಗೆ ಹೊತ್ತುಕೊಂಡು ಈ ಒಂದು ವೃತ್ತಿಗೆ ಬಂದಂತಹ ಒಂದು ಮಾತುಗಳಿದಾವೆ ಸರ್. ನಿಜಕ್ಕೂ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ಕೂಡ ಬಹಳ ಅದ್ಭುತವಾಗಿ. ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕು, ತುಮಕೂರದಲ್ಲಿ ಇರ್ತಕ್ಕಂತಹ ಪಾವಗಡ್ನಲ್ಲಿರ್ತಕ್ಕಂತಹ ಒಂದು ಪಾವಗಡದಲ್ಲಿ ಇರ್ತಕ್ಕಂತಹ ಒಬ್ಬರು ಮೇಷ್ಟ್ರು ರಘುವೀರಪ್ಪ ಎಚ್ ಅಂತ ಮೇಷ್ಟ್ರು ಸರ್. ಅವರು ನಿಮ್ಮ ಮಾಸ್ಟ್ರು, ನಮ್ಮ ಮೇಷ್ಟ್ರು, ನಿಮ್ ಕಡೆಯವರು ತುಮಕೂರು ಕಡೆ ಬುಡಸನಹಳ್ಳಿ. ನೀವು ನಾನು ಮೀಟ್ ಆದಾಗ ಫಸ್ಟ್ ಆಕ್ಚುಲಿ ಹೇಳಿದ್ರಿ ನೀವು ತುಮಕೂರು ಅಂದ ತಕ್ಷಣ ಸರ್ ನಮ್ಗ ಬಾಂಡಿಂಗ್ ಬೆಳೆದನ ಅಲ್ಲೇ. ಯಾಕಂದ್ರೆ ಸರ್ ನನಗೆ ಕಲಿಸಿದಂತಹ ಗುರುನು ನಿಮ್ಮ ಡಿಸ್ಟಿಕ್ ದವರ, ಹೆಮ್ಮೆ ಫೀಲ್ ಆಗ್ತದೆ ಸರ್. ಒಂದು ಅದು ಸರ್ ಅಕ್ಷರವನ್ನ ಬಾಯಿಗೆ ಕಲಿಸಿದಾತ ಗುರು ಒಬ್ಬ ಬೇರೆ ಆಗ್ತಾರ,
ಮನಸ್ಸಿಗೆ ಗಳಿಸಿದಂತಹ ಗುರು ಬೇರೆ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಸೊ ಎಷ್ಟೋ ಗುರುಗಳಿದ್ರು ಕೂಡ ಒಬ್ರು ಗುರುಗಳು ಭಾಳ ಎತ್ತಿ ಹಾಕಿ ಹೇಳ್ತಾರೆ ಅಂತಂದ್ರೆ ಅವ್ರ ಮನಸ್ಸಿಗೆ ಕೂಡ ಬಕ್ ನಮ್ದು ಇರ್ತಕ್ಕಂತಹ ಭಾವನೆಗನ್ನ ಸುಮಾರು ಜನ ಇದಾರೆ ಗುರುಗಳು. ಆದ್ರ ಇಸ್ ಡಿಫ್ರೆಂಟ್. ಅದರಲ್ಲಿ ಮನಸ್ಸಿನ ಭಾವನೆಯನ್ನ ಅರ್ಥ ಮಾಡ್ಕೊಂಡು ಕಡಿಮೆ ಸರ್ ಅಷ್ಟೇ. ಸ್ವಲ್ಪ ಫಸ್ಟ್ ಇಯರ್ ಇದ್ದೆ ಸರ್ ನಾನು. ನನ್ನ ಊರಿಗೆ ಅವರು ಅಪಾಯಿಂಟ್ ಆಗಿ ಬರ್ತಾರೆ. ಫಸ್ಟ್ ಇಯರ್ ಇದ್ದಾಗ ನನ್ನ ಊರಿಗೆ ಅಪಾಯಿಂಟ್ ಆಗಿ ಬರ್ತಾರೆ. ನಾನು ಅವ್ರ ಕಡೆ ಕಲ್ತಿದ್ದು 3 ತಿಂಗಳ ಕಾಲ. ಓಕೆ, ಸೊ ಅವಾಗ ಕಲ್ತಾಗ ಸೆಕೆಂಡ್ ಇಯರ್ ಇದ್ದೆ ಸರ್. ನಾನು ಸೆಕೆಂಡ್ ಇಯರ್ ಇದ್ದೆ, 3 ತಿಂಗಳ ಕಾಲ ಕಲಿತೆ ಸರ್. ನಮ್ದು ಎಕ್ಸಾಮ್ ಮುಗಿದ ತಕ್ಷಣ ಹೋಗ್ಬಿಟ್ಟಿವಿ, ಅವರು ಬಂದ್ಬಿಟ್ಟಿವಲ್ಲ ಡಿಗ್ರಿಗೆ. ಅವರಲ್ಲಿ 3 ತಿಂಗಳ ಕಾಲ ಕಲಿತಾಗ ಪಾವಗಡ ಜಿಲ್ಲೆ, ಯಾವುದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಬುಡಸನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ರಘುವೀರಪ್ಪ ಎಚ್ ಅಂತ ಕನ್ನಡ ಮೇಷ್ಟ್ರು. ಕೇಳ್ಬೇಕಾ ಸರ್? ಸರ್ ಏನ್ ಹೇಳ್ತಾರಂದ್ರೆ ಸರ್ ಅವರು, ಸೊ ಆಕ್ಚುಲಿ ನಾನು ಫಸ್ಟ್ ಕ್ಲಾಸ್ ಹೋಗಿದ್ದೇನೆ. ಕ್ಲಾಸಲ್ಲಿ 1 ದಿನ ಹೋಗಿದ್ದೇನೆ ಅಲ್ಲ ನಾನು ಸರ್. ಇವಾಗ ಪೆನ್ ಹಿಡಿದು ಸಾವಿರಾರು ವಿದ್ಯಾರ್ಥಿಗಳು ಲೈವ್ ನನ್ನ ಕ್ಲಾಸ್ಗಳನ್ನು ಕೇಳ್ತಿರ್ತಾರೆ, ನನ್ನ ಕಮೆಂಟ್ ಮಾಡ್ತಿರ್ತಾರೆ, ಖುಷಿ ಆಗ್ತದ. ಇದನ್ನೆಲ್ಲಾನು ಕೂಡ ಆತ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಸರ್. ನೀವು ಹೆಂಗಂದ್ರಲ್ಲ ನಿಮ್ಮ ಅಕ್ಕವ್ರಿಗೆ ಹೋಗ್ಬೇಕಂತೆಲ್ಲ. ಆಕ್ಚುಲಿ ನಾನು ಇಷ್ಟೆಲ್ಲ ನಾನು ಟೀಚಿಂಗ್ ಫೀಲ್ಡ್ ಕಲ್ತು ನಾವು ಇಷ್ಟೆಲ್ಲ ಮಾಡತ್ತಿದ್ದೀನಿ. ನಾನು ಹುಡುಗರಿಗೆ ಏನೋ ಒಂದು ಕರೆಂಟ್ ಬಸ್ ಕೊಡ್ತಿದ್ದೀನಿ, ಮಗದೊಂದು ಕೊಡ್ತಾ ಇದ್ದೀನಿ ಅಂತ ಇಸ್ ಗೋ ಟು ದ ಕ್ರೆಡಿಟ್ ತುಮಕೂರು ಸರ್ ರಘುವೀರಪ್ಪ ಎಚ್ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಾನು ಅವ್ರ ವಿರುದ್ಧ ಯಾರಿಗೂ ನಾ ಯಾವಾಗೂ ಬಕೆಟ್ ಹಿಡಿಯಂಗಿಲ್ಲ ಸರ್. ಯಾರಿಗೂ ಕೂಡ ಏನಿರುತ್ತಲ್ಲ ಅದನ್ನ ಕರೆಕ್ಟಾಗಿ ಹೇಳ್ಬಿಡ್ತಿರ್ತೀನಿ. ಸೊ ಗುರು ಈಸ್ ನಮ್ಮ ಇಡೀ ಜೀವನದ ಮಾರ್ಗವನ್ನು ಚೇಂಜ್ ಮಾಡಿದಂತಹ ಗುರುಗಳಾಗಿರ್ತಾರೆ. ಸೊ ಸೆಕೆಂಡ್ PU ಇದ್ದಾಗ 1 ಎಕ್ಸಾಮ್ ತಗೋತಾರೆ ಸರ್. ಫಸ್ಟ್ 1 ಎಕ್ಸಾಮ್ ತಗೊಂಡಾಗ ನಂದು 25 ಅಂಕಗಳ 1 ಎಕ್ಸಾಮ್ ತಗೊಂಡಾಗ ಸರ್ 11 ಮಾರ್ಕ್ಸ್ ಬಿದ್ದಿರ್ತಾವ್ರಿ ನನಗೆ. ಸೊ 11 ಮಾರ್ಕ್ಸ್ ತಗೊಂಡ್ರ ಅಲ್ಲಿರ್ತಕ್ಕಂಥ ಎಲ್ಲ ಸಿಚುವೇಶನ್ ಹೆಂಗಿತ್ತು ಅಂದ್ರೆ 11 ಮಾರ್ಕ್ಸ್ ತಗೊಂಡಾರ ಈತನ ನಾನು 11 ಇದ್ದವನ 21 ನೆಕ್ಸ್ಟ್ ಎಕ್ಸಾಮ್ ಮಾಡ್ತೀನಿ ಅಂತ ಷರತ್ತು ಹಾಕ್ತಾರೆ. ಸೊ 21 ಹಾಕ್ತಾನಂತ ಷರತ್ತು ಇರ್ತಾರೆ. ನಿಮ್ಮ ಮೇಲೆ ಭರವಸೆ ಭರವಸೆ ನಿಮ್ಮ ವರ್ತನೆ ನೋಡಿದ್ದಾರೆ ಸರ್ ಅವರು. ಹೌದು ಸರ್. ಆಕ್ಚುಲಿ ಸರ್ 5 ಗಂಟೆಗೆ ಅವ್ರದ್ದು ಇದು ಕಾಲೇಜ್ ಮುಗಿದ್ರೆ ಸರ್ ಹೋಗಿನ ಬಸ್ ಸ್ಟ್ಯಾಂಡ್ ಬಿಡೋಣ. ನಾನೇ 7 ಗಂಟೆಗೆ ಅವ್ರು ಬಸ್ ಸ್ಟ್ಯಾಂಡ್ ಬಂದ್ರೆ ಆಟೋಮೆಟಿಕಲಿ ಅದು ಗುರು ಶಿಷ್ಯರ ಒಂದು ಸಂಬಂಧ ಐತಲ್ಲ ಸರ್. ನಾಗರಹಾವು ಮೂವಿಯಲ್ಲಿ ಐತಲ್ವಾ, ವಿಷ್ಣುವರ್ಧನ್ ಮತ್ತೆ ಅವ್ರ ಸರ್ ಸಂಬಂಧ ಅದು ಹಂಗೆ ಸರ್. ಅದಕ್ಕೆ ನಿಜಕ್ಕೂ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೆಮ್ಮೆ ಅನ್ಸುತ್ತೆ ಸರ್. ನೋಡಿ ಇವಾಗ ಕರ್ಕೊಂಡು ಬಸ್ ಹುಡುಕ್ತಿದ್ದೆ ಸರ್ ನಾನು, ಎಷ್ಟು ಇನ್ನೂ ಬಂದಿಲ್ಲ ಅಂತ. ಈ ಸ್ಪಿರಿಟ್ ಇರ್ಬೇಕು ಸರ್. ಈ ಸ್ಪಿರಿಟ್ ಇರೋದಕ್ಕೆ ಇವತ್ತು ನೀವು ಕೂತ್ಕೊಂಡಿದ್ದೀರಾ ಸರ್. ಅಷ್ಟೇ ತಂದೆ ತಾಯಿನ ಊರಿಗೆ ಹೋದಂತಹ ತಂದೆ ತಾಯಿನ ಹಸುಗುಸು ಹೆಂಗ್ ಹುಡುಕ್ತೈತಲ್ಲ ಹಂಗೆ ನಾನು ಗುರು ಹುಡುಕಿನಿ ಸರ್. ನಾನು ಹಂಗೆ ಗುರು ಹುಡುಕಿನಿ ಸರ್. ಅಂದ್ರೆ 7 ಗಂಟೆ ಆದ್ರೆ ಇನ್ನೂ ನಮ್ಗೆ ಎಷ್ಟು ಬಂದಿಲ್ಲ ಅಂತ ಬಸ್ ಸ್ಟಾಪ್ ದಲ್ಲಿ ಕಾದ. ಇವನ್ ಕ್ರೇಜ್ ಇರ್ಬೇಕು ಸರ್. ನಾನು ಸರ್ ನೋಡ್ಬೇಕು, ಕಲಿತ್ಕೋಬೇಕು ಅವ್ರಿಂದ. ನಾನು ಏನೋ ಕಲಿತ್ಕೋಬೇಕು. ನನ್ನ ಸುತ್ತಮುತ್ತಲ ಇರ್ತಕ್ಕಂತಹ ಎಲ್ಲ ನನ್ನ ಗೆಳೆಯರು ಸ್ನೇಹಿತರು ತುಂಬಾನೇ ಏನಪ್ಪಾ ಅಂದ್ರೆ ಅವ್ರ ಒಂದು ಪಾಠವನ್ನ ಅನುಭವಿಸಿದ್ದಾರೆ. ಸೊ ಇವಾಗ ಅವ್ರು ಎಲ್ಲರೂ ಕೂಡ ಅವ್ರು ಹೇಳ್ತಕ್ಕಂತಹ ಪಾಠಗಳನ್ನ ನೆನಪಿದಾವೆ ಸರ್. ಸಿಂಹನಾದಂ ಗೈದಂ ಅಂತ ಹೇಳ್ತಕ್ಕಂಥ ಆರವರಂ ನಿಜಿತಗಂ ನಿಗಸ್ತ ರೂಪಿ ಭದ್ರ ಭುಗುಟಿಯಾಗಿ ಸಮರಾಕರಂ ಪಕ್ಕಲು ಕಮಲಾಕರಂ ಪಕ್ಕಲು ಮರುಳಿ ಸಂಸ್ಕೃತ ಸರ್ ಪರಮಡು ಇವತ್ತು ಭೀಮ ಹೇಳ್ತಾನೆ ಸರ್. ವೈಶಂಪಾಯ ಸರೋವರದಲ್ಲಿ ಅವಿತು ಕೊಟ್ಟಂತಹ ದುರ್ಯೋಧನಿಗೆ ಭೀಮ ಹೇಳ್ತಾನೆ ಸರ್. ಅವಾಗ ಕಲಿಸಿದ್ ಸರ್ ಅದ ದುರ್ಯೋಧನ ಮೂದಲಿಕೆಗೋಸ್ಕರ ಅವನು ಹೇಳ್ತಾನೆ ಸರ್. ಸಮರಾಕರ ಬಿಟ್ಟು ನೀನು ಕಮಲದಲ್ಲಿ ಇರ್ತಕ್ಕಂಥ ಕಮಲ ಬೀಳ್ತಕ್ಕಂಥ ಜಾಗ ಕೆಸರಿನಲ್ಲಿ ಹೋಗಿದಿ. ಅಲ್ಲಿ ಕೊಪ್ಪಿ ಮೀನು ಜಲರಾಶಿಗಳು ಎಲ್ಲವೂ ಅದಾವ. ನಾನು ಮೂದಲಿಸಿದಂತಹ ಪದಗಳಿಂದ ನಿನ್ನ ಬೆವರು ಬಿಡ್ತದ. ಬೆವರು ಬಿಡಾಕತ್ತದ. ಸೊ ಅಲ್ಲಿ ಬೆವರಿಗೆ ಅಲ್ಲಿ ನಿನ್ನ ಮೈಯ ಬಿಸಿಗಾಗಿ ಅಲ್ಲಿರ್ತಕ್ಕಂತ ಎಲ್ಲ ಜಲರಾಶಿಗಳು ಕುದಿಯುವ ರೀತಿಯಲ್ಲಿ ಕುದಿಯುತ್ತಿದೆ. ಅನ್ನ ಕುದಿಯೋಂಗ್ ಕುದಿಯಾತೈತಿ ಅಂತ ಹೇಳ್ತಾರೆ ಸರ್. ನೀವ್ ನೋಡ್ತಾ ಇದ್ರೆ ನಂಗೆ ಶಾಕ್ ಅನ್ನಿಸ್ತಾ ಇದೆ ಸರ್. ನೀವು ಅವ್ರು ನೋಡಿದಿರಲ್ಲ, ನೀವು ಅದನ್ನ ಕರಗತ ಮಾಡ್ಕೊಂಡಿದ್ದೀರಲ್ಲ. ನಿಜ ಸರ್, ತುಂಬಾನೇ ಹೆಮ್ಮೆಯಿಂದ ಪಾಠ ಮಾಡಿದ್ದಾರೆ ಸರ್. ಇಲ್ಲ ಸರ್, ನೀವ್ ಹೇಳದ್ ನೋಡ್ತಾ ಇರೋ ಗೊತ್ತಾಗ್ತಾ ಇದೆ ಸರ್ ನನ್ಗೆ ಆ ಮಹನೀಯ ವ್ಯಕ್ತಿ ಹೇಗಿದ್ರು, ಹೇಗೆಲ್ಲ ಕಲಿಸಿದ್ದಾರೆ ಅಂತ. ಲೋಹಿತಾಶ್ವ ಅಂತ ಬರೋದು ಸರ್. ನಿಜಕ್ಕೂ ಹೇಳ್ತೀನಿ ಸರ್. ಲೋಹಿಶ್ ಅಥವಾ ಇವರು ಯಾರು ಸತ್ಯ ಹರಿಶ್ಚಂದ್ರ ಸರ್. ಲೋಹಿತಾಶ್ವ ಅಂತ ಒಂದು ಪಾಠ ಬರ್ತದೆ ಸರ್. ಆಕ್ಚುಲಿ ಇವ್ರು ಹೇಳಿದಾರೆ ಸರ್. ಇದನ್ನು ಯಾರು ಕರ್ಜಗಿ ಸರ್ ಅವರು. ಕರ್ಜಗಿ ಸರ್ ಅವ್ರು ಹೇಳಿದ್ದಾರೆ. ಹೌದು ಸರ್, ಇದು ಲೋಹಿತಾಶ್ವ. ನನ್ನ ಕ್ಲಾಸ್ ದಲ್ಲಿಯೂ ಕೂಡ ಲೋಹಿತಾಶ್ವ ಮತ್ತು ಚಂದ್ರಮತಿಯ ಒಂದು ಪಾಠ ಬಂತು ಸರ್. ಅದು ಲೋಹಿತಾಶ್ವ ಯಾವುದು ಹರಿಶ್ಚಂದ್ರ ಕಾವ್ಯ ಅಂತ ಇತ್ತು. ನಿಜಕ್ಕೂ ಸರ್ ಲೋಹಿತಾಶ್ವನ ಅಲ್ಲಿ ಯಾವ ರೀತಿ ಏನಾದ, ಆತ ಚಂದ್ರಮತಿ ಯಾವ ರೀತಿ ಆತನನ್ನೋಸ್ಕರ ಹಂಬಲಿಸಿದಳು, ಅತ್ತಳು ಅಂದ್ರೆ ಅದಕ್ಕೆಲ್ಲ ನೈಜ ಜೀವ ಕೊಟ್ಟು ನಿಜಕ್ಕೂ ಸರ್. ಇಲ್ಲಿ ಇವಾಗ ನಾವು ಅದನ್ನೆಲ್ಲ ನೆನ್ಪಿಡ್ಕೊಂಡ್ವಿ ಸರ್. ಸುಮಾರು 5 ವರ್ಷ 6 ವರ್ಷಗಳಿಂದ ಆ ಒಂದು ನಮ್ಮ ಕಾಲೇಜಲ್ಲಿ ಇರ್ತಕ್ಕಂತಹ ಆ ಕಟ್ಟಿಗೆ ಬೆಂಚ್ಗಳು, ಆ ಬೋರ್ಡು, ಓಕೆ ಅಂದ್ರೆ ಅವೆಲ್ಲ ನಿಮ್ಮ ಮೇಲೆ ಪರಿಣಾಮ ಬೀರಿದೆ. ನಿಜಕ್ಕೂ ಸರ್ ಆತ ಸರ್ ಬಂದು ಎಲ್ಲರೂ ಕಣ್ಣು ಒದ್ದೆ ಆಗೋ ತನಕ ಕ್ಲಾಸ್ ಹೇಳೋ ಬಿಡೋರು. ನಾನು ಹೇಳ್ತೀನಿ ಸರ್, ಏನಿದ್ರು ಇರೋಲ್ಲ,
ಯಾವ ಕ್ಲಾಸ್ ಮುಗಿದ ನಂತರ ವಾಪಸ್ ಎಲ್ಲರೂ ಹೊರಗೆ ಬಂದ್ಬಿಟ್ಟು ಹಿಂಗೆ ಮೂಗೇರ್ಸ್ಕೊಂಡು ಕಣ್ಣುರ್ಸ್ಕೊಂಡು ಬಂದ್ರೆ ಸರ್ ನಮ್ಮ ಪ್ರಿನ್ಸಿಪಾಲ್ ಸರ್ ಕೇಳಿಬಿಡೋರು ನಾರ್ಮಲ್ ಆಗಿ ಏನಪ್ಪ ರಘುವೀರ್ ಸರ್ ಕ್ಲಾಸ್ ಇತ್ತ ನಿಮ್ದು ಅಂತ ಸೇಮ್ ಕೇಳೋರು ಸರ್ ಹಂಗೇನ ಸರ್ ಅಂದ್ರೆ ನೀವು ಕಲಿಕೆನ ಹೇಳ್ತಾರಲ್ಲ ಸರ್, ಯಾವ ಒಂದು ಕಲಿಕೆ ನಮ್ಮಲ್ಲಿ ಆ ಸಂತೋಷವನ್ನ ಕೊಡುತ್ತೋ ಅದು ಶಾಶ್ವತ ಕಲಿಕೆ ಆಗುತ್ತೆ. ನೀವು ಅದನ್ನ ತುಂಬಾ ಸಂತೋಷ ಅನುಭವಿಸಿ ಕಲ್ತಿದ್ದೀರಾ ಸರ್ ನೀವು. ಅದು ಇದು ಯಾಕೆ ಹೇಳ್ಬೇಕಂದ್ರೆ ಸರ್ ಇವಾಗೆಲ್ಲ ಗೊತ್ತಿರ್ತದೆ ಸರ್, ಎಲ್ಲರಿಗೂ ಗೊತ್ತಿರ್ತದೆ ಇದು. ಸೊ ನಾರ್ಮಲ್ ಆಗಿ ಅಂತ ಘಟನೆಗಳನ್ನ ನಾವು ಮನನ ಮಾಡ್ಕೋಬೇಕು ಸರ್, ಮನನ ಮಾಡ್ಕೋಬೇಕು. ಈ ಕಾಂಪಿಟೇಟಿವ್ ಫೀಲ್ಡ್ದಾಗ ಬಿರಕದ್ದು ಅದ ಸರ್. ಪಾಠ ಹೇಳಿದಂತಹ ಮೇಸ್ಟ್ರಗಳ ಎಲ್ಲ ಹಾವಭಾವಗಳನ್ನ ಮನನೆ ಮಾಡ್ಕೊಂಡ್ರೆ ನೀನ್ ಇಲ್ಲಿ ಎಕ್ಸಾಮ್ ಪಾಸ್ ಹಾಕಿ. ಹೌದು ಸರ್, ಹೌದು, ನೋಡ್ಕೋತೀರಿ ಬೇಕಾರೆ. ಹೌದಲ್ಲ, ಹಿಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ಆಕ್ಚುಲಿ ಹಂಗೆ ಇರುತ್ತೆ ಸರ್. ನಾನು ನಿಮ್ಗೆ ಬರಿಬೇಕಾದ್ರೆ ಹರೀಶ್ ಸರ್ ನಿಮ್ದು ತುಮಕೂರು ಸರ್ ಮಧುಗಿರಿ ಏಕಶಿಲಾ ಬೆಟ್ಟ. ಹಾ ನೋಡಿ, ಈ ತರ ಬರ್ಬೇಕು ಸರ್, ಹಿಂಗ್ ಬರ್ಬೇಕ್ರಿ. ಈಗ ನಾವು ಏನೋ ಅಂತಂದ್ರೆ ಈಗ ತುಮಕೂರು ಬಗ್ಗೆ ಮಾತಾಡಕತ್ತೀವಿ, ತುಮಕೂರ್ದಾಗ ಏನದ ಏನ್ ವಿಶೇಷ ಬಂದ್ಬಿಡ್ಬೇಕು. ನಾವು ತುಮಕೂರು ಅಂತ ಬಂದ ತಕ್ಷಣ ಸೊ ಕರ್ನಾಟಕದ 4 ಕಂದಾಯ ವಿಭಾಗಗಳಾಗಿ ಮಾಡಿದ್ದೀವಿ. ಅದರಲ್ಲಿ ಬೆಂಗಳೂರು ನಗರ, ನೆಕ್ಸ್ಟ್ ಬೆಳಗಾವಿ, ನೆಕ್ಸ್ಟ್ ಬಂದ್ಬಿಟ್ಟು ಕಲಬುರ್ಗಿ, ಆಮೇಲೆ ಮೈಸೂರು. ಈ 4 ಡಿವಿಷನ್ ಅಲ್ಲಿ ತುಮಕೂರು ಯಾವ ಗ್ರೂಪ್ ಸೇರುತ್ತೆ ಇಷ್ಟು ಬರ್ಬೇಕು ಸರ್. ಇದು ಬಂತು ಅಂತಂದ್ರೆ ನೀವು ಈ ಫೀಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಇದೀರಾ ಅಂತ ಹೇಳಿ. ಮತ್ತೆ ನಾನು ಇನ್ನೊಂದು ಸರ್ ಟ್ರಿಕ್ಸ್ ಹೇಳ್ತೀನಿ. ಸರ್ ಹೇಳಿ. ಗಾಡಿ ಬರ್ತಿದ್ದವಲ್ಲ ಸರ್, ಕಾರ್ಗಳು, ಬೈಕ್ಗಳು ಇವೆಲ್ಲ ಬಂದಾಗ 4 ಡಿಜಿಟ್ ನಂಬರ್ ಇರ್ತದೆ ಸರ್. 4 ಡಿಜಿಟ್ ನಂಬರ್ ಸರ್ 1947 ಒಂದು ಡಿಜಿಟ್ ಇದ್ರದೆ ನೆನಪು ಮಾಡ್ಕೊಂಡ್ಬಿಡ್ಬೇಕು. 1947 ಏನಪ್ಪಾ ಅಂತಂದ್ರೆ ನಮಗೆ ಸ್ವತಂತ್ರ ಬಂದಂತಹ ದಿನಾಂಕ. ನೆಕ್ಸ್ಟ್ ಸರ್ ಅಲ್ಲೇ ಮತ್ತೆ ಇನ್ನೊಂದು ಏನಾದ್ರು ಬಂದಿಸಿಂದ 1789 ಬತ್ತು. 1789 ಬತ್ತು. ಫ್ರಾನ್ಸ್ ಕ್ರಾಂತಿಯ ಶಿಶು ನೆಪೋಲಿಯನ್ ಬೋನಾಪಾರ್ಟ್ ಫ್ರಾನ್ಸ್ ಹೋಗ್ಬೇಕು. ನಾರ್ಮಲ್ ಆಗಿ ಹೋಗ್ಬಿಡು. ಫ್ರಾನ್ಸ್ ಕ್ರಾಂತಿಯ ಶಿಶು 1914 ಬತ್ತಂದ್ರೆ ಸರ್ 1ನೇ ಮಹಾಜಾಗತಿಕ ಯುದ್ಧಕ್ಕೆ ಮಾಡ್ಬೇಕ್ರಿ ಸರ್. ಅಂದ್ರೆ ಗಾಡಿ ನಂಬರ್ ಕೂಡ ನಮ್ಮ ಜೀವನವನ್ನು ರೂಪಿಸ್ತಾ ಹೋಗುತ್ತೆ ಸರ್. ನಾನು ಅಷ್ಟೇ ಸರ್, ಹಿಂಗೆ ನಾನು ಫಸ್ಟ್ ಗೆ ಒಂದು ಕಾರ್ ನೋಡಿದ ತಕ್ಷಣ ನಾನು ಸ್ಪೆಲ್ಲಿಂಗ್ ಹೇಳ್ಕೊಂತೀನಿ, CAR ಕಾರ್. ಇವಾಗ ಮರ ಅಂದ ತಕ್ಷಣ MERA ಮರ. ನನ್ಗೆ ಇದು ಸರ್, ನಾನು 5ನೇ ಕ್ಲಾಸ್ ಓದ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರಾರಿ ನೀನೇನು ಎಲ್ಲಕ್ಕೂ ಸ್ಪೆಲ್ಲಿಂಗ್ ಹೇಳ್ತೀಯ ಅಂತ. ಸರ್ ಆಕ್ಚುಲಿ ನನಗೆ ಅದು ಕ್ರೇಜ್ ಸರ್. ನನ್ಗೆ ಬಸ್ ಅಂದ ತಕ್ಷಣ BUS ಬಸ್. ಈ ತರ ಏನೋ ಒಂಥರ ಕಲಿಕೆ ನಮ್ ಟೀಚರ್ಸ್ ನಮ್ಮ ಮೇಲೆ ಪರಿಣಾಮ ಬೀರಿರ್ತಾರೆ ನೋಡಿ ಸರ್. ಆ ಎಲ್ಲ ಕಲಿಕೆ ನಮ್ಮ ಒಂದು ಪರಿಪೂರ್ಣ ವ್ಯಕ್ತಿತ್ವ ಆಗೋದಕ್ಕೆ, ನಮ್ ಜಾಬ್ ತಗೊಳೋದಕ್ಕೆ ಸರ್ ತುಂಬಾನೇ ಸಹಕಾರಿಯಾಗಿರ್ತವೆ ಸರ್. ನಡ್ಕೋತ ಕಲಿಬೇಕು, ಮನ್ಕೊಂಡಾಗ ಕಲಿಬೇಕು. ಹೌದು ಸರ್. ಓಡ್ಕೋತ ಕಲಿಬೇಕು, ನಿತ್ತಲ್ಲಿ ಕಲಿಬೇಕು ಸರ್. ಬಟ್ ಲರ್ನಿಂಗ್ ಅನ್ನೋದು ಸರ್ ಲೈಫ್ ಲಾಂಗ್ ಇರುತ್ತೆ ಸರ್. ಲರ್ನಿಂಗ್ ಅನ್ನೋದು ಯಾಕೆ ಅಂತಂದ್ರೆ ಕಲಿಕೆ ಅನ್ನೋದು 1 ದಿನ 2 ದಿನಕ್ಕೆ ಬರಲ್ಲ ಸರ್. ನಾವು ಸಾಯೋವರೆಗೂ ಇರುತ್ತೆ ಸರ್. ಯಾಕೆಂದ್ರೆ ಅನುಭವ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಸರ್. ಅನುಭವ ಆಗ್ತಾನೆ ಇರ್ತವೆ ಸರ್. ಈಗ ನಮ್ದು ಒಂದ್ 4 ಮಂದಿ ಯಾರು ನೋಡತಾರ ಅಂತಂದ್ರೆ ಸರ್, ನಮ್ಗೆ ಏನೋ ಒಂದು ಅನುಭವ ಅದ. ಸೊ ಅನುಭವರೊಂದಿಗೆ ಇದೀವಿ ನಾವು ಅಂತಕ್ಕಂತಹ ಒಂದು ಟಾಪಿಕ್ ಏನದಲ್ಲ ಅದೇನ್ ವಿಚಾರ ಇತ್ತಿಲ್ಲ. ಅದ್ರ ಮೇಲೆ ಅವ್ರು ಏನಪ್ಪಾ ಅಂದ್ರೆ ನಮ್ಗೆ ಕೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮನೆಯವ್ರ ಮಾತಾ ಯಾರು ಕೇಳಂಗಿಲ್ಲ, ನಮ್ಮ ಮಾತಾ ನಮ್ಮ ಮಾತಾಡ್ತಾರೆ. ನಾವು ಏನೋ ಒಂದು ಹೇಳಾಕತ್ತೀವಿ ಸಮಾಜದಲ್ಲಿ, ಯಾರಿಗೂ ಒಂದು ಕೆಟ್ಟಾಗಿದೆ ಏನ್ ಹೇಳತ್ತಿಲ್ಲ ನಾವು. ಸೊ ನಮ್ಮ ಜೀವನ ನಮ್ಮ ಕೈಯಾಗಿರ್ತದ. ಆ ಜೀವನವನ್ನ ಯಾವ ಮಟ್ಟಕ್ಕೆ ಒಯ್ಬೇಕು ಅನ್ನೋದು ಕೂಡ ನಮ್ಮ ಕೈಯಾಗ ನಮ್ಮ ಮೇಲೆ ಇರುತ್ತೆ. ಹೇಳ್ತಾರಲ್ಲ ಸರ್, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದ್ ಮಾತು ಹೇಳ್ತಾರೆ ಸರ್. ಅದ್ರೆ ಒಂದ್ ಮಾತಿದೆ ಅಂತಂದ್ರೆ, ನಮ್ಗೆ ಜೀವನ ಅನ್ನೋದು ಒಂದು ಕುರುಕ್ಷೇತ್ರ ಇದ್ದಂತೆ. ಅದ್ರಲ್ಲಿ ನಮ್ ರೋಲ್ ಹೇಗಿರ್ಬೇಕು ಅಂತಂದ್ರೆ, ಯುದ್ಧ ಮಾಡ್ಬೇಕಾದ್ರೆ ಅರ್ಜುನನ ರೀತಿ ನಾವು ಶೂರಿಗಳಾಗಿರ್ಬೇಕು, ಅಂದ್ರೆ ಶೌರ್ಯವನ್ನ ಹೊಂದಿರಬೇಕು. ಅದೇ ರೀತಿ ನಮ್ಮ ಒಂದು ಜೀವನವನ್ನ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಕೃಷ್ಣನ ಹಾಗೆ ಜ್ಞಾನಿಗಳು ಆಗಿರ್ಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಸರ್. ಯಾಕೆ ಅಂದ್ರೆ ಜೀವನ ಅನ್ನೋದು ಹಂಗೆ ಇರುತ್ತೆ ಸರ್. ಜ್ಞಾನ ಇರಬೇಕು, ಬಲನೂ ಇರ್ಬೇಕು ಸರ್. ಇಲ್ಲ ಅಂತಂದ್ರೆ ಸರ್ ಮೋಸ ಮಾಡೋರು ತುಂಬಾನೇ ಇರ್ತಾರೆ ಸರ್. ನಾವು ನಮ್ ಲೈಫ್ಗೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೋರಾಟ ಮಾಡ್ಬೇಕು ಸರ್. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನಂಗೆ ನಮ್ಮ ಅಸ್ತಿತ್ವನ ಮುಳಿಬೇಕು ಇಲ್ಲಿ ಅಂತಂದ್ರೆ ನಾವು ಸ್ಟ್ರಗಲ್ ಮಾಡ್ಬೇಕು ಸರ್. ಅಷ್ಟೇ ಅದು ಹೋಗ್ತಾ ಗೊತ್ತಾಗುತ್ತೆ ಸರ್ ನಮ್ಗೆ. ಏನಾದ್ರು ಸಮಾಜದಲ್ಲಿ ಛಲಗಾರನ ವಿರುದ್ಧಾರ್ಥಕ ಪದನೇ ಮೋಸಗಾರ ಇರ್ತದೆ. ಮೋಸಗಾರ, ಹೌದು ಸರ್. ಛಲಗಾರ ಯಾರತ್ತಲ್ಲ ಅವನು ಮೋಸ ಮಾಡೋನು ಹಿಂದೆ ಇದ್ದೇ ಇರ್ತಾನೆ. ಹೌದು, ಛಲಗಾರ ಮೋಸಗಾರ ಇದ್ದೇ ಇರ್ತಾರೆ ಸರ್. ಮತ್ತೆ ಇನ್ನೊಂದೇನೋ ನಮ್ಮ ಒಳ್ಳೆತನವನ್ನ ಮಿಸ್ಯೂಸ್ ಮಾಡ್ಕೊಂಡು ತುಂಬಾನೇ ಇರ್ತಾರೆ ಸರ್. ನಮ್ಗೆ ಗೊತ್ತಾಗ್ದಿದ್ದಂಗೆ ಮಿಸ್ಯೂಸ್ ಮಾಡ್ಕೊಂತಾ ಇರ್ತಾರೆ. ಬಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಯಾಕೆಂದ್ರೆ ಕರ್ಮ ರಿಟರ್ನ್ ಸರ್. ಅಷ್ಟೇ. ನಾನು ಇತ್ತೀಚೆಗೆ ನಂಬಿಕೆ ಇಟ್ಟಿದ್ದೀನಿ ಸರ್. ಯಾರು ಏನ್ ಮಾಡ್ತಾರೋ ಅವ್ರಿಗೆ ಮಾಡಿದ್ದು ಮಹಾರಾಯ ಸರ್. ಅಷ್ಟೇ. ತಗೊಂಡು ತಲೆ ಹಾಕೊಂಡು ನಮ್ಮ ತಲೆ ಹಾಪಾಕ್ ಫಸ್ಟ್ ಟೆನ್ಷನ್. ಯಾರೋ ಒಬ್ರು ಏನೋ ಅಂದಿದಾರ ಅಂತ ಹೇಳಿ ನೋಡಿ ಸರ್, ಅವ್ರು ಅಂದಿರ್ತಾರೆ 1 ಸೆಕೆಂಡ್ 2 ಸೆಕೆಂಡ್ ಅಂದಿರ್ತಾರೆ ಸರ್. ಅದನ್ನ ನಮ್ಮ ತಲೆಯಾಗ ಗೊಬ್ಬರ ಮಾಡ್ಕೊಂಡು ನಮ್ದು ದುಡ್ಡು ತಿಂದು ನಮ್ದು ಅನ್ನ ತಿಂದು ನಮ್ಮ ದೇಹ ಆರೋಗ್ಯ ಕೈ ಕೊಟ್ಬಿಡುತ್ತೆ ಸರ್. ನಿಜವಾಗ್ಲೂ BP ಶುಗರ್ ಏನೇ ನಾವು ಬರಬಾರ್ದು ಅಂತ ನಾವು ಲೈಫ್ ನ ನಮ್ಮ ಆರೋಗ್ಯದಲ್ಲಿ ಸಂವರ್ಧನೆ ಮಾಡ್ಕೊಂತಾ ಇರ್ತೀವೋ,
ಅದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಸರ್. ಯಾರು ಏನಾದ್ರು ಅಂದ್ರ ಸರ್ ಸ್ಪೋರ್ಟಿವ್ ಆಗಿ ತಗೋಬಿಡ್ಬೇಕು ಸರ್ ಅಷ್ಟೇನೆ. ಅದು ಈ ಓದೋ ಫೀಲ್ಡ್ ಅಲ್ಲಿ ಅಂತೂ ಸರ್ ನನಗಂತೂ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರಾದ್ರೂ ಒಬ್ರು ಬಡದ್ರು ಅವ್ನು ಖುಷಿ ಇರ್ತಾನ, ಬಡ್ಕೊಂಡು ಹೋಗಿ ಬಿಡಪ್ಪ ಅಂತ ಸರ್. ನನಗೆ ಎಷ್ಟರ ಲೈಬ್ರರಿ ಎಲ್ಲ ಕೇಳಿದ್ದಾರೆ ಸರ್ ನಿಜವಾಗ್ಲೂ. ಇನ್ನ ಓದ್ತಾ ಇದ್ರಲ್ಲ, ನೀವು ಇನ್ನ ಓದ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಸಿಸ್ಟರ್ ಹೇಳ್ತಾರೆ, ಅರೆ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಡ್ಬೇಕು ಅಷ್ಟೇನೇನೆ. ಇದು ಯಾಕೆ ಅಂತಂದ್ರೆ ಹಂಗೇನ್ ಕೇಳ್ತಾರಲ್ಲ ಅವ್ರು, ಇನ್ನೊಂದು 2-3 ವರ್ಷ ಬಿಟ್ಟು ಹೋಗು ಅಲ್ಲೇ ಇರ್ತಾರೆ ಅಷ್ಟೇ. ನಾನು ಆಮೇಲೆ ನೋಡಿದೆ ಸರ್, ಆಮೇಲೆ ಹೋಗಿ ಜಾಬ್ ಆದ್ಮೇಲೆ ಎಲ್ಲ ಸ್ವೀಟ್ ಎಲ್ಲ ಕೊಟ್ಟು ಬಂದೆ ಸರ್ ಎಲ್ಲ. ಅವಾಗ್ಲೂ ಸರ್ ಅವ್ರು ಅಲ್ಲೇ ಇದ್ರು ಸರ್. ಅವಾಗ ಅವ್ರ ಪೊಸಿಷನ್ ನೋಡಿದ್ನಲ್ಲ ಅವಾಗ ಏನು ಮಾತಾಡ್ಲಿಲ್ಲ ಸರ್. ಯಾಕೆ ಅಂದ್ರೆ ಅವಾಗ ನಾನು ಸಾಧನೆ ಮಾತಾಡ್ತೇವೆ ಸರ್ ಅಷ್ಟೇನೇನೆ. ಆ ರೀತಿ ನಾವ್ ಮಾಡ್ಬೇಕು ಸರ್. ಇನ್ನೊಂದು ಅವ್ರೆಲ್ಲರಿಗೂ ನಾವು ಆನ್ಸರ್ ಮಾಡ್ತಾ ಹೋಗ್ಬಾರ್ದು. ಇಲ್ಲ ಹಂಗೆ ಹಾ ಸರ್. ಇವಾಗ ಒಂದು ಆನೆ ಹೋಗ್ತಾ ಇದೆ ಅಂತಂದ್ರೆ ನಾಯಿಗಳು ಬೊಗಳ್ತವೆ ಸರ್. ಅದಕ್ಕೆ ಆನೆ ನಿಂತ್ಕೊಂಡು ತನ್ನ ಟೈಮನ್ನು ವೇಸ್ಟ್ ಮಾಡ್ಕೊಳಲ್ಲ, ಅದು ಹೋಗ್ತಾನೆ ಇರುತ್ತೆ ಸರ್. ಆ ರೀತಿ ನಾವೇನ್ ಮಾಡ್ಬೇಕು ಅಂದ್ರೆ ಇದು ಹೆಂಗೈತಂದ್ರೆ ಸರ್, ಆಕ್ಚುಲಿ ಓದೋಕ್ ಒಂದ್ 4-5 ಟ್ರಿಪ್ಸ್ ಎಲ್ಲ ಅನ್ಕೊಂಡಿದೀವಿ ಸರ್. ಆಕ್ಚುಲಿ ಓದಕ್ ಹೆಂಗಾರು ಓದ್ತಾರೆ ಸರ್, ಅವ್ರು ಗೊತ್ತದವ್ರಿಗೆ. ಬಟ್ ಇದು ಗೊತ್ತಾಗಿರ್ಬೋದು ಅನುಭವ ಸರ್. ಅನುಭವ ಎಲ್ಲ ಹೊಸೊಬ್ರು ಇರ್ತಾರೆ ಸರ್, ಹೊಸದಾಗಿ ಓದಕ್ ಹೋಗಿರ್ತಾರೆ, ಹೊಸ ಊರ್ ಬಿಟ್ಟು ಬಂದಿರ್ತಾವೆ, ತಂದೆ ತಾಯಿ ದುಡಿದ ಕೇಸಿಂದ ಕಳಿಸಿರ್ತಾರೆ. ಸೊ ಇಲ್ಲಿ ಬಂದು ಕೆಲವೊಂದಿಷ್ಟು ಏನೋ ಆಗ್ಬಿಡ್ತಾವಲ್ಲ, ಹಂಗೆಲ್ಲ ಆಗಿದ್ದಾರೆ ಸರ್. ನಾನು ನೋಡಿದೀನಿ ಸರ್. ಮನುಷ್ಯ ಸರ್ ಹಿಂದೆ ಹೋದಂಗ ಆಗುತ್ತೆ. ಸೊ ನಮ್ಮ ಬಾಲ್ಯದ ನಿಮ್ ಬಾಲ್ಯದ ಬಗ್ಗೆ ಮಾತಾಡಿದ್ರಿ, ಸೊ ನಮ್ಮ ಗುರುವಿನ ಬಗ್ಗೆ ಮಾತಾಡಿದ್ರಿ. ನೀವು ನೋಡಿ ಸರ್ ಎಷ್ಟು ತರ ಈ ತರ ಸರ್ ನಾವು ಪ್ರತಿ ನಿಮಿಷನೂ ನಾವು ಅವ್ರನ್ನ ನೆನೆಸ್ಕೊಂತಾರೆ. ಲೈಫ್ ದಾಗ ಏನಾದ್ರೂ ಒಂದು ನಾವು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಹಾದಿ ಹೆಂಗದ, ನಮ್ಮ ಹಾದಿಯಾಗಿ ಏನೇನದ ಸರ್ ಅಂದ್ರಿ ಸರ್. ಇವಾಗೆಲ್ಲ ಇದು ಓದಿದ ಬಗ್ಗೆ ಹೇಳಿದೀವಿ. ನಾವು ಹುಡುಗರಿಗೆಲ್ಲ ಯಾವ್ಯಾವ ತರ ಜೀವನದಲ್ಲಿ ಇರಬೇಕು, ಕಷ್ಟನೂ ಇರ್ತದೆ, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಸರ್ ಇವಾಗ ಇದು ಬರ್ತದೆ ಸರ್, ಕೇವಲ ಓದಿ 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 ಹೆಲ್ತ್ ಅಪ್ಸೆಟ್ ಮಾಡ್ಕೋದ್ರಿಂದ ಭಾಳ ಡೇಂಜರ್ ಆಗ್ತದೆ. ಹೌದು. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಇದೇ ಇರ್ಲಿಲ್ಲ ಅಂದ್ರೆ ಏನ್ ತಗೊಂಡು ಏನೈತಿ. ಹೌದೌದು. ನಾವ್ ಇಷ್ಟೆಲ್ಲ ಮಾಡೋದು ಮುಂದೆ ಚೆನ್ನಾಗಿರ್ಬೇಕು, ನಮ್ಮ ಒಂದು ಜೀವನ ಚೆನ್ನಾಗಿ. ನಮ್ಮ ಹುಡುಗರೆಲ್ಲ ಏನ್ ಮಾಡ್ಬಿಡ್ತಾವ ಸರ್, ಸ್ವಲ್ಪ ಓದು ಟೆನ್ಷನ್ ಒಳಗೆ ಊಟ ಮಾಡಲ್ಲ ಸರ್, ಕರೆಕ್ಟಾಗಿ ನೀರು ಕುಡಿಯಲ್ಲ. ಈಗಂತೂ ಹೆವಿ ಬಿಸಿಲು ಇರ್ತದೆ, ಸೊ ನೀರು ಬೇಕು ಸರ್. ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿ ಏನಾರೋ ಆಗತಕ್ಕಂಥ ಪ್ರಸಂಗಗಳು ಬರ್ತಾವೆ. ಸೊ ಚೆನ್ನಾಗಿ ನೀರು ಕುಡಿಬೇಕು, ಚಲೋ ಊಟ ಮಾಡಬೇಕು. ಸೊ ಇವು ಆರೋಗ್ಯದ ಕುರಿತು ನೀವು ಟ್ರಿಕ್ಸ್ ಅಂದ್ರೆ ನಿಮ್ಮ ಕಡೆ ಆಲ್ಮೋಸ್ಟ್ ಅಲ್ಲಿ ಇದ್ದಾಗ ಎಲ್ಲ ಸರ್ ದಕ್ಷಿಣ ಕರ್ನಾಟಕ ಕಡೆ ಆರೋಗ್ಯದ ಮೇಲೆ ನಮ್ಮ ಕಡೆನೂ ಕೊಡ್ತಾರ. ಆದ್ರೆ ಫುಡ್ದಿಂದ ಹಿಡ್ಕೊಂಡು ಪ್ರತಿಯೊಂದು ವ್ಯಾಯಾಮದಿಂದ ಯೋಗದಿಂದ ಹಿಡ್ಕೊಂಡು ನೀವೊಂದು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಅಟ್ರಾಕ್ಟ್ ಮಾಡ್ತಿರ್ತೀರಲ್ಲ. ಸೊ ನಾವು ನಿಮ್ಮನ್ನ ವೈಯಕ್ತಿಕವಾಗಿ ನೋಡಿರ್ತೀವಿ. ಸೊ ಆ ಒಂದು ನಿಟ್ಟಿನಾಗ ಆರೋಗ್ಯದ ಬಗ್ಗೆ ನಮ್ಮ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ಸೊ ನೀವು ಫಸ್ಟೇ ಹೇಳಿದ್ರೆ ಆರೋಗ್ಯವೇ ಭಾಗ್ಯ. ಸೊ ಅಂತಂದರೆ ನಮಗೆ ಒಂದು ನಮ್ಮ ಜೀವನದಲ್ಲಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ವಿಡಿಯೋಸ್ ನೋಡ್ತಾ ಇರ್ತೀನಿ ಸರ್ ಯೂಶುವಲ್ ಆಗಿ. ಸೊ ಅಂತಂದರೆ ನಮಗೆ ಗೊತ್ತಿದೆ ಗೌರಿ ಶಕ್ಕಿ ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ಟುಡಿಯೋ ಇದೆ, ಯೂಟ್ಯೂಬ್ ಸ್ಟುಡಿಯೋ ಇದೆ. ಸೊ ಅದರಲ್ಲಿ ಅವರು ಒಬ್ಬರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಸರ್. ಅಂದರೆ ಆ ಮೇಡಮ್ ಬಂದುಬಿಟ್ಟು ಅವ್ರ ಹೆಸರು ಬಂದುಬಿಟ್ಟು ಪ್ರೊಫೆಸರ್ ಮಾಲಿನಿ ಸುತ್ತೂರು ಮ್ಯಾಮ್ ಅಂತ ಹೇಳ್ಬಿಟ್ಟು ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಹೇಳ್ತಾರೆ, ಅವ್ರು ಎಷ್ಟು ಚಂದ ಹೇಳ್ತಾರೆ ಅಂತಂದರೆ ಅವರು ಒಂದು ಫಾರ್ಮುಲಾ ಹೇಳಿದ್ದಾರೆ, ಮೂವರ್ಸ್ ಅಂತ ಹೇಳ್ಬಿಟ್ಟು. ಆ ಒಂದು ಫಾರ್ಮುಲಾನ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಡಾಪ್ಟ್ ಮಾಡ್ತಾ ಹೋಗ್ಬೇಕು ಸರ್. ಮೂವರ್ಸ್ ಅಂದ್ರೆ ಒಂದು 30 ನಿಮಿಷ ಅಷ್ಟೇ ಸರ್ ಅದಾಗೋದು. ಯಾಕೆ ಅಂತಂದ್ರೆ ನಾವ್ ಇಷ್ಟೆಲ್ಲ ಮಾಡೋದೇನಕ್ಕೆ ಅಂದ್ರೆ ನಮ್ಮ ಒಂದು ದೇಹ ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮನಸ್ಸು ಚೆನ್ನಾಗಿರ್ಬೇಕು ಅಂತ ಹೇಳಿ. ಹಾಗಾದ್ರೆ ನಾವು ಏನಪ್ಪಾ ಹಾಗಾದ್ರೆ ಈ ಮೂವರ್ಸ್ ಅಂತಂದ್ರೆ ಅಂತಾರೆ ಮೆಡಿಟೇಷನ್ ಅಂತಂದ್ರೆ ಓದೋರ್ಗೆ ಅಂದ್ರೂ ತುಂಬಾನೇ ಬೇಕು ಸರ್ ಮೆಡಿಟೇಷನ್. ಅಸ್ತ್ರ, ಅದು ಒಂದು ಇಂಪಾರ್ಟೆಂಟ್ ಟೂಲ್ ಇದ್ದಂಗ. ಅದು ನಾವು ಕರೆಕ್ಟಾಗಿ ಮೆಡಿಟೇಷನ್ ಮಾಡಿದೀವಿ ಅಂತಂದ್ರೆ ತುಂಬಾನೇ ಏಕಾಗ್ರತೆ ಜಾಸ್ತಿ ಆಗುತ್ತೆ ಬೆಳಿಗ್ಗೆ. ಸೊ ಅದು ಮಾರ್ನಿಂಗ್ ಮಾಡ್ಬೇಕು. ಅರ್ಲಿ ಮಾರ್ನಿಂಗ್ ಮಾಡೋದ್ರಿಂದ ನಮ್ಮ ಒಂದು ಬ್ರೈನು ತುಂಬಾನೇ ಶಾರ್ಪ್ ಆಗ್ತಾ ಹೋಗುತ್ತೆ. ಎಮ್ ಅಂದ್ರೆ ಮೆಡಿಟೇಷನ್, ಓ ಅಂದ್ರೆ ಆಕ್ಸಿಜನೇಷನ್ ಅಂದ್ರೆ ಪ್ರಾಣಾಯಾಮ ಅಂತ. ಅದೇ ಸರ್ ಈ ರೀತಿ ಮಾಡ್ತಾರಲ್ವ, ಈ ತರ ಇಟ್ಕೊಬಿಟ್ಟೆಲ್ಲ ಹಿಂಗೆ ಇದನ್ನ ಹೇಳ್ಕೊಂಡು ದೀರ್ಘವಾಗಿ ಪ್ರಾಣಾಯಾಮ ಅಂತ ಬಿಟ್ಟು ಕರೀತಾರಲ್ಲ. ಮೆಡಿಟೇಷನ್ 5 ನಿಮಿಷ ಮಾಡಿ, ಆಮೇಲೆ ಆಕ್ಸಿಜನೇಷನ್ ಅದನ್ನ 5 ನಿಮಿಷ ಮಾಡಿ, ಆಮೇಲೆ ವಿ ಅಂದ್ರೆ ವಿಜುವಲೈಸೇಷನ್. ಇವತ್ತು ನಾನು ಏನೇನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ವಿಜುವಲೈಸ್ ಮಾಡ್ಕೊಳೋದೈತಲ್ಲ, ಅದು ವಿಜುವಲೈಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೀವು 50% ಮೇಲೆ ಇದ್ದಂಗೆ. ಸಾಧಕರ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರ್ತು ಅಂತಾನೆ ಲೆಕ್ಕ. ನೆಕ್ಸ್ಟ್ ಇ ಅಂತಂದ್ರೆ ಎಕ್ಸಸೈಸ್, ಅಂದ್ರೆ ನಮ್ಮ ಬಾಡಿನೂ ಸಹ ಫಿಟ್ ಆಗಿರ್ಬೇಕಲ್ಲ, ಹಾಗಾಗಿ ಇ ಅಂದ್ರೆ ಎಕ್ಸಸೈಸ್ ಮಾಡಬೇಕು, ಅದು ಸಹ 5 ನಿಮಿಷ ಮಾಡಿ. ನೆಕ್ಸ್ಟ್ ಆರ್ ಅಂತಂದ್ರೆ ರೀಡಿಂಗ್, ಇದು ತುಂಬಾನೇ ಇಂಪಾರ್ಟೆಂಟು. ರೀಡಿಂಗು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ, ಸೊ ಆ ಮೂಮೆಂಟಲ್ಲೂ ಸಹ 5 ನಿಮಿಷ ಮಾಡಿ ರೀಡಿಂಗು. ಇನ್ನು ಎಸ್ ಅಂದರೆ ಸ್ಕ್ರಿಬ್ಬಿಂಗ್, ಅಂದರೆ ನಮ್ಮ ಒಂದು ಲೈಫಲ್ಲಿ ಏನೋ ಒಂದು, ಇವಾಗ ನಾವು ಫ್ರೆಂಡ್ಸ್ ಇದ್ದೀವಿ ಅಂತಾರೆ, ಒಬ್ಬೊಬ್ರು ಕಾಲೆಳೆಯೋರು ಇದ್ದೇ ಇರ್ತಾರೆ. ಇವಾಗ ಯಾರೊಬ್ರು ಏನೊಬ್ರು ಅಂದಿರ್ತಾರೆ. ಸೊ ಅದನ್ನ ನಾವೇನು ಮಾಡಬೇಕು ಅಂತಂದರೆ ಒಂದು ಚೀಟಿಯಲ್ಲಿ ಬರೆಯೋದು, ಬರೆದ್ಬಿಟ್ಟು ಏನು ಮಾಡೋದು ಅಂತಂದರೆ ಅದನ್ನ ಸುಟ್ಟಾಕ್ಬಿಡೋದು.
ಓಕೆ, ಅಂದ್ರೆ ನಮ್ಮ ಮನಸ್ಸಿಂದ ಅದು ಹೊರಟೋಯ್ತು ಅಂತ ಹೇಳಿ ಹಂಗೂ ಮಾಡೋದು. ಅದು ಸ್ಕ್ರಿಬ್ಬಿಂಗ್. ಸೊ ಇವು ನಾವೇನ್ ಮಾಡ್ಬೇಕು ಅಂತಂದ್ರೆ ಡೈಲಿ ಫಾಲೋ ಅಪ್ ಮಾಡಬೇಕು. ಎಮ್ ಅಂದ್ರೆ ಮೆಡಿಟೇಷನ್, ಓ ಅಂದ್ರೆ ಆಕ್ಸಿಜನೇಷನ್, ವಿ ಅಂದ್ರೆ ವಿಜುವಲೈಸೇಷನ್, ಇ ಅಂತಂದ್ರೆ ಎಕ್ಸಸೈಸ್ ಮಾಡೋದು, ಆರ್ ಅಂದ್ರೆ ರೀಡಿಂಗು, ಎಸ್ ಅಂತಂತಂದ್ರೆ ಸ್ಕ್ರಿಬ್ಬಿಂಗ್. ಸೊ ಇವು ಅಂಶಗಳನ್ನ ನಾವು ಜಸ್ಟ್ 5 ನಿಮಿಷ ಮಾಡ್ಬೇಕಷ್ಟೇನೆ. ಅವಾಗ ನಮ್ಮ ಒಂದು ಜೀವನದಲ್ಲಿ ತುಂಬಾನೇ ಸುಧಾರಣೆ ಅನ್ನೋದು ಆಗುತ್ತೆ ಸರ್. ಸರ್ ಆಕ್ಚುಲಿ ನಾನು ಇದೇನು ಹೇಳಿದ್ರಲ್ಲ ಟ್ರಿಕ್ಸ್, ಈ ಸ್ಕ್ರಿಬ್ಬಿಂಗ್ ಐತಲ್ಲ ಸರ್, ಹೌದಲ್ಲ? ಹಾ ಸರ್, ಹೌದಲ್ಲ, ಇದನ್ನ ಭಾಳ ಜಾಸ್ತಿ ಮಾಡಿದ್ರೆ ಭಾಳ ಒಳ್ಳೆಯದು ರಿಸಲ್ಟ್ ಬರ್ತದೆ ಅಂತ ಗೊತ್ತಿಲ್ಲ. ಹಾ ಸರ್, ಮಾಡ್ಬೇಕು ಸರ್, ನಮ್ಗೆ ಗೊತ್ತಾಗುತ್ತೆ ಸರ್ ಅದು. ಆಕ್ಚುಲಿ ಸರ್ ಸುಟ್ಟಾಕೋದಂದ್ರಲ್ಲ, ಹಾ ಸರ್, ಕೆಟ್ಟದ್ದನ್ನ ಒಂದು ಹಾಳೆಯಲ್ಲಿ ಬರೆದು ಹಾಕಿ ಸುಟ್ಟು ಹಾಕೋದ್ರಿಂದ ಎಷ್ಟೋ ಒಂಥರ ಪ್ರಶಾಂತ ಆಯ್ತಲ್ಲ ಸರ್. ಅನ್ನೋದು ನೆಮ್ಮದಿ ಕೆಟ್ಟದ್ದನ್ನ ಬರೆದಿಟ್ಟು ಆಗದಿರ್ತಕ್ಕಂತಹ ವಿಚಾರವನ್ನ ಬರೆದಿಟ್ಟು ಸುಟ್ಟಿ ಹಾಕ್ಬಿಡ್ರಿ ಆರಾಮಾಗಿ ಬಿಡ್ತಾರ. ಸೊ ಬೇಕಾಗಿದ್ದನ್ನ ಮನಸ್ಸಲ್ಲಿ ಕಟ್ಟಿ ಹಾಕೊಳ್ರಿ, ಬ್ಯಾಡದನ್ನ ಚೀಟಿ ಒಳಗೆ ಬಟ್ಟ ಸುಟ್ಟಿ ಹಾಕ್ಬಿಡ್ಬೇಕು ಸರ್. ಓಕೆ, ಸೊ ಗುಡ್ ಸರ್. ಆಕ್ಚುಲಿ ಕೂಡ ನಮಗೂ ಕೂಡ ಹೆಲ್ಪ್ ಆಯ್ತು. ಯಾಕಂದ್ರೆ ಸೊ ಮುಂದೆ ಮಕ್ಕಳಿಗೆ ಹೇಳ್ಬೇಕು ಸರ್ ಇಂಥವೆಲ್ಲಾನು ಕೂಡ ಬೇಕಾಗಿರ್ತವೆ ಸರ್ ಇಂಥವೆಲ್ಲ. ಆಕ್ಚುಲಿ ನಾನು ರೀಡಿಂಗ್ ಅಂತ ಬಂದಾಗ ನಾನು ಇತ್ತೀಚೆಗೆ ಸರ್ ಆಕ್ಚುಲಿ ನಾನು ಫಸ್ಟ್ ಸುಮ್ಮನೆ ಓದ್ತಾ ಇದ್ದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಿಂತ ಓದ್ತಾ ಇದ್ದೆ ಅಷ್ಟೇ. ಬಟ್ ನಾನು ಈ ಫಾರ್ಮುಲಾ ಇವಾಗ ನಾನು ಇದು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ರೀಡಿಂಗ್ ಅಂತ ಬಂತು ಅಂತಂದ್ರೆ ನಾನಿವಾಗ ಲಾಸ್ಟ್ ವೀಕ್ ಅಲ್ಲಿ ರವಿವರ್ಮನ್ ಬಗ್ಗೆ ಓದ್ದೆ. ಖ್ಯಾತ ಚಿತ್ರಕಾರ, ವರ್ಣಚಿತ್ರಕಾರರು ಇದಾರಲ್ಲ, ರಾಜ ರವಿವರ್ಮ ಸರ್, ಕೇರಳ ಅವರು, ಅದನ್ನೆಲ್ಲ ಓದ್ದೆ. ಅವರು ಹೆಂಗೆ ಸರ್ ಅವರೆಲ್ಲದನ್ನು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲದನ್ನು ಗುರುತಿಸ್ಕೊಂಡಿರ್ತಾರೆ ಅವರೆಲ್ಲದನ್ನು. ನೆಕ್ಸ್ಟ್ ಅವ್ರು ಬರೆದಂತಹ ಖ್ಯಾತ ಚಿತ್ರಗಳೆಲ್ಲದನ್ನು ಲಂಡನ್ ನಲ್ಲಿ ಪ್ರದರ್ಶನದಲ್ಲಿ ಇಡ್ತಾರೆ, ನೆಕ್ಸ್ಟ್ ಚಿಕಾಗೋದಲ್ಲಿ ಪ್ರದರ್ಶನದಲ್ಲಿ ಇಡ್ತಾರೆ, ನೆಕ್ಸ್ಟ್ ಎಲ್ಲದನ್ನು ನಮ್ಮ ಮೈಸೂರು ಸಂಸ್ಥಾನದವರು ಅವ್ರನ್ನ ಬರ ಮಾಡ್ಕೊಂಡಿರ್ತಾರೆ. ಮೈಸೂರು ಹಾಲಲ್ಲಿ, ದರ್ಬಾರ್ ಹಾಲಲ್ಲಿ, ಅರಮನೆಯಲ್ಲೂ ಸಹ ಇವರೇ ಬರ್ದಿರೋವಿದಾವೆ. ಅದೆಲ್ಲ ನನಗೆ ಹೊಸ ಹೊಸ ವಿಷಯಗಳು ಸರ್ ಓದ್ಬೇಕಾದ್ರೆ ನನ್ಗೆ ಹೆಂಗ್ ಅನ್ಸುತ್ತದೆ, ತುಂಬಾನೇ ಖುಷಿ ಅನ್ಸುತ್ತೆ ಸರ್. ಇವ್ ನೀನು ಇಷ್ಟೊಂದೆಲ್ಲ ಸಾಧನೆ ಮಾಡಿದಾರಲ್ಲ. ಪ್ರಶ್ನೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ಗೆ, ರಾಜ ರವಿವರ್ಮ ಕರ್ನಾಟಕದ ಯಾವ ಅರಸರೊಂದಿಗೆ ಇದ್ದಾರೆ ಅಂತಂದ್ರೆ ನೀವು ಹೇಳಿದ್ರಲ್ಲ ಇವಾಗ ಮೈಸೂರು ಅರಸರು. ಅಯ್ಯೋ ಸರ್, ಹೌದಾ ಸರ್, ನೋಡಿ ಸರ್, ಈಗಳಿ ಸರ್, ಹಿಂಗೆ ಸರ್ ಎಕ್ಸ್ಟ್ರಾ ನಾವು ಪ್ರಶ್ನೆ ಇದೆ ಸರ್. ಈ ತರ ಆರ್ಡಿನರಿ ಪರ್ಸನ್ಗೂ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಏನ್ ಡಿಫ್ರೆನ್ಸ್ ಅಂದ್ರೆ, ಆರ್ಡಿನರಿ ಪರ್ಸನ್ ಸುಮ್ಮನೆ ಸರ್ ಓದ್ತಾ ಹೋಗ್ತಾ ಇರ್ತಾರೆ. ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಓದ್ರ ಜೊತೆಗೆ ಎಕ್ಸ್ಟ್ರಾ ಏನಾದ್ರೂ ಈ ತರ ನಮ್ ಸ್ಪೆಷಲ್ ಆಫೀಸ್ ಇರುತ್ತಲ್ಲ, ಸೊ ಅದರಿಂದ ಸಹ ನಮ್ಗೆ ಮಾರ್ಕ್ಸ್ ಗೇನ್ ಆಗೋ ಇರ್ತವೆ. ತೆಗಿಯೋ ಕೆಲಸ ಮಾಡ್ತೇವ್ರಿ. ಆಕ್ಚುಲಿ ನೋಡ್ಬೇಕಂದ್ರೆ ನೀವು ಎಷ್ಟಂದ್ರಲ್ಲ ಸರ್, ಅಂತವೆಲ್ಲ ಬಾ ಸರ್ ನಮ್ ಕಣ್ಣಂತೀವಿ ಸರ್, ಯಾವ ಎಕ್ಸಾಮ್ದಾಗ ಯಾವ ಬಿದ್ದಾವ, ಯಾವ ಬೀಳ್ತಾವ, ಹೌದು ಸರ್, ಮುಂದೆ ಬೀಳ್ಬಹುದು, ಈ ತರ ಪ್ರಿಡಿಕ್ಟ್ ಮಾಡೋದು ಬರ್ಬೇಕು ಸರ್. ಹೌದು ಸರ್, ತುಂಬಾ ಕ್ವಶನ್ ಪೇಪರ್ ಬಿಡಿಸ್ತಾ ಆ ತರ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದನ್ನ ಓದ್ಬೇಕಾದ್ರೆ ಒಂಥರ ಅಹಂಭಾವನೆ ಇರಬಾರ್ದು ಸರ್, ನಮ್ಗೆ ಆತರ ಬರ್ಲೇಬಾರ್ದು ಸರ್. ಒಬ್ಬೊಬ್ರಿಗೆ ಯೂಶುವಲ್ ಆಗಿ ಏನ್ ಬರ್ತದೆ, ನಾನು ಓದಿದೀನಿ ತಿಳ್ಕೊಂಡಿದೀನಿ ಅಂತ ಸರ್, ಈ ತರ ನಿಜವಾಗ್ಲೂ ಬರಬಾರ್ದು ಸರ್. ಹಂಗಿದ್ರೆ ಸರ್ ನಮ್ಗೆ ಯಾವ ಯೂಸ್ ಆಗೈತೆ ಅಂದ್ರೆ ನಮ್ಗೆ ಹೇಳಿ ಯೂಸ್ ಆಗುತ್ತೆ. ಅದೇ ಸರ್ ಹೇಳ್ತೀವಲ್ಲ ಸರ್, ಒಂದ್ ಮಾತೇ ಇತ್ತಲ್ಲ ಸರ್, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ತೆರೆದಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತ. ನಮ್ಮಲ್ಲಿ ಈ ತರ ವಿಶಾಲವಾದ ಮನೋಭಾವನೆ ಇರ್ಬೇಕು ಸರ್, ಈ ತರ ಇರಬಾರ್ದು ಸರ್, ಸಂಕುಚಿತ ಮನೋಭಾವನೆ ಇರಬಾರ್ದು, ವಿಶಾಲವಾದ ಮನೋಭಾವನೆ ಇರ್ಬೇಕು. ನೀವು ಎಷ್ಟೋ ಪ್ರೊಫೆಸರ್ ಅಂದ್ರೆ ನೀವು ಯಾರು ಮೈಸೂರದಲ್ಲಿ ಅಂದ್ರೆ ಮತ್ತೆ ಅಲ್ಲಿ ಯಾವ್ದೋ ತುಮಕೂರದಲ್ಲಿ ಮತ್ತೊಂದು ಅಂದ್ರೆ ಇವರೆಲ್ಲರೂ ಹೇಳಿದಂತ ಕೆಲವೊಂದಿಷ್ಟು ಟ್ರಿಪ್ಸ್ ನಿಮ್ ತಲೆಯಾಗ ಇಟ್ಕೊಂಡು ನೀವು ಕೂತಿದ್ರೆ ಅಂದ್ರೆ ಅದು ಅಲ್ಲೇ ಬಿಡೋದು ಸರ್. ಅಲ್ಲ ಇವಾಗ ಇದೊಂಥರ ನದಿ ತರ ಶುಭ್ರವಾಗಿ ಹರ್ಕೊಂಡು ಹಿಂಗೆ ಸರ್, ನೀರಾಗ ಹರಿತಾ ಇರ್ಬೇಕು ಸರ್, ಜೀವ ನದಿ ಆಗಿರ್ಬೇಕು. ನಿತ್ತು ಅದು ಅಲ್ಲೇ ಹೆಪ್ಪಗೈತಿ, ಅದೇನೋ ನೀರು ಕೊಳೆ ಆಗ್ಬಿಡ್ತದ ಸರ್. ಆದ್ರೆ ಹರಿಯುವ ನೀರು ಏನಪ್ಪ ಬಹಳ ಶುಭವಾಗಿರ್ತಾವ, ಇಲ್ಲಿ ನೋಡಕ್ಕೂ ಬಹಳ ಚೆನ್ನಾಗಿರ್ತಾವ ಸರ್. ಆ ಒಂದು ನೀಟಿನಲ್ಲಿ ಆಗಿರುತ್ತೆ ಸರ್. ಇದೊಂದು ಏನು ಈಗ ಬರ್ತಿದ್ರಲ್ಲ ಸರ್, ಸಮುದ್ರಗುಪ್ತ ಅಂತ ಏನು ಸರ್? ಹಾ ಸರ್, ಸಮುದ್ರಗುಪ್ತ ನಾನು ಏನಕ್ಕೆ ಬರ್ಕೊಂಡೆ ಅಂತಂದ್ರೆ, ಅವರು ಸಹ ಮ್ಯೂಸಿಕ್ ಲವರ್, ಸಂಗೀತವನ್ನ ತುಂಬಾ ಇಷ್ಟಪಡ್ತಾ ಇದ್ರು ಸರ್. ವೀಣೆ ಚಿತ್ರ ಮುದ್ರಿಸಿರೋದನ್ನ ನೋಡ್ಬೋದು. ಮತ್ತೆ ಅಕ್ಬರ್ ಅವರ ಆಸ್ಥಾನದಲ್ಲಿ ತಾನ್ಸೇನ್ ಇದ್ರಲ್ಲ, ಅವರು ಎಂತಹ ಒಂದು ಸಂಗೀತಗಾರರು ಅವರೆಲ್ಲರೂ. ಮತ್ತೆ ಇವ್ರು ನಾನು ಹೇಳ್ದೆ, ಯಾರು ರವಿವರ್ಮ ಅವ್ರ ಬಗ್ಗೆ ಹೇಳ್ದೆ, ಅವರು ಸರ್ ಖ್ಯಾತ ವರ್ಣಚಿತ್ರಕಾರರು. ಅದ್ರ ಜೊತೆಗೆ ಅವರು ಸಂಗೀತವನ್ನ ಇಷ್ಟಪಡ್ತಾ ಇದ್ದಾರೆ ಸರ್. ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಇನ್ವೈಟ್ ಮಾಡಿರ್ತಾರೆ ಸರ್ ಇಲ್ಲಿಗೆ ಮೈಸೂರು. ಓದ್ಬೇಕಂತ ಏನಿಲ್ಲ ಸರ್, ಪಿಕ್ಚರ್ ನೋಡ್ತಿದ್ರೆ ಮಾಸ್ ಬರ್ತೈತಿ. ಈಗ ನೋಡ್ರಿ ನೀವು ರಾಜಾ ರವಿವರ್ಮ ಬರ್ತೀರಿ, ರವಿವರ್ಮನ ಕುಂಚದ ಕಲೆ ಮಾತಾಡಿದೆ. ಪ್ರಶ್ನೆ ಬಂದಿರ್ತದೆ ಸರ್, ರಾಜ ರವಿವರ್ಮನು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸರ್? ಹಾಡ ನೆನಪಿಡ್ರಿ, ಕುಂಚದ ಅಂದ್ರೆ ಕೈ ಚಳಕ. ಕುಂಚದ ಅಂದ್ರೆ ನಾವು ಚಿತ್ರಾನ್ನ ಬಿಡಿಸ್ಬೇಕು, ಆತ ಚಿತ್ರಗಾರ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ಹೌದು ಸರ್, ಹೌದಲ್ರಿ? ಹೌದು ಸರ್, ಸಿಂಪಲ್ ರೀ ಸರ್. ಅದು ಓದ್ಬೇಕಾದ್ರೆ ಹಿಂಗ ಓದ್ಬೇಕು, ಬುಕ್ಕ ಓದ್ಬೇಕು ಅಂತ ಸರ್. ಇಲ್ಲ ಸರ್, ನೀವ್ ಇನ್ನೂ ಒಂದ್ ಗೊತ್ತ, ನಾನು ಇದ್ರಲ್ಲಿ ಸರ್ ಹಾಡುಗಳು ಬರ್ತದೆ, ನಾನು ನಿಮ್ಗೆ ಹೇಳ್ದೆ ಅವಾಗ್ಲೇ ನಿನ್ನೆ. ಇವಾಗ ನಗುವ ಮನವೇ ಸಾಕು ನಮಗೆ ಅಂತ ನಾನು ಒಂದು ಹೇಳ್ದೆ. ನಗುವ ಮನವೇ ಅಂದ್ರೆ ಮನಸ್ಸಿಗೆ ಬರುವಂತ ಸಮಾನಾರ್ಥಕ ಪದಗಳು ಒಂದ್ ಕಡೆ ಬರ್ಕೊಂತೀನಿ, ಈ ಕಡೆ ಹಾಡು ಕೇಳ್ದಂಗೂ ಆಗ್ಬೇಕು,
ಮತ್ತೆ ನಮ್ಮ ಶಬ್ದ ಭಂಡಾರನು ಜಾಸ್ತಿ ಆಗ್ಬೇಕು. ಸುಮ್ಮನೆ ವೇಸ್ಟ್ ಟೈಮ್ ಮಾಡಬಾರ್ದು ಬರೀ ಹಾಡ್ ಕೇಳ್ತೀವಿ ಅಂತ ಹೇಳಿ. ಹೌದು ಸರ್. ಆ ಜೊತೆಗೆ ಸಮಾನಾಂತರವಾಗಿ ನಮ್ಮ ಶಬ್ದ ಸಂಪತ್ತು ಅನ್ನೋದು ಜಾಸ್ತಿ ಆಗ್ಬೇಕು ಸರ್. ಒಂದು ಕಲಿಕೆ ಅನ್ನೋದು ಹಾಡಿನಿಂದನೂ ಇರ್ತದ, ಸೊ ನುಡಿಯಿಂದನೂ ಇರ್ತದ, ಒಂದು ಕವನಗಳಿಂದನೂ ಇರ್ತದ. ಸೊ ನಾವು ದಿನನಿತ್ಯ ಎಲ್ಲಿ ಅಡ್ಡಾಡ್ತೀವಲ್ಲ ಸರ್, ಎಲ್ಲದರಿಂದ ಸರ್ ನಮ್ ಜೊತೆಗಿರೋದ್ರಿಂದನೂ ಆಗುತ್ತೆ ಸರ್ ಕಲಿಕೆ ಅನ್ನೋದು. ಕೆಲವೊಬ್ರು ಒಳ್ಳೆ ಪಾಠ ಕಲಿಸ್ತಾರೆ, ಕೆಲವೊಬ್ಬರಿಂದ ನಮ್ಗೆ ಅವರು ಕೆಟ್ಟ ಪಾಠವನ್ನ ಕಲಿಸ್ತಾರೆ. ಪುಸ್ತಕಿಯಾಗಿ ನೋಡ್ಬೇಕಾದ್ರೆ ಸರ್ ಆಲ್ಮೋಸ್ಟ್ ಅಲ್ಲ ನಮ್ಮ ಜೀವನದ ದಿನನಿತ್ಯದ ಕ್ರಮಗಳಲ್ಲೂ ಕೂಡ ನಾವು ಕಲ್ಕೋತಾ ಹೋಗ್ತೀವಿ ಅಂತಕ್ಕಂಥ ಮಾತು. ಸರ್ 100% ಅದಂತೂ ನೀವು ಸಮುದ್ರಗುಪ್ತ ಅಂತದ. ಈಗ ಸಮುದ್ರಗುಪ್ತ ಕೇವಲ ನೀವು ಇಲ್ಲಿ ಸಂಗೀತ ಅನ್ಕೋತಿದ್ರೆ ನಮ್ಮ ತಲೆ ಓಡಾಕೋತು. ಸಮುದ್ರಗುಪ್ತ ಅಂತಂದ್ರೆ ಇಲ್ಲಿ ನಮ್ಮ ಭಾರತದ ನೆಪೋಲಿಯನ್ ಅಂತ ಕರಿತೀವಿ. ಹೌದು ಈ ತರ ಸಿಂಕ್ ಮಾಡೋದು ಎಲ್ಲರಿಗೂ ಬರಲ್ಲ ಸರ್. ಯಾರು ತುಂಬಾ ಪರಿಪೂರ್ಣವಾಗಿ ಓದಿರ್ತಾರಲ್ಲ ಅವ್ರಿಗೆ ಅಷ್ಟೇನೆ ಈ ರೀತಿ ಸಿಂಕ್ ಮಾಡೋದಕ್ಕೆ ಬರಲ್ಲ. ನೆಪೋಲಿಯನ್ ಅಂದ್ರೆ ಸರ್ ನಮಗಂತಿ ನಮ್ಮ ರೋಮಗಳು ಕೂಡ ನೆಪೋಲಿಯನ್ ಬುಣಂಪಟ್ಟಿ ಬಹಳ ಕ್ರಾಂತಿಯ ಶಿಶು, ಆರ್ಥಿಕ ಮಹಾದಿಗ್ಬಂಧನ ಅದೆಲ್ಲ ನಾವು ಓದಿರ್ತೀವಿ. ಈತ ಸರ್ ನನ್ನ ಆ ವ್ಯಕ್ತಿ ಸರ್ ನಾನು ಹೇಳಿದಿನಲ್ಲ, ನಾನು ಫಸ್ಟ್ ಇಯರ್ದಿಂದನೂ ಒಂದು ಬುಕ್ಸ್ ಇತ್ತಲ್ಲ ಸರ್, ನೆಪೋಲಿಯನ್ ಬಗ್ಗೆ ಇತ್ತು, ಫ್ರಾನ್ಸ್ ಕ್ರಾಂತಿ ಬಗ್ಗೆ ಜಾಗತಿಕ ಇತಿಹಾಸ ಇತ್ತು. ಆ ನೆಪೋಲಿಯನ್ ಏನು ಓದಿನಿ ಅಲ್ಲ ಸರ್, ಅವಾಗಿಂದ ಇವಾಗಿನ ತನಕ ನಾನು ಅಬೌಟ್ ಸರ್ ವಾಟ್ಸಪ್ದಾಗ ನೆಪೋಲಿಯನ್ ಅಂತದ. ನೆಪೋಲಿಯನ್ ಅದ ಸರ್. ಹಂಗ್ ಬಂದಾಗ ಸಮುದ್ರಗುಪ್ತ ಈ ನೆಪೋಲಿಯನ್. ಸೊ ಆತ ಸೊ ಕೇವಲ 3 ಅಡಿ ಇರ್ತಕ್ಕಂತಹ ಆತ ಇಡೀ ಯುರೋಪನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಹೇಳ್ತಿರ್ತಾರೆ ಸರ್. ಒಂದ್ ಕಡೆ ನೋಡಿದೀನಿ ಸರ್. ಸೊ ಯಾವ್ದೋ ಜ್ಯೋತಿಷ ಬಂದಿರ್ತಾರಂತೆ, ಜ್ಯೋತಿಷ ಅವ್ರು ಬಂದಿರ್ತಾರಂತ. ಯಾರು ನೆಪೋಲಿಯನ್ ಬುಣಂಪಾಟಿ ಅವರು ಸಾಲ್ಕೆ ನಿಂತಿರ್ತಾರಂತೆ ಸರ್ ಫ್ರಾನ್ಸ್. ಲೂಯಿಗಳ ಮನೆತನ, ಕಿತ್ತು ತಿನ್ನುವ ಮನೆತನ. ಸೊ ಏನಪ್ಪಾ ಅಂತಂದ್ರ ಅಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಅಲ್ಲಿ ಕಾಣಕ್ಕೂ ಇಮ್ಯಾಜ್ ಮಾಡಕ್ಕೂ ಆಗಲ್ಲ, ಹಂಗ್ ಬಂದಿತ್ತು ಸರ್ ಇಲ್ಲಿ ಫ್ರಾನ್ಸ್ದಾಗ. ಅವಾಗ ಸರ್ ಒಂದು ಸಾಲಿನಲ್ಲಿ ಜ್ಯೋತಿಷ್ಯ ಬಂದಾಗ ಎಲ್ಲರೂ ಕೈ ಕೊಟ್ಕೊಂಡು ನೋಡ್ಕೊತ ನಾವು ಏನೇನು ಹಾಕಿವಿ ಅಂತಕ್ಕಂತಹ ಒಂದು ಮುಂದೆ ಫ್ಯೂಚರ್ದಾಗ ಏನೇನು ಹಾಕಿವ ಬಹುಶಃ ನೋಡ್ಕೊತ ಹೋಗ್ಬೇಕಾದಾಗ ನೆಪೋಲಿಯನ್ ಬುಣಂಪಾಟಿಯ ಒಂದು ಪಾಳಿ ಬರ್ತದೆ ಸರ್. ಬುಣಂಪಾಟಿ ಅವರು ಕೈ ಕೊಡ್ತಾರ, ಜ್ಯೋತಿಷಿ ಹೇಳ್ತಾನೆ, ಸೊ ನೀನು ಇರ್ತಕ್ಕಂತಹ ಈ ಕೈಯಲ್ಲಿ ಇರ್ತಕ್ಕಂತಹ ಗೆರೆಗಳು ಬಹಳ ಅದ್ಭುತವಾಗಿದ್ದಾವೆ. ಸೊ ಇಂಥ ಗೆರೆಗಳು 100ಕ್ಕೆ ಅಲ್ಲ, 1000ಕ್ಕೆ ಅಲ್ಲ, ಕೋಟಿಗೆ ಒಬ್ಬರ ಗೆರೆಗಳು ಇರ್ತಾವೆ. ಆದರೆ ಇಲ್ಲಿ ಕಾಣ್ತಕ್ಕಂತಹ ಒಂದು ಗೆರೆ ಇಲ್ಲಿ ಬಂದಿದ್ದರೆ ಇಡೀ ನೀ ಯುರೋಪ್ ಸಾಮ್ರಾಜ್ಯವನ್ನ ಆಳುತ್ತಿದ್ದಿ. ಇಷ್ಟೇ ಮಾತಂತಾನೆ. ಅಲ್ಲಿರ್ತಕ್ಕಂತಹ ಒಂದು ಸೈನಿಕನ ಬರ್ಚಿಯನ್ನ ತೆಗೆದುಕೊಂಡು ಆ ಗೆರೆಯನ್ನು ಕೂಡ ಹಾಕೊಂಡು ಬಿಡ್ತಾನೆ ನೆಪೋಲಿಯನ್. ನಾನು ಓದಿದ್ದೆ ಸರ್. ಹೌದೌದು ನಾನು ಓದಿದ್ದೀನಿ ನೆಪೋಲಿಯನ್ ತಗೋರಿ. ಈಗ ಗೆರೆ ಬಂತು, ಇನ್ನು ನಾನು ನೆಪೋಲಿಯನ್ ಬೊನಪಾರ್ಟ್ ಇಡೀ ಸಾಮ್ರಾಜ್ಯವನ್ನ ಆಳ್ತೀನಿ. ಸೊ ಆತನ್ನ ಬಂಧನೆ ಮಾಡ್ತಾರ ಯುರೋಪಿಯನ್ಸ್ರು, ಇಂಗ್ಲಾರು ಬ್ರಿಟನ್ ಬಂಧನೆ ಮಾಡ್ತಾರೆ. ಸೊ ಬಂಧನೆ ಮಾಡಿ ಒಂದು ಕೋಲೆಯಲ್ಲಿ ಇಡ್ತಾರ, ಕರಿ ನೀರಿನ ಶಿಕ್ಷೆ, ಒಂದು ಕಪ್ಪ ಇಡೀ ಒಂದು ಹೋಲ್ ಅಷ್ಟ ಕಾಣ್ತಿರ್ತದೆ ಸರ್. ಸೊ ಅಲ್ಲಿ ಆತನನ್ನ ಒಂದು ಕಪ್ಪಾದ ಕೋಣೆಯಲ್ಲಿ ಕೂಡಿಟ್ಟಿದಾಗ ನೆಪೋಲಿಯನ್ ಬೊನಪಾರ್ಟಿ ಒಂದು ಸೋನ್ ಬರ್ತದೆ. ಸೊ ಅಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ ಪಿಲೆ, ಬ್ರಿಟಿಷರ ಪೊಲೀಸ್ ಪಿಲೆ ಏನ್ ಮಾಡತ್ತಾನೋ ಅಂತ ಹೇಳಿ ಕದಾ ತೆಗೆದು ನೋಡಿದ್ರ, ಏನ್ ಮಾಡತ್ತಾನಂತ ಕದಾ ತೆಗೆದು ನೋಡಿದ್ರ ಈತ ಒಂದು ಹಾಳೆಯಲ್ಲಿ ಯುರೋಪ್ ಚಿತ್ರಣವನ್ನ ಏನ್ ಮಾಡ್ತಿರ್ತಾನ, ಬರೀತಿರ್ತಾನ. ಕೇಳ್ತಾನ ಒಬ್ಬ ಅಲ್ಲಿ ಬಂದ ಬ್ರಿಟಿಷ್ ಶಕ್ತಿ ಬಂದ ಕೇಳ್ತಾನ, ನಾಳೆ ನಿನ್ನ ಗಲ್ಲಿಗೆ ಹಾಕುದದ, ನಾಳೆ ನಿನ್ನ ಗಲ್ಲಿಗೆ ಹಾಕುದಕ್ಕೆ ನೀ ಅಲ್ಲಿ ಏನ್ ಮಾಡಾಕತ್ತಿ, ಏನದ ಚೀಟಿ ಅನ್ನಂತೆ, ಇದು ಯುರೋಪ್ ಸಾಮ್ರಾಜ್ಯದ ಚಿತ್ರ. ನಾನು ನಾಳೆ, ನೀವು ನನ್ನ ನಾಳೆ ಗಲ್ಲಿಗೆ ಹಾಕಕತ್ತೀರಿ. ಸೊ ನಾಳೆ ಕೂಡ ಏನಾಕೈತಿ ಅಂತ ಗೊತ್ತಿಲ್ಲ. ನಾ ಇನ್ ಕೇಸ್ ನಿಮ್ಮಿಂದ ತಪ್ಪಿಸ್ಕೊಂಡು ಹೋದ್ನಿ ಅಂದ್ರೆ ಈ ಯುರೋಪ್ ಸಾಮ್ರಾಜ್ಯದಿಂದ ಎಲ್ಲಿಂದ ಚಾಲೂ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರನ ಇಲ್ಲೇ ಮಾಡಾಕತ್ತ. ಇದು ಸರ್ ರಿಯಲ್ ವಿಲ್ ಪವರ್ ಅಂದರೆ ಇದು ಈ ಸ್ಪಿರಿಟ್ ಬರ್ಬೇಕು ಸರ್. ಯಾವಾಗೋ ಎಕ್ಸಾಮ್ ಇರ್ತದ. ಸೊ ಎಕ್ಸಾಮ್ ಇದ್ದಾಗೂ ಕೈ ನಡೆಸ್ಕೋದು, ಕಾಲು ನಡೆಸ್ಕೋದು, ವಿಚಾರ ಮಾಡ್ಕೋದು, ಏನೋ ಮಾಡ್ಕೋದು, ಹಂಗೆಲ್ಲ ಕೊಂಡ್ರು ವಿಲ್ ಫಾರ್ ಬಹಳ ಇಂಪಾರ್ಟೆಂಟ್ ರೀ. ವಿಲ್ ಪವರ್, ಸೆಲ್ಫ್ ಡಿಟರ್ಮಿನೇಷನ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಸ್ಯಾಕ್ರಿಫೈಸ್ ಎಲ್ಲಾನು ಇರ್ಬೇಕು ಸರ್. ನಾನು ಇದ್ರೆ ಏನಾಗೈತೆ ಅಂದ್ರೆ ಇವ್ ನೋಡ್ರಿ, ಒಂದು ಎಕ್ಸಾಮ್ ಒಂದು ಸಲ ಕರೆಕ್ಟಾಗಿ ಕೂತು ಫೋಕಸ್ ಮಾಡಿ ಓದಿ ಒಂದು 3-4 ತಿಂಗಳು ಕರೆಕ್ಟಾಗಿ ಕೂತು ನಿಮ್ಮದೇ ಆದಂಥ ನೋಟ್ಸ್ ಮಾಡ್ಕೊಂಡು ನಿಮ್ಮದೇ ಆದಂಥ ಓನ್ ಸ್ಟಡಿ ಮಾಡ್ಕೊತಿತ್ತಂದ್ರೆ ಯಾವ ಎಕ್ಸಾಮ್ ಬರ್ತಾವಲ್ಲ ಎಲ್ಲ ದೊಡ್ಡ ಹೌದು ಸರ್. ಮನೆಗೆ ಲಗ್ನ ಕಾರ್ಡ್ ಬರುವಂಗ ನಿಮ್ಮ ಆರ್ಡರ್ ಕಾಪಿ ಬರ್ತಾವ, ಮನೆಗೆ ಆಮಂತ್ರಣ ಪತ್ರಿಕೆ ಬರುವಂಗ ನಿಮ್ಮ ಆರ್ಡರ್ ಕಾರ್ಡ್ ಬರ್ಕೊತ ಹೋಗಿರ್ತಾವ. 100% ಸರ್. ವಿಚಾರ ಮಾಡ್ಬೇಕ್ರಿ. ಸೊ ಮುರ್ತಕ್ಕಂಥ ಎಲ್ಲನೂ ಕೂಡ ಇಲ್ಲಿ ನಿಮ್ಮ ಕೈಯಾಗದಾವ. ಸೊ ಬುಕ್ಸ್ ಅದಾವ, ನಮ್ಮಂಥ ಇನ್ಸ್ಟಿಟ್ಯೂಟ್ಗಳು ಅದಾವ, ಡೈಲಿ ಮಾಕ್ ಟೆಸ್ಟ್ ತಗೋತೀವಿ. ಸೊ ವೀಕ್ಲಿ ಮಾಕ್ ಟೆಸ್ಟ್ ತಗೋತೀನಿ. ಸೊ ಕರೆಂಟ್ ಬರ್ಸ್ ತಗೋತೀನಿ. ಸೊ ಪ್ರತಿಯೊಂದು ನಮ್ಮಲ್ಲಿ 12 ಜನ ಫ್ಯಾಕಲ್ಟಿ ಇರ್ತೀವಿ ಸರ್. 12 ಜನನು 5 ವರ್ಷ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾನೇ ಸಹ ಒಂದು ಸರ್, ಎಲ್ಲರೂ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ದಾರೆ. ಸೊ KS ಬರ್ತಾರೆ, ಪ್ರಿಲಿಮ್ಸ್ ಬರ್ತಾರೆ, ಸುಮಾರು ಎಕ್ಸಾಮ್ಗಳನ್ನ ಪಾಸ್ ಆಗಿ ಸಂಪನ್ಮೂಲ ವ್ಯಕ್ತಿಗಳನ್ನ ಹಿಡಿದು ಇಟ್ಕೊಂಡಿದ್ದೀರಿ. KS ಅಧಿಕಾರಿಗಳ ತಂಡವೇ ನಮ್ಮ ಬೆಳಗಾವಿಯ ಬಸ್ ಸ್ಟ್ಯಾಂಡ್ ಅಂತ ಅನ್ಕೊಂತೀವಿ ನಾವು. ಇದನ್ನ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಎಲ್ಲರೂ ಬಂದು ಇಲ್ಲೇ ಇರ್ತಾರೆ ಸರ್. ನೀವು ನೋಡ್ತಾ ಇರ್ಬೇಕು, ಎಲ್ಲ ಆಫೀಸರ್ಸ್ಗಳು ಇರ್ತಾರೆ. ಕೆಲವೊಂದಿಷ್ಟು ಎಲ್ಲ ಮೇನ್ಸ್ ಬಗ್ಗೆ ಆಗಿರ್ಬೋದು, ಪ್ರಿಲಿಮ್ಸ್ ಬಗ್ಗೆ ಆಗಿರ್ಬೋದು, ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಎಲ್ಲನೂ ದಿನ ಅದ್ರ ಬಗ್ಗೆ ಹೇಳ್ತಿರ್ತಾರೆ. ಯಾವ್ಯಾವ ಎಕ್ಸಾಮ್ದಾಗ ಬಂದಿದ್ದಾವೆ ಹೇಳ್ತಾವೆ. ನಮ್ಮದೇ ಆದಂತಹ ಓನೊಂದು ನೋಟ್ಸ್ ಮಾಡಿದ್ದೀವಿ, ನಾವು ನೋಡ್ತಾ ಇರ್ಬೇಕು. ಸೊ ಯಾರು ಆಫೀಸರ್ಸ್ ಆಗಿದಾರಲ್ಲ ಅವರ ಒಂದು ನೋಟ್ಸನ್ನು ತೆಗೆದುಕೊಂಡು ಬಂದು ನಾವು ನೋಟ್ಸ್ ಮಾಡಿದ್ವಿ. ಅದರ ಜೊತೆಗೆ NCERT DCERT
ಓಕೆ sir, ಎಲ್ಲರೂ ಅವೆಲ್ಲ ಮಿಕ್ಸ್ actually ಮಾಡ್ಕೊಂಡು ಎಲ್ಲರಿಗೂ ಸ್ವಲ್ಪ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ಟಾಪಿಕ್ಸ್ಗಳನ್ನ ಹಾಕೊಂಡು ನಮ್ಮದೇ ಆದಂತಹ ಒಂದು ನೋಟ್ ಸ್ಟಡಿ ಮಾಡಿದ್ದೀವಿ. ಸೊ ಕರೆಂಟ್ ಅಫೇರ್ಸ್ ಸ್ಟಡಿ ಮಾಡಿದ್ದೀವಿ. ಬಹಳ ದಿನನಿತ್ಯ ಏನಪ್ಪಾ ಅಂದ್ರೆ ನಾವು 25 ಮಾರ್ಕ್ಸ್ದನ್ನ ಮಾಕ್ ಟೆಸ್ಟ್ ತಗೋತೀವಿ, ದಿನ ತಗೋತೀವಿ ರೀ. ಇಲ್ಲ ಸರ್, ಮಾಡಿ ಸರ್. ಮತ್ತೆ ಸರ್ ವೀಕ್ಲಿ ಏನ್ ಮಾಡ್ತೀನಿ 100 ಮಾರ್ಕ್ಸ್ ಎಕ್ಸಾಮ್ ತಗೋತೀವಿ. ಮಂತ್ಲಿ ಸರ್ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ 3 ಟಾಪಿಕ್ಗಳ ಮೇಲೆ ಕರೆಂಟ್ ಅಫೇರ್ಸ್ ತಗೋತೀನಿ ರೀ. ಸೊ ಎಲ್ಲನೂ ಮಾಡಿ ಅಲ್ಲಿ ತಂದು ಇಟ್ಟಿರ್ತೀವಿ. ಅದನ್ನ ಕರೆಕ್ಟಾಗಿ ತಗೊಂಡು ಜೀರ್ಣ ಮಾಡ್ಕೋಬೇಕು ಅಷ್ಟೇ. ಓಕೆ, ಅಂದ್ರೆ ಹೌದು, ಅಂದ್ರೆ ಅದು ಅವ್ರ ಮೇಲೆ ನಿಂತಿದೆ ಇವಾಗ. ನೀವೆಲ್ಲಾ ಸಂಪನ್ಮೂಲಗಳನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀರಾ, ನೀವು ಅದನ್ನ ಹೆಂಗ್ ತಗೊಂಡ ನೀವು ಜೀರ್ಣ ಮಾಡ್ಕೋತೀರ ಇಂಪಾರ್ಟೆಂಟ್ ಇರ್ತದೆ. ಅದನ್ನ ಅವ್ರು ಹೆಂಗ್ ಯುಟಿಲೈಸ್ ಮಾಡ್ಕೊಂತಾರೆ, ಇರೋ ಒಂದು ಟೈಮ್ ಅಲ್ಲಿ ಅದನ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದೈತಲ್ಲ, ಅದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಸರ್. ಆಕ್ಚುಲಿ ಹೇಳ್ಬೇಕಾದ್ರೆ ಜಾಸ್ತಿನೇ ಹೇಳಿದೆ. ಸೊ ಇದು ನನ್ನಿಂದ ಬಂದಿದ್ದಲ್ಲ. ಸೊ ನನ್ನ ಮೇಲಿರ್ತಕ್ಕಂತಹ 16 ಜನ ಆಫೀಸರ್ಸ್ಗಳು ಇರ್ತಾರೆ ಸರ್. ಸೊ ಅವರ ಒಂದು ಅನುಭವ ಅಂದ್ರೆ ನಾವು ಯಾರ ಜೊತೆ ಇರ್ತೀವಲ್ಲ ಆ ರೀತಿಯ ನಮ್ಮ ವ್ಯಕ್ತಿತ್ವ ಫಸ್ಟ್ ಟೈಮ್ ಮಾತಾಡಿದ್ವಿ ಸರ್. ನಮ್ಮ ಒಂದು ಫ್ರೆಂಡ್ ಸರ್ಕಲ್ ನಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ನೀವ್ ಯಾವ ರೀತಿ ಇದೀರಾ ಅನ್ನೋದಕ್ಕೆ ಜಸ್ಟ್ ನಿಮ್ ಮೊಬೈಲ್ ತಗೊಂಡ್ ನೋಡಿದ್ರೆ ಸಾಕು, ನಿಮ್ ಮೊಬೈಲ್ ಯಾವ ರೀತಿ ಅಂತ ಗೊತ್ತಾಗುತ್ತೆ. ನನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನನ್ ಮೊಬೈಲ್ ನೋಡಿದ್ರೆ ಸಾಕು. ಹೌದು, ಅಷ್ಟೇ. ಹಂಗೆ ಈ ತರ ಗೊತ್ತಾಗ್ಬಿಡುತ್ತೆ ಸರ್. ಓಕೆ ಸರ್, ಈಗ ನಾವು ಹೆಂಗಿರ್ತೀವಿ ಅನ್ನೋದ ನಮ್ಮ ಪಕ್ಕದಲ್ಲಿ ಇರೋರ ಮೇಲೆ ನಿರ್ಧಾರ ಆಕೈತಿ ಅಂತ ಅಂದಿವಿ ನಾವು, ಹೌದಲ್ಲ? ನಿಜವಾಗ್ಲೂ ಇವಾಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಓದಿದ್ದೆ ಸರ್, ನ್ಯೂಟನ್, ಐನ್ಸ್ಟೀನ್ ಅವರು ಏನಾಗಿರ್ತದ, ಸೊ ಬಹಳ ಪಂಡಿತರಾಗಿರ್ತಾರೆ. ಸೊ ಎಲ್ಲ ಒಂದು ಆಚಾರ ವಿಚಾರವನ್ನ ತಿಳ್ಕೊಂಡವ್ರಾಗಿರ್ತಾರೆ. ಸೊ ಎಲ್ಲ ಕಡೆ ಹೋಗಿ ಒಂದು ಪ್ರೋಗ್ರಾಮ್ ಅನ್ನ ಕೊಡ್ತಿರ್ತಾರೆ. ಓಕೆ, ಸೊ ಕೊಡ್ಬೇಕಾದ್ರೆ ಏನಾಗಿರ್ತದ, ಬಹಳ ಪ್ರೋಗ್ರಾಮ್ ಕೊಟ್ಟು ಸುಸ್ತಾಗಿ ಒಂದು ದಿನ ನೈಟ್ ಏನಪ್ಪಾ ಅಂದ್ರೆ ಒಂದು 10 ಗಂಟೆಗೆ ಒಂದು ಪ್ರೋಗ್ರಾಮ್ ಇರ್ತದೆ. ಸೊ ಅವಾಗ ಏನ್ ಹೇಳ್ಬಿಡ್ತಾರೆ ಅಂದ್ರೆ ಆತನ ಡ್ರೈವರ್ಗೆ ಹೇಳ್ಬಿಡ್ತಾರ್ರಿ. ಸೊ ಡ್ರೈವರ್ಗೆ ಏನ್ ಹೇಳ್ತಾರೆ ಅಂದ್ರೆ ಇವತ್ತೊಂದು ದಿನ ನೀನು ಪ್ರೋಗ್ರಾಮ್ ನೀನು ಕೊಟ್ಬಿಡುವ. ಸೊ ಓಕೆ, ಸೊ ನೀನು ಕೊಟ್ಬಿಡು, ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ. ನೀವು ಐನ್ಸ್ಟೀನ್ ನೀವು ಎಲ್ಲಿ, ನಾವು ಎಲ್ಲಿ? ನಾನು ಡ್ರೈವರ್, ಇವತ್ತ ಬಿಡ್ತೀನಿ ಕೆಲಸ. ಆಶ್ಚರ್ಯ ಇಲ್ಲ, ಆ ಊರಿಗೆ ಹೋಗೋ ಜನ ನೀನು ನೋಡಿಲ್ಲ, ಐನ್ಸ್ಟೀನ್ ನೋಡಿಲ್ಲ ಅವರು. ಓಕೆ, ನೀವು ಹೋಗು, ಏನ್ ಬೇಕಾದ್ರೆ ಮಾತಾಡ್ಬಿಡು, ನನಗಿಂತ ಸುಸ್ತಾಗೈತಿ, ಬೇಡ ಅಂತಂದಾರೆ ಐನ್ಸ್ಟೀನ್ ಅವರು. ಅಂದಾಗ ಓಕೆ ಅಂತೇಳಿ ಇಲ್ಲಿರ್ತಕ್ಕಂತಹ ಕೋಟ್ಗಳನ್ನ ಅವ್ರಿಗೆ ಹಾಕಿಸ್ತಾರ, ಹಾಕಿ ಇರ್ತಕ್ಕಂಥ ಒಂದು ಸ್ಪೆಕ್ಟರ್ ಹಾಕಿಸಿ ಹೋಗಿ ಸ್ಟೇಜ್ ಮೇಲೆ ಕೊಂಡಿರ್ತಾರ. ಐನ್ಸ್ಟೀನ್ ಎಲ್ಲಿ, ಐನ್ಸ್ಟೀನ್ ತೆಳಗ ಡ್ರೈವರ್ ಮ್ಯಾಲ, ಐನ್ಸ್ಟೀನ್ ತೆಳಗ ಡ್ರೈವರ್ ಸ್ಟೇಜ್ ಮೇಲೆ. ಸೊ ಅಲ್ಲೆಲ್ಲ ಮಾತಾಡ್ತಾನೆ, ಚಲೋ ಮಾತಾಡ್ತಾನೆ, ಯಾಕಂದ್ರೆ ಅವ್ರ ಜೊತೆ ಇರ್ತಾನಲ್ಲ ಡ್ರೈವರ್. ಸೊ ಗೊತ್ತಿರ್ತದ ಏನ್ ಮಾತಾಡ್ಬೇಕು ಅಂತ ಎಲ್ಲ ಮಾತಾಡಿ ಲಾಸ್ಟಿಗೆ ಒಂದ್ 2 ಜನ ಊರಾಗ ಇರ್ತಾರಲ್ಲ ಮೇಧಾವಿಗಳು ಅಂತ ಅನ್ಸ್ಕೊಂಡು ಪಂಡಿತರು ಟೆಸ್ಟ್ ಮಾಡಕ್ ಬರ್ತಾರ. ಟೆಸ್ಟ್ ಏನಂದ್ರೆ ನೀನು ನಿಜವಾದ ಪಂಡಿತ, ನಿಜವಾದ ಜ್ಞಾನಿ ಐನ್ಸ್ಟೀನ್ ಅವರ ನಮ್ಮ 2 ಕ್ವಶನ್ ಅದಾವು ಅಂತ ಹೇಳ್ತಾರೆ. ಏನು ಕ್ವಶನ್ ಡ್ರೈವರ್ ಏನಂತ ಏನು ಕ್ವಶನ್ ಅಂತ ಕೇಳ್ತಾರ. ಸೊ ಏನು ಕ್ವಶನ್ ಅಂತ ಒಂದ್ 2 ಕ್ವಶನ್ ಇಂದ ಕೇಳಿಬಿಡ್ತಾರ ಅಂತಲೇ ಅಲ್ಲಿರ್ತಕ್ಕಂಥ ಇಬ್ರು ಕೇಳ್ತಾರ ಇಷ್ಟೇ ಸಣ್ಣ ಕ್ವಶನ್. ಇದು ಕ್ವಶನ್, ಈ ಕ್ವಶನ್ ನಾ ಬೇಡ, ನನ್ನ ಡ್ರೈವರ್ ಆನ್ಸರ್ ಮಾಡ್ತಾನ. ಈ ಕ್ವಶನ್ ನಾ ಹೇಳೋದು ಬೇಡ, ಆನ್ಸರ್ ಇದಕ್ಕೆ ನಾ ಹೇಳೋದು ಬೇಡ, ನನ್ನ ಡ್ರೈವರ್ ಹೇಳ್ತಾನೆ. ಅಲ್ಲಿರೋರು ಮಾಮೂಲಿ ಐನ್ಸ್ಟೀನ್ ಅದಾನ, ಇಲ್ಲಿರೋನು ಡ್ರೈವರ್. ಓಕೆ, ನಾನ್ ಬೇಡ, ನನ್ನ ಡ್ರೈವರ್ ಹೇಳ್ತಾನೆ ಅಂದಾಗ ಸರ್ ಆಕ್ಚುಲಿ ನಾವು ಯಾರ ಜೊತೆ ಇರ್ತೀವಲ್ಲ ಸರ್ ಆ ರೀತಿಯ ಒಂದು ಪ್ರವೃತ್ತಿ ಕೂಡ. ಹೌದು ಸರ್, ನಾವು ಯಾವ ಜೊತೆ ಇರ್ತೀವಲ್ಲ ಆ ರೀತಿನೇ ಬೈತದ. ಸೊ ಆದಷ್ಟು ಸಾಧ್ಯವಾದಷ್ಟು ನಮ್ಮ ಸ್ಪರ್ಧಾ ಜೀವಿಗಳಿಗೆ ಹೇಳ್ರಿ, ಆದಷ್ಟು ಚೆನ್ನಾಗಿರೋ ದೋಸ್ತಿ ಮಾಡ್ರಿ, ಚಲೋ ಬುಕ್ಸ್ ಗಳನ್ನು ಓದಿ ಚೆನ್ನಾಗಿ ನಾಲೆಡ್ಜ್ ನ ಗೈನ್ ಮಾಡಿ. ಸೊ ಭಾಳ ಹೇಳಂಗಿಲ್ಲ ನಾವು, ಏನಪ್ಪಾ ಅಂತಂದ್ರೆ ಇಲ್ಲಿ ಕುಂತು ಏನೋ ಒಂದು ಅಚಾನಕ ಭೇಟಿಯಾಗಿತ್ತು ಸರ್ದು, ಹರೀಶ್ ಸರ್ದು ನಮ್ದು. ಓಕೆ, ಅದಕ್ಕೆ ನಾವು ಒಂದು ಮಾತು ಹೇಳಿದೀವಿ, ದಕ್ಷಿಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ಸಮಾಗಮನ ಇದಾಗಿರ್ತದ. ಸಿಂಪಲ್ ಆಗಿ ಅವರು ಕೂಡ ಎಷ್ಟೋ ವರ್ಷಗಳ ಕಾಲ ಚೆನ್ನಾಗಿ ಓದಿಬಿಟ್ಟು ಸೊ ಪ್ರೈವೇಟ್ದಲ್ಲಿ ಕೆಲಸ ಮಾಡಿ ಈಗ ನಮ್ಮ ಒಂದು ಬಿಸಿ ಯಾವುದೋ ಇದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಯ ರುಚಿಯನ್ನು ನೋಡಾಕ ತಮ್ಮ ತುಮಕೂರಿನ ಮುದ್ದೆಯನ್ನ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಸೊ ಅವರಿಗೆ ನಿಜಕ್ಕೂ ಏನಪ್ಪಾ ಅಂತಂದ್ರೆ ನಮ್ಮ ಜೋಳದ ರೊಟ್ಟಿಯ ರುಚಿಯನ್ನ ತೋರಿಸಿದ್ವಿ. ಅದರ ಜೊತೆಗೆ ಅವರಲ್ಲಿರ್ತಕ್ಕಂತಹ ಕೆಲವೊಂದು ಗಟ್ಟಿತನವನ್ನ, ಅವರಲ್ಲಿರ್ತಕ್ಕಂತಹ ಒಂದು ಪಾಸಿಟಿವ್ಗಳನ್ನ ನಾವು ಇಲ್ಲಿ ಕೊಂಡ್ಕೊಂತ ಹೋಗ್ಬೇಕಾಗ್ತದೆ. ಸೊ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಇನ್ನೂ ಅವ್ರು ಆಶಿಸ್ತಕ್ಕಂತಹ ಅತಿ ಹೆಚ್ಚು ಮಟ್ಟಕ್ಕೆ ಅವರ KS ಬರೀತಾರೆ. ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳು ಕೂಡ ಅವರಿಗೆ ಏನಪ್ಪ ಅಂದ್ರೆ ದೇವರು ಆಶೀರ್ವಾದ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂಥೇಳಿ ಇವತ್ತಿನ ಈ ಒಂದು ವಿಡಿಯೋವನ್ನು ನಾವು ಇಲ್ಲಿ ಮುಕ್ತಾಯ ಮಾಡೋಣ. ಸೊ ಕೊನೆಯದಾಗಿ ಮತ್ತೊಂದು ಸಾರಿ ನಮಗೆ ಸಮಯವನ್ನು ಮೀಸಲಿಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮೊಂದಿಗೆ ಬಂದಂತಹ ಹರೀಶ್ ಸರ್ ಅವರಿಗೆ ನಾನು ನಮಸ್ಕರಿಸುತ್ತಾ ಸೊ ಇವತ್ತಿನ ಒಂದು ವಿಡಿಯೋವನ್ನು ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.